ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ರು? ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ಮಕ್ಕಳ, ಹೇಗೆ ಓದ್ತಾ ಇದ್ದೀರಿ? ಸರ್ ಓದ್ತಾ ಇಲ್ಲ ಸರ್, ನಾವೆಲ್ಲ ಚಾನ್ಸೇ ಇಲ್ಲ ಸರ್. ಇನ್ನು ಬೋರ್ಡ್ ಎಕ್ಸಾಮ್ಸ್ಗೆ ಇಷ್ಟು ದಿನ ಟೈಮ್ ಇದೆಯಲ್ಲ ಸರ್, ನಾವೆಲ್ಲ ಯಾಕೆ ಓದಬೇಕು ಸರ್? ಹೆಂಗೋ ಬೋರ್ಡ್ ಎಕ್ಸಾಮ್ಸ್ ಬರುತ್ತೆ, ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಕೊಂಡು ಪಾಸ್ ಆಗ್ಬಿಡ್ತೀವಿ ಸರ್. ಯಾಕೆ ಸರ್ ತಲೆ ಕೆಡ್ಸ್ಕೋಬೇಕು? ಮಕ್ಕಳ, ನೀವು ಯಾಕೆ ತಲೆ ಕೆಡ್ಸ್ಕೊಳ್ತೀರಿ ಅಲ್ವಾ? ಪಾಪ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, KCT ಎಕ್ಸಾಮ್ಸ್ಗೆ ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ ಅಷ್ಟೇ ಸಾಲೋದಿಲ್ಲ, ಆ್ಯಂಡ್ ನಾಲೆಡ್ಜ್ ಕೂಡ ಇಂಪಾರ್ಟೆಂಟ್ ಅಂತ ನಿಮಗೆಲ್ಲ ಎಲ್ಲಿ ಗೊತ್ತಿದೆ? ನಿಮಗೆಲ್ಲ ಗೊತ್ತಿರೋಕ್ಕೆ ಚಾನ್ಸ್ ಇಲ್ಲ ಮಕ್ಕಳ. ಗೊತ್ತಿದ್ರೂ ಕೂಡ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ನಿಮ್ದೆಲ್ಲ ಸಿಂಪಲ್ ಗೋಯಿಂಗ್, ಸ್ಮೂತ್ ಗೋಯಿಂಗ್ ಲೈಫ್ ಇದೆ ನಿಮ್ಮದು. ಹಿಂಗೆ ಸ್ಮೂತಾಗಿರಿ, ಹಿಂಗೆ ಕೂಲಾಗಿರಿ. ಇನ್ನೊಂದು 4-5 ವರ್ಷ ಕೂಡ ಅವಶ್ಯಕತೆ ಇಲ್ಲ. ಇನ್ನೊಂದು 2-3 ವರ್ಷ ಮನುಷ್ಯರನ್ನ ರೀಪ್ಲೇಸ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ರೋಬೋಟ್ಸ್ ಬರ್ತಾ ಇದ್ದಾರೆ. ಮುಗ್ದೋಯ್ತು ಮಕ್ಕಳ. ಈಗೆಲ್ಲ ನಾನು ಮೊನ್ನೆ ಕೇಳ್ಪಟ್ಟೆ, ಯಾವುದೋ ಮೂವಿಗೆ, ಸ್ಪೈಡರ್-ಮ್ಯಾನ್ ಮೂವಿಗೆ ಇರಬೇಕು, ಸ್ಟಂಟ್ಸ್ ಮಾಡೋದಕ್ಕೆ ರೋಬೋಟ್ಸ್ನ ಯೂಸ್ ಮಾಡಿದ್ದಾರೆ. ಮೊನ್ನೆ ಒಂದು ವಿಡಿಯೋ ನೋಡಿದೆ. ಸೊ ಇದೇ ರೀತಿ ಮಕ್ಕಳ, ಪ್ರತಿ ಜಾಗದಲ್ಲೂ ಕೂಡ ರೋಬೋಟ್ಸ್ ಮನುಷ್ಯನ ರೀಪ್ಲೇಸ್ ಮಾಡ್ತಾ ಹೋಗುತ್ತೆ. ಯಾರು ಕಾಂಪಿಟೇಟಿವ್ ಆಗಿರ್ತಾರೆ, ಸ್ವಲ್ಪ ದಿನ ಜಾಸ್ತಿ ಕೆಲಸ ಮಾಡಿ ಸ್ವಲ್ಪ ದಿನ ದುಡ್ಡು ಮಾಡ್ತಾರೆ. ಯಾರು ಕಾಂಪಿಟೇಟಿವ್ ಆಗಿಲ್ಲ, ಅವ್ರಿಗೆ ಕೆಲಸ ಸಿಗ್ದೇನೆ ಬೀದಿಯಲ್ಲಿ ನಿಂತಿರ್ತೀರಿ. ಸೊ ನೋಡಿ ಮಕ್ಕಳ, ಯೋಚನೆ ಮಾಡಿ ಏನಾಗ್ತೀರಿ ಅಂತ. ಸೊ ಸರ್ ಎದುರಿಸ್ತಾ ಇದ್ದೀರಾ ಸರ್? ಹೌದಪ್ಪ, ಎದುರಿಸ್ತಾ ಇದ್ದೀನಿ. ಯಾಕಂದರೆ ರಿಯಾಲಿಟಿ ಯಾವತ್ತೂ ಕೂಡ ಭಯ ಬರ್ಸುತ್ತೆ. ನೀವೆಲ್ಲ ರಿಯಾಲಿಟಿಲಿ ಇದ್ದರೆ ತುಂಬಾ ಒಳ್ಳೆಯದು. ಕಾನ್ಸೆಪ್ಟ್ ಕಲಿತೀರಿ, ಸಬ್ಜೆಕ್ಟ್ ಕಲಿತೀರಿ, ಏನೋ ಅಲ್ಪ ಸ್ವಲ್ಪ ಕೆಲಸ ಸಿಕ್ಕಿದ್ರೆ ಕೆಲಸ ಮಾಡೋದಕ್ಕೆ ನಾಲೆಡ್ಜ್ ಆದರೂ ಪಡ್ಕೊಳ್ತೀರಿ. ನಾವು ಯಾವ ರೀತಿ ಕೆಲಸ ಮಾಡಬೇಕಾಗತ್ತೆ ಮುಂದೆ ಅಂದರೆ ಮಕ್ಕಳ, ಮನುಷ್ಯರ ಜೊತೆ ಕಾಂಪಿಟೇಷನ್ ಅಲ್ಲ, ರೋಬೋಟ್ಸ್ ಜೊತೆ ಕಾಂಪಿಟೇಷನ್ ಇರುತ್ತೆ ನಮಗಿನ್ ಮುಂದೆ. ಅರ್ಥ ಆಗ್ತಿದೆಯಲ್ಲ? ಸೊ ಆ ರೀತಿ ಒಂದು ದಿನ ಲೈಫ್ ಬರುತ್ತೆ. ಅವತ್ತು ದಿನ ರಿಗ್ರೆಟ್ ಮಾಡಿ, ಅವತ್ತು ದಿನ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಮಕ್ಕಳ ಯಾವುದೇ ರೀತಿ ಬೆನಿಫಿಟ್ ಆಗೋದಿಲ್ಲ. ಸೊ ಇವತ್ತಿನ ದಿನ ಮಕ್ಕಳ ಏನಾದರೂ ಕೂತ್ಕೊಂಡು ಓದಿದ್ರೆ ಚೆನ್ನಾಗಿ ಬದುಕ್ತೀರಿ, ಚೆನ್ನಾಗಿರ್ತೀರಿ. ಓಕೆ. ಸೊ ಹಾಗಾದರೆ ಇವತ್ತಿನ ದಿನ ಏನು ಡಿಸ್ಕಸ್ ಮಾಡ್ತೀವಿ ಅಂತಂದರೆ, ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಮಕ್ಕಳ. ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸಲ್ಲಿ ಮೇಜರ್ ಆಗಬೇಕಾಗಿರೋದು ಮೊದಲನೇದಾಗಿ ಮಕ್ಕಳ ನಿಮಗೆ ಫಸ್ಟ್ ಬ್ಯಾಚ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಸೊ ಯು ಆಲ್ ನೋ ಸ್ಟೂಡೆಂಟ್ಸ್, ದಿಸ್ ಈಸ್ ಅ ಫ್ರೀ ಬ್ಯಾಚ್ ಆ್ಯಂಡ್ ಈ ಕ್ಲಾಸ್ಗಳಲ್ಲಿ ಮಕ್ಕಳ ನಿಮಗೆ ಕಂಪ್ಲೀಟ್ ಕಾನ್ಸೆಪ್ಷುವಲ್ ನಾಲೆಡ್ಜ್ ಸಿಗುತ್ತೆ. ಪ್ರತಿಯೊಂದು ಚಾಪ್ಟರಲ್ಲಿ ಕೂಡ ಅಷ್ಟೇ ಅಲ್ಲ, DPP ಸಿಗುತ್ತೆ. DPPಸ್ನ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಸ್ಟೂಡೆಂಟ್ಸ್, he will be getting the class notes after the class also. ಸೊ ಇದೆಲ್ಲವೂ ಕೂಡ ನಿಮ್ಗೆ ಎಲ್ಲಿ ಸಿಗುತ್ತೆ? PW ಆ್ಯಪಲ್ಲಿ ಸಿಗುತ್ತೆ. PW ಆ್ಯಪ್ಗೆ ಹೋಗ್ಬಿಟ್ಟು ನೀವೆಲ್ಲರೂ ಕೂಡ ಮಕ್ಕಳ ನಿಮ್ಮ ಮೊಬೈಲ್ ನಂಬರ್ನ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನಿಮ್ಗೇನಾಗುತ್ತೆ, ಈ ಬ್ಯಾಚ್ ಸಿಗುತ್ತೆ. ಓಕೆನಾ? ಸೊ ಈ ಬ್ಯಾಚನ್ನ ಯಾವ ರೀತಿ ನೇಮ್ ಟೈಪ್ ಮಾಡ್ತೀರಾ ಮಕ್ಕಳ ಅಂತಂದರೆ, ಕನ್ನಡ ಫಸ್ಟ್ PUC 2025-2026 ಅಂತ ಟೈಪ್ ಮಾಡ್ತೀರಿ. ಸೊ ಟೈಪ್ ಮಾಡಿದ್ರೆ ನಿಮಗೆ ಈ ಕ್ಲಾಸ್ ಸಿಗುತ್ತೆ. ಓಕೆನಾ? ಸೊ ಮಕ್ಕಳ, ಈ ಕ್ಲಾಸಲ್ಲಿ ನಿಮಗೆ ನೋಟ್ಸ್, DPPs ಮತ್ತು ಲೆಕ್ಚರ್ ವಿಡಿಯೋಸ್ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಫೈನ್ ಮಕ್ಕಳ, ಹಾಗಾದರೆ ಶುರು ಮಾಡೋಣ. ಇವತ್ತಿನ ದಿನ ನಾವೆಲ್ಲ ಡಿಸ್ಕಸ್ ಮಾಡ್ತಿರೋದು ಏನೆಲ್ಲ ವಿಷಯ ಅಂದರೆ, ಫಸ್ಟ್ ಮಲ್ಟಿಪ್ಲಿಕೇಶನ್ ರೂಲ್, ಆಮೇಲೆ ಅಡಿಷನ್ ರೂಲ್, ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಎಲ್ಲನೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಮಕ್ಕಳ. ಸರ್ ಹಾಗಾದರೆ ವಾಟ್ ಯು ಮೀನ್ ಬೈ ಮಲ್ಟಿಪ್ಲಿಕೇಶನ್ ರೂಲ್? ವಾಟ್ ಯು ಮೀನ್ ಬೈ ಮಲ್ಟಿಪ್ಲಿಕೇಶನ್ ರೂಲ್? ಒಂದು ಕ್ವಶನ್ ಫ್ರೇಮ್ ಮಾಡ್ತೀನಿ ಮಕ್ಕಳ. ಈ ಕ್ವಶನ್ ಫ್ರೇಮ್ ಮಾಡಿದ್ಮೇಲೆ ನಿಮಗೆ ಮಲ್ಟಿಪ್ಲಿಕೇಶನ್ ರೂಲ್ ಮತ್ತು ಅಡಿಷನ್ ರೂಲ್ ಬಗ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡಿ ನೋಡಿ ಮಕ್ಕಳ, ದ ಕ್ವಶನ್ ಈಸ್ ಲೈಕ್ ದಿಸ್. ಸೊ consider the alphabets. Okay, so consider the alphabets of English language. Consider the alphabets of English language. Consider the alphabets of English language. Okay na? English language. So form a two-letter word. Form a two-letter word. So form a two-letter word, students. Form a two-letter word. Yes, form a two-letter word using these English alphabets. So using these English alphabets. Using these English alphabets. Okay. So 1 minute. Using this English alphabets such that ಯಾವ ರೀತಿ ಅಂದರೆ ಮಕ್ಕಳ, ಓಕೆ, such that ಯಾವ ರೀತಿ ಅಂದರೆ, ಐ ವಿಲ್ ಫ್ರೇಮ್ 3 ಕ್ವಶನ್ಸ್ ಮಕ್ಕಳ. 3 ಕ್ವಶನ್ಸ್ನ ಫ್ರೇಮ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ಫಸ್ಟ್ ಲೆಟರ್. ಓಕೆ, ಸೊ ಫಸ್ಟ್ ಲೆಟರ್ ಇಸ್ vowel. First letter is vowel. And second letter is consonant. Second letter is consonant. Okay na? Consonant. Yes, second letter is consonant. So ಒಂದು ನಿಮಿಷ ಮಕ್ಕಳ, second letter is consonant.
ಎಸ್. ಅಂಡ್ ಸೆಕೆಂಡ್ ಕ್ವಶನ್ ಮಕ್ಕಳ, ಸೆಕೆಂಡ್ ಕ್ವಶನ್ ಬಂದು ಫಸ್ಟ್ ಲೆಟರ್ ಇಸ್, ಸೊ ಫಸ್ಟ್ ಲೆಟರ್ ಇಸ್ ಕಾನ್ಸನೆಂಟ್, ಫಸ್ಟ್ ಲೆಟರ್ ಇಸ್ ಕಾನ್ಸನೆಂಟ್, and second letter is, and second letter is vowel, and second letter is vowel, and second letter is vowel. Okay, and next one makla, and now it is very important, third question. One of the letter is vowel and the other is, yeah, one of the letter is vowel, one of the letter is vowel, one of the letter is vowel, and the other is, one of the letter is vowel and the other is, and the other is, and the other is consonant. One of the letter is vowel, the other is consonant, and the other is consonant. Okay, one of the letter is vowel and the other is consonant. ಈ ರೀತಿ ಮಕ್ಕಳ ಮೂರು ಕ್ವಶನ್ ಫ್ರೇಮ್ ಮಾಡಿದ್ದೀನಿ. ಹಾಗಾದ್ರೆ ಹೇಗೆ ಆನ್ಸರ್ ಮಾಡೋದು ಮಕ್ಕಳ? ಇದನ್ನ ಆನ್ಸರ್ ಮಾಡ್ಬೇಕಾದ್ರೆ ಯಾವ ರೂಲ್ನ ಯೂಸ್ ಮಾಡಬೇಕು? ಎಲ್ಲಿ ಮಲ್ಟಿಪ್ಲಿಕೇಶನ್ ರೂಲ್ನ ಯೂಸ್ ಮಾಡ್ತೀರಿ, ಮತ್ತೆ ಎಲ್ಲಿ ನೀವು ಅಡಿಷನ್ ರೂಲ್ನ ಯೂಸ್ ಮಾಡ್ತೀರಿ? ನೋಡಿ ಮಕ್ಕಳ, ಇದಕ್ಕೆ ಆನ್ಸರ್ಸ್ ಬರೆದ್ಬಿಡ್ತೀನಿ. ಆನ್ಸರ್ಸ್ ನೋಡಿ, ಫಸ್ಟ್ ಒನ್, ಸರ್ ಹೇಗೆ ಸರ್ ಈಗ ಬರೋದ್ರಿ ಅಂತ ನೀವು ಹೇಳ್ತೀರಾ ಮಕ್ಕಳ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ ಮಕ್ಕಳ, 26 ಆಲ್ಫಾಬೆಟ್ಸ್ ಅಲ್ಲಿ, ಸೊ 26 ಆಲ್ಫಾಬೆಟ್ಸ್ ಏನಿದೆ ಇದರಲ್ಲಿ ಮಕ್ಕಳ 21 ಕಾನ್ಸನೆಂಟ್ಸ್, 21 ಕಾನ್ಸನೆಂಟ್ಸ್, ಸೊ 21 ಕಾನ್ಸನೆಂಟ್ಸ್ ಆ್ಯಂಡ್ 5 ವೊವೆಲ್ಸ್. ಇದು ಎಲ್ಲರಿಗೂ ಕೂಡ ಗೊತ್ತಿದೆ, ಹೌದಲ್ಲ? 5 ವೊವೆಲ್ಸ್ ಯಾವ್ದಾದ್ರು ಮಕ್ಕಳ? AEIOU, ಹೌದಲ್ಲ? ಯಾವ್ದು AEIOU. ಸೊ ಈಗ ಮೊದಲನೇದಕ್ಕೆ ನೋಡಿ ಮಕ್ಕಳ ಯಾವ ರೀತಿ ಬರೀತೀನಿ, ಮೊದಲನೇ ನೋಡಿ ಯಾವ ರೀತಿ ಬರೀತೀನಿ. ಐ ವಿಲ್ ರೈಟ್ ಇಟ್ ಆಸ್, ಸೊ 5 ಇಂಟು 21 ಅಂತ ಬರೀತೀನಿ ಮಕ್ಕಳ, ವಿಚ್ ಇಸ್ ನಥಿಂಗ್ ಬಟ್ 105. ಎರಡನೇದು ನೋಡಿ ಮಕ್ಕಳ ಯಾವ ರೀತಿ ಬರೀತೀನಿ, 21 ಇಂಟು 5, ಓಕೆ, ವಿಚ್ ಇಸ್ ನಥಿಂಗ್ ಬಟ್ 105. ಆ್ಯಂಡ್ ಮೂರನೇದು ನೋಡಿ ಮಕ್ಕಳ ಯಾವ ರೀತಿ ಬರೀತೀನಿ, ದ ಥರ್ಡ್ ಒನ್ ಐ ವಿಲ್ ರೈಟ್, ಇಟ್ ಈಸ್ 5 ಇಂಟು 5 ಇಂಟು 21 ಪ್ಲಸ್ 5 ಇಂಟು 21 ಪ್ಲಸ್ it is 21 into 5, it is 21 into 5. So therefore we got here, it is 105 plus 105, yeah, this is 105 plus 105, which is nothing but students, it is 210. ಮಕ್ಕಳ ಈ ಥರ ಆನ್ಸರ್ ಬರೆದು ಬಿಟ್ಟೆ. ಯಾಕೆ ಸರ್ ಈ ಥರ ಬರೆದು ಬಿಟ್ರಿ? ಯಾಕೆ ಸರ್ ಇಲ್ಲಿ ಅಡಿಷನ್ ಯೂಸ್ ಮಾಡಿದ್ದೀರಿ? ಆ್ಯಂಡ್ ಇಲ್ಲಿ ಯಾಕೆ ಸರ್ ಮಲ್ಟಿಪ್ಲೈ ಮಾಡಿಟ್ಬಿಟ್ಟಿದ್ದೀರಿ? ಯಾಕೆ ಅಂತ ಕೇಳಿದ್ರೆ ಮಕ್ಕಳ, ನಾನು ಈಗೇನು ಹೇಳ್ತೀನಿ ಆ ಕಾನ್ಸೆಪ್ಟ್ನ ಕೇಳಿದ್ರೆ ಮಾತ್ರ ನಿಮಗೆ ಕ್ಲಾರಿಟಿ ಸಿಗೋದು. ನೋಡಿ, ಐ ವಿಲ್ ಟೀಚ್ ಯು ದ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್. ಫಸ್ಟ್ ಐ ವಿಲ್ ಟೀಚ್ ಯು ದ ಕಾನ್ಸೆಪ್ಟ್. ಸೊ ಹಾಗಾದ್ರೆ ಕಾನ್ಸೆಪ್ಟ್ ಏನಿದೆ? ವಾಟ್ ಈಸ್ ದಟ್ ಮಲ್ಟಿಪ್ಲಿಕೇಶನ್ ರೂಲ್ ದೆನ್? ವಾಟ್ ಈಸ್ ದ ಅಡಿಷನ್ ರೂಲ್ ದೆನ್? ನೋಡಿ ಮಕ್ಕಳ, ಇದರಲ್ಲಿ ಮಲ್ಟಿಪ್ಲಿಕೇಶನ್ ರೂಲ್ ಏನಂತ ಹೇಳುತ್ತೆ. ಸೊ ಕಮಿಂಗ್ ಟು ದ ಮಲ್ಟಿಪ್ಲಿಕೇಶನ್ ರೂಲ್ ಸ್ಟೂಡೆಂಟ್ಸ್, ಕಮಿಂಗ್ ಟು ದ ಮಲ್ಟಿಪ್ಲಿಕೇಶನ್ ರೂಲ್. ಎಸ್, ಕಮಿಂಗ್ ಟು ದ ಮಲ್ಟಿಪ್ಲಿಕೇಶನ್ ರೂಲ್. ಸೊ ಮಲ್ಟಿಪ್ಲಿಕೇಶನ್ ರೂಲ್ ಏನಂತ ಹೇಳುತ್ತೆ ಮಕ್ಕಳ? ವಾಟ್ ಡಸ್ ದ ಮಲ್ಟಿಪ್ಲಿಕೇಶನ್ ರೂಲ್ ಟೆಲ್ಸ್ ಅಸ್? ಇಫ್ ಅ ಜಾಬ್ ಇಸ್ ಅಸೈನ್ ಟು ಅಸ್, ಓಕೆ, if a job is assigned to us, 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 split that job into n subjobs. So split that job into n subjobs, split that job into n subjobs, into n subjobs. Okay, now find in how many ways, now find students, now find in how many ways, in how many ways is each subjob can be done, each subjob can be done, each subjob can be done. ಅರ್ಥ ಆಗ್ತಿದ್ಯಾ? ಓಕೆ, ಸೊ ನಾವು ಫೈಂಡ್ ಇನ್ ಹೌ ಮೆನಿ ವೇಸ್ ಈಚ್ ಸಬ್ ಜಾಬ್ ಕ್ಯಾನ್ ಬಿ ಡನ್. ಅಂದರೆ ಮಕ್ಕಳು ಏನಾಗಿದೆ, ಸೊ ವಿ ಆರ್ ಗಿವನ್ ಅ ಜಾಬ್ ಹಿಯರ್, ವಿ ಆರ್ ಗಿವನ್ ಅ ಜಾಬ್, ದಿಸ್ ಜಾಬ್ ಈಸ್ ಸ್ಪ್ಲಿಟೆಡ್ ಇಂಟು n ಸಬ್ ಜಾಬ್ಸ್ ಅಂತ ಅನ್ಕೊಳ್ಳಿ, ದಿಸ್ ಜಾಬ್ ಈಸ್ ಸ್ಪ್ಲಿಟೆಡ್ ಇಂಟು n ಸಬ್ ಜಾಬ್ಸ್ ಅಂತ ಅನ್ಕೊಳ್ಳಿ ಮಕ್ಕಳ, ಲೈಕ್ ದಿಸ್. ಸೊ ದಟ್ ಈಸ್ ಸ್ಟೂಡೆಂಟ್ಸ್, ಸೊ ಇಟ್ ಈಸ್ P1, ಓಕೆ, ಸಬ್ ಜಾಬ್, ಇಟ್ ಈಸ್ ಅ P1 ಸಬ್ ಜಾಬ್. ಓಕೆ, ಸೊ ಅಥವಾ ಲೆಟ್ ಮಿ ಕನ್ಸಿಡರ್ ಹಿಯರ್. ಓಕೆ, ಸೊ ಫಸ್ಟ್ ಸಬ್ ಜಾಬ್ SJ ಅಂತ ಅನ್ಕೊಳ್ತೀವಿ ಮಕ್ಕಳ, ಫಸ್ಟ್ ಸಬ್ ಜಾಬ್. ಓಕೆ, ಸೆಕೆಂಡ್ ಸಬ್ ಜಾಬ್ SJ ಅಂದರೆ ಸೆಕೆಂಡ್ ಸಬ್ ಜಾಬ್. ಓಕೆ, ಸೊ ಥರ್ಡ್ ಸಬ್ ಜಾಬ್, ಓಕೆನಾ, ಥರ್ಡ್ ಸಬ್ ಜಾಬ್. ಆ್ಯಂಡ್ ನಾವು ಸ್ಟೂಡೆಂಟ್ಸ್ ಇಯರ್ ಇಟ್ ಈಸ್ ಇದೇ ರೀತಿ ಹೋಗ್ತಾ ಇದ್ರೆ ಮಕ್ಕಳ, ಇಲ್ಲೇನು ಬರುತ್ತೆ, ಇಟ್ ಈಸ್ nth ಸಬ್ ಜಾಬ್, ಇಟ್ ಈಸ್ nth ಸಬ್ ಜಾಬ್. ಸೊ ಈ ರೀತಿ n ಸಬ್ ಜಾಬ್ಸ್ಗೆ ಡಿವೈಡ್ ಮಾಡ್ತಾ ಬರ್ತೀನಿ. ಅಂದರೆ ಯಾವ ರೀತಿ ಮಕ್ಕಳ? ಈಗ ನೋಡಿ, ನನಗೊಂದು ಕ್ವಶನ್ ಕೊಟ್ಟಿದ್ರು. ಏನು ಕ್ವಶನ್ ಕೇಳಿದ್ರು? ವಾಟ್ ಡಿಡ್ ದೇ ಆಸ್ಕ್ ಮೀ? ಫಾರ್ಮ್ ಅ 2-letter ವರ್ಡ್ ಅಂತ ಕೊಟ್ಟಿದ್ರು. ಏನು ಕೊಟ್ಟಿದ್ರು ಮಕ್ಕಳ? ಫಾರ್ಮ್ ಅ 2-letter ವರ್ಡ್. ದಿಸ್ ಈಸ್ ದ ಮೇನ್ ಜಾಬ್ ಫಾರ್ ಅಸ್ ಸ್ಟೂಡೆಂಟ್ಸ್. ಇದೇನಾಗಿತ್ತು? ದಿಸ್ ವಾಸ್ ದ ಮೇನ್ ಜಾಬ್ ಫಾರ್ ಅಸ್. ಓಕೆ, ದಿಸ್ ಇಸ್ ದ ಮೇನ್ ಜಾಬ್ ಫಾರ್ ಅಸ್. ಏನಾಗಿತ್ತು ಮಕ್ಕಳ ಇದರಲ್ಲಿ? ವಾಟ್ ವಾಸ್ ದ ಜಾಬ್? ಫಾರ್ಮಿಂಗ್ 2-letter ವರ್ಡ್. ಓಕೆ,
So forming 2-letter word was a main job for me. What is the job here? Okay, job was what? Forming 2-letter word. Job was forming 2-letter word. Forming 2-letter word was a job for me. So ಈ ಕೆಲಸನ ಏನು ಮಾಡ್ತಾ ಇದ್ದೀನಿ? I am splitting this into. So split this into 2 subjobs. Split into 2 subjobs. Split into 2 subjobs. So ಮೊದಲನೇ ಸಬ್ ಜಾಬ್ ಏನಂತ ಹೇಳುತ್ತೆ ಮಕ್ಕಳ? ಫಸ್ಟ್ ಸಬ್ ಜಾಬ್. ಸೊ ಇದರಲ್ಲಿ ಫಸ್ಟ್ ಸಬ್ ಜಾಬ್ ಆ್ಯಂಡ್ ಸೆಕೆಂಡ್ ಸಬ್ ಜಾಬ್. ಸಬ್ ಜಾಬ್ ಅಂದರೆ ಏನು ಮಕ್ಕಳ? ಎಸ್ ಜೆ ಇಸ್ ನಥಿಂಗ್ ಬಟ್ ಸಬ್ ಜಾಬ್. ಇದರಲ್ಲಿ ಸೆಕೆಂಡ್ ಸಬ್ ಜಾಬ್ ಏನಿದು? ಓಕೆ, ಸೊ ಫಸ್ಟ್ ಸಬ್ ಜಾಬ್ ಇಸ್ ನಥಿಂಗ್ ಬಟ್ ಫಿಲ್ಲಿಂಗ್ ದ ಫಸ್ಟ್. ಓಕೆ, ಫಿಲ್ಲಿಂಗ್ ದ ಫಸ್ಟ್ ಲೆಟರ್. ಫಸ್ಟ್ ಸಬ್ ಜಾಬ್ ಏನು ಮಕ್ಕಳ? ಫಿಲ್ಲಿಂಗ್ ದ ಫಸ್ಟ್ ಲೆಟರ್. ಫಿಲ್ಲಿಂಗ್ ದ ಫಸ್ಟ್ ಲೆಟರ್. ಫಿಲ್ಲಿಂಗ್ ದ ಫಸ್ಟ್ ಪ್ಲೇಸ್. ಓಕೆ, ಫಿಲ್ಲಿಂಗ್ ದ ಫಸ್ಟ್ ಪ್ಲೇಸ್ ಆಫ್ ದ ವರ್ಡ್. ಫಿಲ್ಲಿಂಗ್ ದ ಫಸ್ಟ್ ಪ್ಲೇಸ್ ಆಫ್ ದ ವರ್ಡ್. ಅರ್ಥ ಆಗ್ತಿದೆಯಾ ಮಕ್ಕಳ? ಸೊ ಫಿಲ್ಲಿಂಗ್ ದ ಫಸ್ಟ್ ಪ್ಲೇಸ್ ಆಫ್ ದ ವರ್ಡ್. ಒಂದು ವರ್ಡ್ ಏನಿದೆ ಮಕ್ಕಳ, ಅದ್ರದ್ದು ಫಸ್ಟ್ ಪ್ಲೇಸ್ನ ಫಿಲ್ ಮಾಡೋದು. ಯಾಕಂದ್ರೆ ಇಟ್ ಇಸ್ ಅ 2-letter ವರ್ಡ್ ಅಲ್ವೇನ್ರೋ? ಇಟ್ ಇಸ್ ಅ 2-letter ವರ್ಡ್. ಸೊ ಫಸ್ಟ್ ಪ್ಲೇಸ್ನ ಫಿಲ್ ಮಾಡೋದನ್ನ ಮಕ್ಕಳ ಫಸ್ಟ್ ಸಬ್ ಜಾಬ್ ಅಂತ ತಗೊಳ್ತೀನಿ. ಆ್ಯಂಡ್ ಇಲ್ಲೇನಾಗುತ್ತೆ? ಫಿಲ್ಲಿಂಗ್ ದ ಸೆಕೆಂಡ್, ಫಿಲ್ಲಿಂಗ್ ದ ಸೆಕೆಂಡ್ ಪ್ಲೇಸ್ ಆಫ್ ದ ವರ್ಡ್. ಇದೇನಾಗುತ್ತೆ ಮಕ್ಕಳ? ಇದು ದಿಸ್ ಇಸ್ ಫಿಲ್ಲಿಂಗ್ ದ ಸೆಕೆಂಡ್. ಓಕೆ, ಫಿಲ್ಲಿಂಗ್ ದ ಸೆಕೆಂಡ್ ಪ್ಲೇಸ್ ಆಫ್ ದ ವರ್ಡ್. ಫಿಲ್ಲಿಂಗ್ ದ ಸೆಕೆಂಡ್ ಪ್ಲೇಸ್ ಆಫ್ ದ ವರ್ಡ್. ಇಷ್ಟೇ ಕಣ್ರೋ, ಇಷ್ಟೇ. ಓಕೆ, ಮೊದಲನೇ ಕ್ವಶನ್ ಏನಾಗಿದೆ ಮಕ್ಕಳ? ನೋಡಿ, ಮೊದಲನೇ ಕ್ವಶನ್. ಕಮಿಂಗ್ ಟು ದ ಫಸ್ಟ್ ಕ್ವಶನ್, ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್, ಬಿಕಾಸ್ ಐ ಆಮ್ ಟಾಕಿಂಗ್ ಅಬೌಟ್ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ನಾವು. ಫಸ್ಟ್ ಕ್ವಶನ್ ನೋಡಿ ಮಕ್ಕಳ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಅಲ್ಲಿ ಏನಿದೆ? ಫಸ್ಟ್ ಲೆಟರ್ ಇಸ್ ಫಿಲ್ಡ್ ಆರ್ ಫಸ್ಟ್ ಪ್ಲೇಸ್. ಫಸ್ಟ್ ಲೆಟರ್ ಇಸ್ ನಥಿಂಗ್ ಬಟ್ ಫಸ್ಟ್ ಪ್ಲೇಸ್. ಫಸ್ಟ್ ಪ್ಲೇಸ್ ಆಫ್ ದ ವರ್ಡ್. ಫಸ್ಟ್ ಪ್ಲೇಸ್ ಆಫ್ ದ ವರ್ಡ್ ಇಸ್ ಫಿಲ್ಡ್ ವಿತ್ ವಾಟ್? ವೊವೆಲ್. ಅಂದ್ರೆ ಎಷ್ಟು ಆಪ್ಷನ್ ಇದೆ ಮಕ್ಕಳ? ದೇರ್ ಆರ್ 5 ಆಪ್ಷನ್ಸ್ ಫಾರ್ ಮೀ. ಸೊ ಅದಕ್ಕೇನೆ ಮಕ್ಕಳ ನಾನೇನು ಮಾಡಿದ್ದೀನಿ, ಇದರಲ್ಲಿ 5 ಅಂತ ಬರ್ಕೊಂಡೆ. ಆ್ಯಂಡ್ ಮಲ್ಟಿಪ್ಲಿಕೇಶನ್ ಯಾಕೆ ಮಾಡ್ತೀನಿ ಅದನ್ನ ಹೇಳ್ಕೊಡ್ತೀನಿ. ಮಲ್ಟಿಪ್ಲಿಕೇಶನ್ ಯಾಕೆ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ಮಕ್ಕಳ. ಇಲ್ಲಿ 5 ಆಪ್ಷನ್ಸ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ ಆಫ್ ದ ವರ್ಡ್. ಸಾರಿ, ಸೊ ಸೆಕೆಂಡ್ ಪ್ಲೇಸ್ ಆಫ್ ದ ವರ್ಡ್ ಮಕ್ಕಳ. ಒಂದು ನಿಮಿಷ, ಇದು 5 ಆ್ಯಂಡ್ ಇಲ್ಲಿ ಏನಾಗುತ್ತೆ 21. ದ ಸೆಕೆಂಡ್ ಪ್ಲೇಸ್ ಆಫ್ ದ ವರ್ಡ್ ಕ್ಯಾನ್ ಬಿ ಫಿಲ್ಡ್ ಇನ್ ಹೌ ಮೆನಿ ವೇಸ್? 21 ವೇಸ್. ಯಾಕೆ? ಬಿಕಾಸ್ ಐ ನೀಡ್ ಟು ಫಿಲ್ ಬೈ ಕಾನ್ಸೊನೆಂಟ್ಸ್. ನೆಕ್ಸ್ಟ್ ಒನ್ ಅಲ್ಲಿ ಏನಾಗುತ್ತೆ? ನೆಕ್ಸ್ಟ್ ಒನ್ ಅಲ್ಲಿ ಏನಾಗುತ್ತೆ? ಇಲ್ಲಿ 21 ವೇಸ್ ಅಲ್ಲಿ ಬರೀತೀನಿ. ಬಿಕಾಸ್ the first letter is consonant and the second letter is nothing but vowel. So second letter is vowel ಅಂತಂದ್ರೆ the second place can be filled in how many ways? 5 ways. ಅದಕ್ಕೆ ಮಕ್ಕಳ ಇಲ್ಲಿ ಏನು ಕೊಡ್ತಾ ಇದ್ದೀನಿ? ಸೊ ಇಲ್ಲಿ ಏನಂತ ಹೇಳ್ತಾ ಇದ್ದೀನಿ ನೋಡಿ. now find in how many ways. ಸೊ n ಸಬ್ ಜಾಬ್ಸ್ಗೆ ಡಿವೈಡ್ ಮಾಡ್ಕೊಂಡೆ. 2-letter ವರ್ಡ್ನ ನಾನೇನು ಮಾಡಿದೆ? ಫಸ್ಟ್ ಲೆಟರ್ ಮತ್ತೆ ಸೆಕೆಂಡ್ ಲೆಟರ್ ಅಂತ ಸಪರೇಟ್ ಮಾಡ್ಕೊಂಡ್ಬಿಟ್ಟೆ ಮಕ್ಕಳ. ಅರ್ಥ ಆಗ್ತಿದ್ಯಾ? ಸಪೋಸ್ ಐ ನೀಡ್ ಟು ಫಿಲ್ ಮೀನ್ಸ್ ಐ ನೀಡ್ ಟು ಫಾರ್ಮ್ ಅ ವರ್ಡ್ ಆಫ್ 4 letters ಅಂತ ಅನ್ಕೊಳ್ಳಿ. ಸಪೋಸ್ ಐ ವಾಂಟ್ ಟು ಫಾರ್ಮ್ ಅ ವರ್ಡ್ ಆಫ್ 4 letters. ಸೊ ಸಪೋಸ್ assume students I have got a word, say ನಂತರ ಆಲ್ಫಾಬೆಟ್ಸ್ ಇದೆ ಅಂತ ಅನ್ಕೊಳ್ಳಿ ಮಕ್ಕಳ. ಯಾವುದು? ಸೊ ಲೆಟ್ ಮೀ ರೈಟ್ ಹಿಯರ್ G. ಓಕೆ, ಸೊ GP ಆರ್ GR EF AMT ಅಂತ ಅನ್ಕೊಳ್ಳಿ. ಓಕೆ, ಸೊ ಈ ರೀತಿ ಇತ್ತು ಅಂತ ಅನ್ಕೊಳ್ಳಿ ಮಕ್ಕಳ. ನಾನು ಸೊ ದಿಸ್ ಇಸ್ n is equal to ಎಷ್ಟಿದೆ ಮಕ್ಕಳ? ಇದರಲ್ಲಿ 1 2 3 4 5 6 7. ಓಕೆ, ಸೊ ನಂಬರ್ ಆಫ್ ಲೆಟರ್ಸ್ ಎಷ್ಟು ಕೊಟ್ಟಿದ್ದಾರೆ ಇದರಲ್ಲಿ? ನಂಬರ್ ಆಫ್ ಲೆಟರ್ಸ್ ಎಷ್ಟಿದೆ ಮಕ್ಕಳ? ನಂಬರ್ ಆಫ್ ಲೆಟರ್ಸ್ ಈಕ್ವಲ್ಸ್ ಟು 7 ಇದೆ. ನಂಬರ್ ಆಫ್ ಲೆಟರ್ಸ್ ಎಷ್ಟಿದೆ ಮಕ್ಕಳ? 7 ಇದೆ. ಅರ್ಥ ಆಗ್ತಿದ್ಯಾ? ಸೊ ನಾನೀಗ ಏನು ಮಾಡಬೇಕು? ಫಾರ್ಮ್ 4-letter ವರ್ಡ್. ನಾನೇನು ಮಾಡಬೇಕು? ಫಾರ್ಮ್ 4-letter ವರ್ಡ್. ಸೊ ಇದನ್ನೇನು ಮಾಡ್ತಾ ಇದ್ದೀನಿ ನಾನು? ಇದು ದಿಸ್ ಇಸ್ ಅ ಜಾಬ್ ಫಾರ್ ಮೀ. ಸೊ ಇದನ್ನೇನು ಮಾಡ್ತಾ ಇದ್ದೀನಿ ಮಕ್ಕಳ? ಸ್ಪ್ಲಿಟ್ ದಿಸ್ ಜಾಬ್ ಇಂಟು 4 ಸಬ್ ಜಾಬ್. ಅರ್ಥ ಆಗ್ತಿದ್ಯಾ? ಸ್ಪ್ಲಿಟ್ ಇಂಟು 4 ಸಬ್ ಜಾಬ್ಸ್. ಅರ್ಥ ಆಗ್ತಿದ್ಯಾ ಮಕ್ಕಳ ಎಲ್ಲರಿಗೂ? ಸ್ಪ್ಲಿಟ್ ಇಂಟು 4 ಸಬ್ ಜಾಬ್ಸ್. ಸೊ ನಾನೇನು ಮಾಡ್ತಾ ಇದ್ದೀನಿ? 4 ಸಬ್ ಜಾಬ್ಸ್ ಅಲ್ಲಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಹಾಗಾದ್ರೆ ಏನಾಗುತ್ತೆ ಮಕ್ಕಳ ಇದರಲ್ಲಿ? ಸೊ ಹಿಯರ್ ಐ ಗೆಟ್ ಸೊ 4 ಸಬ್ ಜಾಬ್ಸ್. ಫಸ್ಟ್ ಸಬ್ ಜಾಬ್, ಸೆಕೆಂಡ್ ಸಬ್ ಜಾಬ್, ಓಕೆ, ಸೊ ಥರ್ಡ್ ಸಬ್ ಜಾಬ್ ಆ್ಯಂಡ್ 4th ಸಬ್ ಜಾಬ್. ಅರ್ಥ ಆಗ್ತಿದೆಯೇನ್ರ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ದಿಸ್ ಇಸ್ ಹೌ ಐ ಆಮ್ ಸ್ಪ್ಲಿಟಿಂಗ್. ಸೊ ಈಗ ಐ ನೀಡ್ ಟು ಚೆಕ್ ಸ್ಟೂಡೆಂಟ್ಸ್. ಇನ್ ಹೌ ಮೆನಿ ವೇಸ್ ಈಚ್ ಸಬ್ ಜಾಬ್ ಕ್ಯಾನ್ ಬಿ ಡನ್. ಅದನ್ನೆಲ್ಲ ಮಕ್ಕಳ ಬರ್ದಿರೋದು ಇದರಲ್ಲಿ ಏನಂತ ಬರ್ದಿದ್ದೀನಿ? ವಾಟ್ ಐ ಹ್ಯಾವ್ ರಿಟನ್ ಹಿಯರ್? now find in how many ways can each sub job can be done. ನಾನೀಗ ಏನು ಮಾಡಬೇಕು? ಪ್ರತಿಯೊಂದು ಸಬ್ ಜಾಬ್ನ ಎಷ್ಟು ರೀತಿಯಲ್ಲಿ ಮಾಡ್ಬೋದು ಅಂತ ಅದನ್ನೆಲ್ಲ ಮಕ್ಕಳ ಬರ್ದಿದ್ದು ನಾನು. ಓಕೆ, ಫಸ್ಟ್ ಪ್ಲೇಸ್ ಆಫ್ ದ ವರ್ಡ್ ಯಾವುದು? ವೊವೆಲ್ಸ್ ಅಂದ್ರೆ ಎಷ್ಟು ವೊವೆಲ್ಸ್ ಇದೆ? there are 5 vowels for me. and second one can be filled by what? Second can be filled by ಕಾನ್ಸೊನೆಂಟ್ಸ್. ಹೌದಲ್ಲ ಮಕ್ಕಳ? ಎಷ್ಟಿತ್ತು? 21 ಕಾನ್ಸೊನೆಂಟ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್, ರೈಟ್? ಸೊ ಅದೇ ರೀತಿ ಮಕ್ಕಳ ಈಗ ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ? ಇದರಲ್ಲಿ ದಿಸ್ ಕ್ಯಾನ್ ಬಿ ಡನ್ ಇನ್ P1 ವೇಸ್. ಇದನ್ನ ಮಕ್ಕಳ P1 ವೇಸ್ ಅಂತ ಅನ್ಕೊಳ್ಳಿ. ದಿಸ್ ಇಸ್ ನಥಿಂಗ್ ಬಟ್ P1 ವೇಸ್. ಓಕೆ, ದಿಸ್ ಇಸ್ P1 ವೇಸ್. ದಿಸ್ ಇಸ್ P2 ವೇಸ್. ಓಕೆ, ದಿಸ್ ಇಸ್ P2 ವೇಸ್.
this is p3 ways and so on students and so on. This is pn ways ಅಂತ ಅನ್ಕೊಳ್ಳಿ. This is pn ways. I hope this is clear. So ಹಾಗಾದ್ರೆ the total ways, then the total number of ways in which the job can be done, then students, then the total number of ways, the total number of ways in which, then the total number of ways in which the main job can be done, in which, then the total number of ways in which the main job can be done, in which the main job can be done, in which the main job can be done. The main job can be done is nothing but, the main job can be done is nothing but students, this is nothing but, it is p1, okay, p1 into p2 into p3, okay, and so on up to pn. ಅರ್ಥ ಆಗ್ತಿದ್ಯಾ ಮಕ್ಕಳ ಎಲ್ಲರಿಗೂ? ಅರ್ಥ ಆಗ್ತಿದ್ಯಾ? ಅದೇ ಕೆಲಸ ಮಕ್ಕಳ ಇಲ್ಲಿ ಮಾಡಿರೋದು ನಾನೇನು ಮಾಡಿದ್ದೀನಿ ಇದರಲ್ಲಿ, ವಾಟ್ ಐ ಹ್ಯಾವ್ ಡನ್. ಸೊ ಇಲ್ಲಿ ನೋಡಿ ನಾನೇನು ಮಾಡಬೇಕು, ಐ ನೀಡ್ ಟು forming 2-letter word is the main job for me. So I have split that into 2 sub jobs. First place of the word, second place of the word. So first place of the word can be done in how many ways? Can be done in 5 ways. ಯಾಕಂದ್ರೆ 5 options ಇತ್ತು ನನಗೆ, ಯಾವುದದು vowels. And second place of the word can be filled in 21 ways. So total ways. So ಹಾಗಾದ್ರೆ ಏನೇನಾಗುತ್ತೆ ಮಕ್ಕಳ ಇದರಲ್ಲಿ? So total number of ways. So total number of ways is nothing but, students, number of ways is nothing but it is 5 into 21. Therefore it is 105. ಅದೇ ರೀತಿ ಇಲ್ಲಿ ನೋಡಿ ಟೋಟಲ್ ನಂಬರ್ ಆಫ್ ವೇಸ್, ಯಾಕಂದ್ರೆ ಫಸ್ಟ್ ಪ್ಲೇಸ್ ಆಫ್ ದಿ ವರ್ಡ್ ಕ್ಯಾನ್ ಬಿ ಫಿಲ್ಡ್ ಬೈ ಕಾನ್ಸನೆಂಟ್ಸ್. ಸೊ ಎಷ್ಟು ಕಾನ್ಸನೆಂಟ್ಸ್ ಇದೆ, ಎಷ್ಟು ಆಪ್ಷನ್ಸ್ ಇದೆ ಮಕ್ಕಳ, ನಾನು ಇಲ್ಲಿ ಬರಿಬೇಕಾದ್ರೆ ಎಷ್ಟು ಆಪ್ಷನ್ಸ್ ಅಂತ ಅದನ್ನೇ ಇಲ್ಲಿ ಬರೆದಿರೋದು. ನಾವು ಫೈಂಡ್ ಇನ್ ಹೌ ಮೆನಿ ವೇಸ್ ಅಂದ್ರೆ ಆಪ್ಷನ್ಸ್. ವೇಸ್ ಅಂದ್ರೆ ಏನು ಮಕ್ಕಳ? ಇಟ್ ಇಸ್ ನಥಿಂಗ್ ಬಟ್ ಆಪ್ಷನ್ಸ್. ಇನ್ ಹೌ ಮೆನಿ ವೇಸ್ ಅಂತ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಆಪ್ಷನ್ಸ್. ಇನ್ ಹೌ ಮೆನಿ ವೇಸ್, ಓಕೆ, ಅಂದ್ರೆ ಎಷ್ಟು ಆಪ್ಷನ್ಸ್ ಇದೆ. ಓಕೆ, ಇಟ್ ಇಸ್ ನಥಿಂಗ್ ಬಟ್ ಆಪ್ಷನ್ಸ್. ಈಚ್ ಸಬ್ ಜಾಬ್ ಕ್ಯಾನ್ ಬಿ ಡನ್. ಅರ್ಥ ಆಗ್ತಿದ್ಯಾ? ಎಷ್ಟು ಆಪ್ಷನ್ಸ್ ಇದೆ ಮಕ್ಕಳ, ಎಷ್ಟು ಆಪ್ಷನ್ಸ್ ಇದೆ ನಾನು ಆ ಕೆಲಸ ಮಾಡೋದಕ್ಕೆ, ಯಾವ್ಯಾವ ರೀತಿಲಿ ಮಾಡ್ಬೋದು. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಓಕೆ, ಸೊ ಹಾಗಾದ್ರೆ ಇದರಲ್ಲಿ ಮಕ್ಕಳ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇಲ್ಲೇನಾಗುತ್ತೆ, ಸೊ ಅದೇ ರೀತಿ ಇದರಲ್ಲಿ ಟೋಟಲ್ ನಂಬರ್ ಆಫ್ ವೇಸ್ ಇಸ್ ಈಕ್ವಲ್ ಟು, ಟೋಟಲ್ ನಂಬರ್ ಆಫ್ ವೇಸ್ ಇಸ್ ಈಕ್ವಲ್ ಟು ಇಟ್ ಈಸ್ ನಥಿಂಗ್ ಬಟ್ 21 into 5 which is nothing but 105. ಅರ್ಥ ಆಗಿದೆ ಎಲ್ಲರಿಗೂ? ಇದ್ರಲ್ಲಿ ನೋಡಿ ಹಾಗಾದ್ರೆ ಇದ್ರಲ್ಲಿ ಏನ್ ಮಾಡ್ತೀನಿ ಮಕ್ಕಳ, ಸ್ಪ್ಲಿಟ್ ದಿಸ್ ಇಂಟು 4 ಸಬ್ ಜಾಬ್. ಇಲ್ಲಿ ಮಕ್ಕಳ ಏನ್ ಕೊಡ್ತೀನಿ, ಫಾರ್ಮ್ 4-letter ವರ್ಡ್, ಓಕೆ, ವಿತೌಟ್ ರಿಪಿಟೇಷನ್. ಇಲ್ಲಿ ಒಂದು ಕ್ವಶನ್ ಕೊಡ್ತೀನಿ ಮಕ್ಕಳ, ಏನಂತ, ವಿತೌಟ್ ರಿಪಿಟೇಷನ್ ಆಫ್ ದಿ ಲೆಟರ್, ಇದೊಂದು ಕಂಡೀಷನ್ ಕೊಡ್ತೀನಿ ಕೊಂಡ್ರು, ವಿತೌಟ್ ರಿಪಿಟೇಷನ್ ಆಫ್ ದಿ ಲೆಟರ್. ಟೋಟಲ್ ಎಷ್ಟಿತ್ತು ಮಕ್ಕಳ ಹಾಗಾದ್ರೆ? ಸೊ ಮೊದಲನೇ ಸಬ್ ಜಾಬ್ನ ಮಾಡೋದಕ್ಕೆ ಎಷ್ಟು ವೇಸ್ ಇತ್ತು? ದೇರ್ ಆರ್ 7 ways, ಹೌದಲ್ಲ? ಸೊ ದಿಸ್ ಕ್ಯಾನ್ ಬಿ ಡನ್ ಇನ್ 7 ways. ಹಾಗಾದ್ರೆ ಎರಡನೇದು ಮಕ್ಕಳ, ಎರಡನೇದು ಮಾಡೋದಕ್ಕೆ ಎಷ್ಟಿದೆ, ಎಷ್ಟು ಆಪ್ಷನ್ಸ್ ಇದೆ? ಹೌ ಮೆನಿ ಆಪ್ಷನ್ಸ್ ಐ ಹ್ಯಾವ್ ಗಾಟ್? ನೋಡಿ ಎರಡನೇದನ್ನ ಮಕ್ಕಳ ಮಾಡೋದಕ್ಕೆ ಮೊದಲೇದು ಮಾಡೋದಕ್ಕೆ 7 letters ಇತ್ತು. ಬಟ್ ಈಗ ರಿಪಿಟೇಷನ್ ಇಸ್ ನಾಟ್ ಅಲೌಡ್ ಇಯರ್. ರಿಪಿಟೇಷನ್ ಅಲೌವ್ ಇಲ್ದಿರೋದ್ರಿಂದ ಮಕ್ಕಳ ನೆಕ್ಸ್ಟ್ ಎಷ್ಟು ಆಪ್ಷನ್ ಸಿಗುತ್ತೆ? ಓನ್ಲಿ 6 options ಆರ್ ಅವೈಲಬಲ್. ಸೊ ಇಲ್ಲೇ ಸಿಗುತ್ತೆ ಮಕ್ಕಳ 6 ways ಸಿಗುತ್ತೆ. ಅಂಡ್ ನೆಕ್ಸ್ಟ್ ಏಸ್ ಸಿಗುತ್ತೆ, ಮೊದಲನೇ 2 ಪ್ಲೇಸ್ನ 2 letter ಇಂದ ಆಗೋಯ್ತು. ಬಟ್ ಆ 2 letterನ ಮತ್ತೆ ಯೂಸ್ ಮಾಡ್ಕೊಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ರಿಪಿಟೇಷನ್ ಇಸ್ ನಾಟ್ ಅಲೌಡ್. ಹಾಗಾದ್ರೆ ಮಕ್ಕಳ ಮೂರನೇ ಪ್ಲೇಸ್ನ ಫಿಲ್ ಮಾಡೋದಕ್ಕೆ ಎಷ್ಟು ಆಪ್ಷನ್ ಇದೆ? ದೇರ್ ಆರ್ 5 options ನಾವು. ಸೊ ಹಿಯರ್ ಇಟ್ ಕ್ಯಾನ್ ಬಿ ಡನ್ ಇನ್ 5 ways. ಸೊ ಇದೆಷ್ಟು ಮಕ್ಕಳ? ಹಾಗಾದ್ರೆ 4 ways. ಇದೇ ರೀತಿ ಹೋದ್ರೆ 4 ways. ಸೊ ಹಾಗಾದ್ರೆ ಮಕ್ಕಳ, ಸೊ ಎಲ್ಲಾನು ಸೇರಿಸಿ ಕ್ಲಬ್ ಮಾಡಿ ಮಕ್ಕಳ, ಕ್ಲಬ್ ಮಾಡಿದಾಗ ಏನಾಗುತ್ತೆ, ವಿ ಗೆಟ್ ಹಿಯರ್ ಇಟ್ ಇಸ್ 7 into 6 into 5 into 4. ಓಕೆ, ಸೊ ವಿ ಗಾಟ್ ಹಿಯರ್ ಇಟ್ ಇಸ್ 42 into 20. ಸೊ therefore it is 840. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್. ಸರ್ ಹಾಗಾದ್ರೆ ಅಡಿಷನ್ ಪ್ರಿನ್ಸಿಪಲ್ ಏನಂತ ಹೇಳುತ್ತೆ? ಗೊತ್ತಾಯ್ತು ಸರ್. ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ನಮಗೇನೋ ಗೊತ್ತಾಯ್ತು. ನಾವೇನು ಮಾಡಬೇಕು, ನಾವು ಕೊಟ್ಟಿರೋ ಕೆಲಸ ಏನಿದೆ ಅದನ್ನ ಡಿಫ್ರೆಂಟ್ ಅಂದ್ರೆ ಅದನ್ನ ಡಿವೈಡ್ ಮಾಡ್ಕೊಂಡು ಹೋಗ್ಬೇಕು. ಸೊ ನಾನೊಬ್ಬನಿಗೆ ಕೆಲಸ ಕೊಟ್ಟಿದ್ರೆ ನಾನೇನು ಮಾಡ್ತೀನಿ, ನನ್ನ ಕೆಲಸನ ಒಂದೊಂದೇ ಕೆಲಸನ ನಾನೇನು ಮಾಡ್ತೀನಿ, ನನ್ನ 4 ಜನ ಸಬಾರ್ಡಿನೇಟ್ಸ್ಗೆ ಕೊಟ್ಟಿದ್ದೀನಿ. ಓಕೆ, ಸೊ ಇವನು ಎಷ್ಟು ರೀತಿಲಿ ಮಾಡ್ತಾನೆ, ಇವನು ಎಷ್ಟು ರೀತಿಲಿ ಮಾಡ್ತಾನೆ, ಅದೆಲ್ಲಾನು ಕೂಡ ನಾನು ಫೈಂಡ್ ಔಟ್ ಮಾಡ್ಕೊಳ್ತೀನಿ, ಕಡೆಯಲ್ಲೆಲ್ಲಾನು ಕ್ಲಬ್ ಮಾಡ್ತೀನಿ. ದಿಸ್ ಇಸ್ ಕಾಲ್ಡ್ ಆಸ್ ಯುವರ್ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್. ಬಟ್ ಅಡಿಷನ್ ಪ್ರಿನ್ಸಿಪಲ್ ಏನು ನೋಡಿ ಮಕ್ಕಳ, ಅಡಿಷನ್ ಪ್ರಿನ್ಸಿಪಲ್ ಏನಂತ ಹೇಳುತ್ತೆ? ಲೆಟ್ ಮಿ ಕಮ್ ಟು ದ ಅಡಿಷನ್ ಪ್ರಿನ್ಸಿಪಲ್ ಹಿಯರ್. ನಾವು. ಓಕೆ, ಸೊ ಕಮಿಂಗ್ ಟು ದ ಅಡಿಷನ್ ಪ್ರಿನ್ಸಿಪಲ್. ಸೊ ಅಡಿಷನ್ ಪ್ರಿನ್ಸಿಪಲ್ ಏನಂತ ಹೇಳುತ್ತೆ ಅಂದ್ರೆ ಅಡಿಷನ್ ರೂಲ್ ಆರ್ ಅಡಿಷನ್ ಪ್ರಿನ್ಸಿಪಲ್. ಓಕೆ, if the same main job, okay,
ಸಬ್ ಜಾಬ್ ಬಗ್ಗೆ ಮಾತಾಡ್ತಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ದ ಮೇನ್ ಜಾಬ್. ಇಫ್ ದ ಸೇಮ್ ಮೇನ್ ಜಾಬ್, okay, if the same main job, if the same main job, if the same main job, if the same main job can be done in, can be done in, okay, can be done in n different ways, can be done in, can be done in n different ways. ಏನಂಗಂದ್ರೆ ಮಕ್ಕಳ can be done in n different ways. If the same main job can be done in n different ways. What do you mean by this? ಏನಂಗಂದ್ರೆ ನೋಡಿ ಮಕ್ಕಳ, ಇಲ್ಲಿ ನಾನು ಮಾಡಬೇಕಾಗಿದ್ದೇನು, ಐ ನೀಡ್ ಟು ಫಾರ್ಮ್ ದ 2 letter ವರ್ಡ್. ಹೌದು, ಬಟ್ ಈ ಕಂಡೀಷನ್ ನೋಡಿ ಮಕ್ಕಳ, ಒನ್ ಆಫ್ ದ ಲೆಟರ್ ಇಸ್ ಓವಲ್ ಅಂಡ್ ಅದರ್ ಇಸ್ ಕಾನ್ಸನೆಂಟ್ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಮೂರನೇ ಪ್ರಾಬ್ಲಮ್ ಏನಿದೆ ಮಕ್ಕಳ, ಒನ್ ಆಫ್ ದ ವರ್ಡ್, ಓಕೆ, ಸೊ ಒನ್ ಆಫ್ ದ ಲೆಟರ್ is oval, one of the letter is oval, one of the letter is oval, and the other is consonant. One of the letter is oval and the other is consonant ಅಂತ ಕೊಟ್ಟಿದ್ದಾರೆ. and the other is consonant ಅಂತ ಕೊಟ್ಟಿದ್ದಾರೆ ಮಕ್ಕಳ. and the other is consonant ಅಂತ ಕೊಟ್ಟಿದ್ದಾರೆ. one of the letter is oval, the and other is consonant ಅಂತ ಕೊಟ್ಟಿದ್ದಾರೆ. ಏನಂದ್ರೆ ಮಕ್ಕಳ, ವಾಟ್ ಯು ಮೀನ್ ಬೈ ದಿಸ್? ಹಾಗಾದ್ರೆ ಮಕ್ಕಳ, ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, 2 letter ವರ್ಡ್ ನ ಫಾರ್ಮ್ ಮಾಡ್ತಾ ಇದ್ದೀನಿ ಮಕ್ಕಳ. ಅದರಲ್ಲಿ ಆರ್ಡರ್ ಕೊಟ್ಟಿಲ್ಲ. ಮುಂಚೆ ಆರ್ಡರ್ ಕೊಟ್ಟಿದ್ರು ಮಕ್ಕಳ. ಮುಂಚೆ ಏನಾಗಿತ್ತು? ಆರ್ಡರ್ ಕೊಟ್ಟಿದ್ರು. ಆರ್ಡರ್ ಏನಾಗಿತ್ತು? ಫಸ್ಟ್ ಲೆಟರ್ನ ಓವೆಲ್ ಇಂದಾನೆ ಫಿಲ್ ಮಾಡಬೇಕು, ಸೆಕೆಂಡ್ ಒನ್ ನ ಕಾನ್ಸನೆಂಟ್ ಇಂದಾನೆ ಫಿಲ್ ಮಾಡಬೇಕಂತ ಕೊಟ್ಟಿದ್ರು. ಇದರಲ್ಲಿ ಫಸ್ಟ್ ಒನ್ ವಾಸ್ ಕಾನ್ಸನೆಂಟ್, ದ ಸೆಕೆಂಡ್ ಒನ್ ವಾಸ್ ಓವೆಲ್. ಇದರಲ್ಲಿ ಆರ್ಡರ್ ವಾಸ್ ಗಿವನ್ ಇನ್ ಬೋತ್, ಬಟ್ ಇದರಲ್ಲಿ ಆರ್ಡರ್ ಇಸ್ ನಾಟ್ ಗಿವನ್. ಇಲ್ಲೇನಾಗಿದೆ ಮಕ್ಕಳ? ಆರ್ಡರ್ ಇನ್ ವಿಚ್ ದ ಪ್ಲೇಸಸ್ ಟು ಬಿ ಫಿಲ್ಡ್ ಇಸ್ ನಾಟ್ ಗಿವನ್. ಆರ್ಡರ್ ಇನ್ ವಿಚ್ ಓಕೆ the places should be filled, the places should be filled is given, or so is not given. Order in which the places should be filled is not given. ಇದೇನಾಗಿದೆ ಮಕ್ಕಳ? is not given. ಇದನ್ನ ಕೊಟ್ಟಿಲ್ಲ. ಇದನ್ನ ಕೊಡದೇ ಇರೋ ಕಾರಣಕ್ಕೆ ಏನಾಗ್ತಾ ಇದೆ, ನಾನು ಮಕ್ಕಳ ನನಗೆ ಬೇಕಾದಂಗೆ ನಾನು ಇದನ್ನ ಫಿಲ್ ಮಾಡ್ತಾ ಬರ್ಬೋದು. ಅಂದ್ರೆ ನಾನೇನಾದ್ರು ಒಂದು ಟೀಚರ್ ಒಂದು ಕೆಲಸ ಕೊಟ್ಬಿಟ್ಟಿದ್ದಾರೆ. ಒಂದು ಟೀಚರ್ ಏನು ಕೆಲಸ ಕೊಟ್ಟಿದ್ದಾರೆ ನೋಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ. ಒಂದು ಟೀಚರ್ ಏನು ಕೆಲಸ ಕೊಟ್ಟಿದ್ದಾರೆ, ಫಸ್ಟ್ ನೀವು 2 ಲೆಟರ್ ವರ್ಡ್ ಫಾರ್ಮ್ ಮಾಡಬೇಕು. ಸೊ ಫಸ್ಟ್ ಲೆಟರ್ ಓವೆಲ್ ಆಗಿರಬೇಕು, ಸೆಕೆಂಡ್ ಲೆಟರ್ ಕಾನ್ಸನೆಂಟ್ ಆಗಿರಬೇಕು ಅಂತಂದ್ರೆ ಏನಾಗುತ್ತೆ ಮಕ್ಕಳ, ಇಡೀ ಕ್ಲಾಸಲ್ಲಿ ಯಾರೇ ಫಾರ್ಮ್ ಮಾಡಿದ್ರು ದೇರ್ ಇಸ್ ಓನ್ಲಿ 105 ways. ಅರ್ಥ ಆಗ್ತಿದ್ಯಾ? ಇಡೀ ಕ್ಲಾಸಲ್ಲಿ ಮಕ್ಕಳ ಯಾರೇ ಮಾಡಿದ್ರು ಕೂಡ 105 ways. ಯಾಕಂದ್ರೆ ಆರ್ಡರ್ ಟೀಚರ್ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಏನಂತ? ಫಸ್ಟ್ ಒನ್ ಏನು ನಿಮಗೆ ಓವೆಲ್, ಎರಡನೇದು ಕಾನ್ಸನೆಂಟ್ ಇಂದಾನೆ ಫಿಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ದೇರ್ ಆರ್ ಕ್ಲಿಯರ್ಲಿ 105 ways. ಅಂದ್ರೆ ನೀವು ಇಡೀ ಕ್ಲಾಸಲ್ಲಿ ಮಕ್ಕಳ ಒಂದು ವರ್ಡ್ನ ಅಂದ್ರೆ ಎರಡು ಲೆಟರ್ ವರ್ಡ್ನ ಫಾರ್ಮ್ ಮಾಡಿದ್ರೆ ಎಷ್ಟು ವರ್ಡ್ಸ್ಗಳನ್ನ ಫಾರ್ಮ್ ಮಾಡ್ಬೋದು? ದೇ ಕ್ಯಾನ್ ಫಾರ್ಮ್ 105 ವರ್ಡ್ಸ್. ಅರ್ಥ ಆಗ್ತಿದ್ಯಾ? ದ ಕಂಪ್ಲೀಟ್ ಕ್ಲಾಸ್ ಕ್ಯಾನ್ ಫಾರ್ಮ್ ಓನ್ಲಿ 105 ವರ್ಡ್ಸ್ ಬಿಕಾಸ್ ದ ಟೀಚರ್ ಹ್ಯಾಸ್ ಕ್ಲಿಯರ್ಲಿ ಕಮ್ಯುನಿಕೇಟೆಡ್ ದಟ್ ದ ಫಸ್ಟ್ ಪ್ಲೇಸ್ ಶುಡ್ ಬಿ ಫಿಲ್ಡ್ ಬೈ ಓವೆಲ್ ಅಂಡ್ ದ ಸೆಕೆಂಡ್ ಪ್ಲೇಸ್ ಶುಡ್ ಬಿ ಫಿಲ್ಡ್ ಬೈ ಕಾನ್ಸನೆಂಟ್. ಬಟ್ ನಾವ್ ಇಫ್ ದ ಟೀಚರ್ ಟೆಲ್ಸ್ ಫಾರ್ಮ್ ಅ 2 letter ವರ್ಡ್ ಯೂಸಿಂಗ್ ಅ ಓವೆಲ್ ಅಂಡ್ ಕಾನ್ಸನೆಂಟ್ ಅಂತ ಹೇಳ್ತಾರೆ. ಫಾರ್ಮ್ ಅ 2 letter ವರ್ಡ್ ಯೂಸಿಂಗ್ ಅ ಓವೆಲ್ ಅಂಡ್ ಅ ಕಾನ್ಸನೆಂಟ್ ಅಂತ ಹೇಳಿದಾಗ ಈಗ ಏನಾಗುತ್ತೆ, ದೇರ್ ಇಸ್ ಡಿಫರೆನ್ಸ್ ಆಫ್ ಒಪಿನಿಯನ್. ನಾವು ಸಮ್ ಸೆಟ್ ಆಫ್ ಸ್ಟೂಡೆಂಟ್ಸ್, ಕೆಲವು ಮಕ್ಕಳು ಏನ್ ಮಾಡ್ಬೋದು, ದೇ ಕ್ಯಾನ್ ಕನ್ಸಿಡರ್ ಫಸ್ಟ್ ಓವೆಲ್ ಅಂಡ್ ದೆನ್ ಕಾನ್ಸನೆಂಟ್. ಕೆಲವು ಮಕ್ಕಳು ಫಸ್ಟ್ ಓವೆಲ್ ಅದಾದ್ಮೇಲೆ ಕಾನ್ಸನೆಂಟ್ ತಗೊಳ್ತಾರೆ. ಬಟ್ ಇನ್ನು ಕೆಲವರು ಫಸ್ಟ್ ಕಾನ್ಸನೆಂಟ್ ಆಮೇಲೆ ಇನ್ನೊಂದು ಓವೆಲ್ ತಗೊಳ್ತಾರೆ. ಅಂದ್ರೆ ದ ಸೇಮ್ ವರ್ಕ್ ಮಕ್ಕಳ, ಬಟ್ ಇಟ್ ಕ್ಯಾನ್ ಬಿ ಡನ್ ಇನ್ 2 different ways. ಅರ್ಥ ಆಗ್ತಿದ್ಯಾ? ಸೊ ಇಲ್ಲೇನಾಗ್ತಾ ಇದೆ ಮಕ್ಕಳ, so here students, here the same work, okay, the same job, what is that? Okay, forming 2 letter word can be done in forming 2 letter word can be done in forming 2 letter word can be done in yeah, forming 2 letter word can be done in 2 ways, can be done in 2 different ways. ಇದು ಮುಖ್ಯ ಮಕ್ಕಳ. ಕ್ಯಾನ್ ಬಿ ಡನ್ ಇನ್ 2 different ways. ಇದನ್ನ ಮೆನ್ಷನ್ ಮಾಡೋದು ಮುಖ್ಯ. ಓಕೆ, ಕ್ಯಾನ್ ಬಿ ಡನ್ ಇನ್ 2 different ways. ಇದೇ ಮೇಜರ್ ಮಕ್ಕಳ. ಇಫ್ ದ ಸೇಮ್ ವರ್ಕ್ ಕ್ಯಾನ್ ಬಿ ಡನ್ ಇನ್ n different ways. ಅದನ್ನೇ ಕೊಟ್ಟಿರೋದು ಇದ್ರಲ್ಲಿ. ನಾನು ಏನಂತ ಕೊಟ್ಟಿದ್ದೀನಿ, ಇಫ್ ದ ಸೇಮ್ ವರ್ಕ್ ಕ್ಯಾನ್ ಬಿ ಡನ್ ಇನ್ n different ways. ಇದನ್ನೇ ಮಕ್ಕಳ ಕೊಟ್ಟಿರೋದು ನಾನು. ಒಂದೇ ಕೆಲಸನ ಬೇರೆ ಬೇರೆ ರೀತಿಯಲ್ಲಿ ಮಾಡಿದಾಗ ಸೊ ಇಲ್ಲೇನಾಗ್ತಿದೆ, ದಿಸ್ ಕ್ಯಾನ್ ಬಿ ಡನ್ ಇನ್ 2 different ways. ಅರ್ಥ ಆಗ್ತಿದ್ಯಾ? ಫಾರ್ಮಿಂಗ್ 2 letter ವರ್ಕ್ ಕ್ಯಾನ್ ಬಿ ಡನ್ ಇನ್ 2 different ways. ಸೊ ಮೊದಲನೇ ವೇ ಯಾವುದು? the first way. Okay, so first way ಯಾವ್ದು ಮಕ್ಕಳ ಇದರಲ್ಲಿ? so first way is nothing but first way, and students second way. This is second way.
ಓಕೆ ಫಸ್ಟ್ ವೇಯಲ್ಲಿ ಏನಾಗುತ್ತೆ ಮಕ್ಕಳ ಫಸ್ಟ್ ಓವೆಲ್ ಓಕೆ ಫಸ್ಟ್ ಓವೆಲ್ ಅಂಡ್ ದೆನ್ ಕಾನ್ಸನೆಂಟ್ ಫಸ್ಟ್ ಓವೆಲ್ ಅಂಡ್ ದೆನ್ ಕಾನ್ಸನೆಂಟ್ ಓಕೆ ಅಂಡ್ ಇಲ್ಲೇನಾಗುತ್ತೆ ಫಸ್ಟ್ ಕಾನ್ಸನೆಂಟ್ ಅಂಡ್ ದೆನ್ ಓವೆಲ್ ಫಸ್ಟ್ ಕಾನ್ಸನೆಂಟ್ ಅಂಡ್ ದೆನ್ ಓವೆಲ್ ಫಸ್ಟ್ ಕಾನ್ಸನೆಂಟ್ ಅಂಡ್ ದೆನ್ ಓವೆಲ್ ಅಂಡ್ ದೆನ್ ಓವೆಲ್ ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ಸಪೋಸ್ ಇಫ್ ಅ ಸ್ಟೂಡೆಂಟ್ ಚೂಸಸ್ ದಿಸ್ ವೇ, ಒಬ್ಬ ಸ್ಟೂಡೆಂಟ್ ಈ ವೇ ಚೂಸ್ ಮಾಡಿದ್ರೆ ಮಕ್ಕಳ ಏನಾಗುತ್ತೆ ಇದರಲ್ಲಿ ದಿಸ್ ಇಸ್ 5 into 21 ಆಗುತ್ತೆ. therefore it is 105. Suppose if a student chooses this way, it is nothing but 21 into 5, therefore it is also 105. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಮಕ್ಕಳ ಏನಾಯ್ತು ಈಗ 2 different ways ಆಯ್ತು. ಬಟ್ ಐ ಆಮ್ ಡೂಯಿಂಗ್ ವಾಟ್ ಸೇಮ್ ವರ್ಕ್. ನಾನು ಮಾಡ್ತಿರೋ ಕೆಲಸ ಮಕ್ಕಳ ಸೇಮ್ ಇದೆ. ಸೊ ವಾಟ್ ಡು ಐ ಗೆಟ್ ಹಿಯರ್ ಸ್ಟೂಡೆಂಟ್ಸ್? ವಿ ಗಾಟ್ ಹಿಯರ್ 105 plus 105, therefore it is ಅದಕ್ಕೆ ಮಕ್ಕಳ ಅಡಿಷನ್ ಯೂಸ್ ಮಾಡ್ತೀವಿ which is equal to 210. ಅರ್ಥ ಆಗ್ತಿದೆ ಮಕ್ಕಳ ಯಾಕೆ ಅಡಿಷನ್ ಯೂಸ್ ಮಾಡ್ತಾ ಇದೀವಿ ಅಂತ? ಇಫ್ ದ ಸೇಮ್ ಜಾಬ್ ಕ್ಯಾನ್ ಬಿ ಡನ್ ಇನ್ 2 different ways, either this way or this way. I'm using the word say or. Either this can be done in this way or this can be done in this way, or the work can be done in this way. ಅರ್ಥ ಆಗ್ತಿದ್ಯಾ ಮಕ್ಕಳ? ನನ್ನ ಕೆಲಸ ಕ್ಲೋಸ್ ಆಗೋದು ಯಾವಾಗ? ನನ್ನ ಕೆಲಸ ಕ್ಲೋಸ್ ಆಗೋದು ಯಾವಾಗ? ಇಫ್ ಐ ಆಮ್ ಫಾರ್ಮಿಂಗ್ ಅ 2-letter ವರ್ಡ್. ನನ್ನ ಕೆಲಸ ಮುಗ್ದೋಯ್ತು ಇಲ್ಲಿಗೆ ನನ್ನ ಕೆಲಸ ಮುಗ್ದೋಯ್ತು. ಬಟ್ there is one more different way. ಪ್ರೀವಿಯಸ್ ಅಲ್ಲಿ ಹಂಗಾಗಿರಲ್ಲ ಮಕ್ಕಳ. ಪ್ರೀವಿಯಸ್ ಪನಲ್ಲಿ ನೋಡಿ ನಾನಿಲ್ಲಿ ಸಾರಿ ಇಲ್ಲಿ ನಾನಿಲ್ಲಿ ನೋಡಿ ಮಕ್ಕಳ, ನಾನಿಲ್ಲಿ ಬರೀ 5 ಅಂತ ಫಿಲ್ ಮಾಡಿಬಿಟ್ರೆ ಸಾಲೋದಿಲ್ಲ. ಓಕೆ, ಇದೊಂದು ಮಾಡಿಬಿಟ್ರೆ ನನ್ನ ಕೆಲಸ ಆಗೋದಿಲ್ಲ. ನನ್ನ ಕೆಲಸ ಆಗೋದು ಯಾವಾಗ? 21 ಕೂಡ ಫಿಲ್ ಮಾಡೋದ್ಮೇಲೆ. ಅದಕ್ಕೆ ಇಲ್ಲಿ 5 + 21 ಅಂತ ಬರ್ದಿಲ್ಲ. ಯಾಕೆ? 5 + 21 ಅಂದ್ರೆ ಅರ್ಥ ಆಗಿ ಏನಾಗ್ಬಿಡುತ್ತೆ, ಒಂದೇ ಕೆಲಸನ 5 ways ಅಲ್ಲಿ ಮಾಡ್ಬೋದು ಅಥವಾ ಆರ್ 21 ways ಅಲ್ಲಿ ಮಾಡ್ಬೋದು ಅಂತ ಆಗ್ಬಿಡುತ್ತೆ. ಯಾವಾಗ? if I use plus there in the middle, if I use plus, what does it mean? ಒಂದು ಕೆಲಸನ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ಕೆಲಸನ one way is 5 ways or the second way is 21 ways ಅಂತ ಆಗ್ಬಿಡುತ್ತೆ. ಆರ್ ಅಂತ ಯೂಸ್ ಮಾಡ್ಬಿಡ್ತೀವಿ ಮಕ್ಕಳಾಗ. ಬಟ್ ಇಲ್ಲಿ ಹಂಗಲ್ಲ. ಇಲ್ಲೇನಾಗ್ತಾ ಇದೆ, whatever the job is assigned to me, it will be completed only after doing both of this. ಅರ್ಥ ಆಗ್ತಿದೆ ಹೇಳ್ತಿರೋದು? ಆರ್ ಅಂತ ಯೂಸ್ ಮಾಡೋದು ಯಾವಾಗ ಮಕ್ಕಳ? ಆರ್ ಯೂಸ್ ಮಾಡೋಕ್ಕಿಂತ ಮುಂಚೆನೆ ಕಂಪ್ಲೀಷನ್ ಆಗೋಗಿದೆ. ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಷನ್ ಆಗೋಗಿದೆ ಕೆಲಸ ಅಂತ ಅರ್ಥ. ಹೌದಲ್ವೇನ್ರೋ? ಆಲ್ರೆಡಿ ಮೈ ವರ್ಕ್ ಇಸ್ ಡನ್. ವೈ? ಬಿಕಾಸ್ ಐ ನೀಡ್ ಟು ಫಾರ್ಮ್ ಅ 2-letter ವರ್ಡ್. ಆಗೋಗಿದೆ ಕೆಲಸ. ಆರ್ ಅಂತಂದ್ರೇನು? ಇದಲ್ದೇನೆ ಮಕ್ಕಳ ಈ ರೀತಿ ಕೂಡ ಮಾಡ್ಬೋದು ಅಂತ ತಿಳಿಸೋದಿಕ್ಕೇನೆ ಇಲ್ಲಿ ಪ್ಲಸ್ ಯೂಸ್ ಮಾಡ್ತೀವಿ, ಅಂದ್ರೆ ಆರ್ ಯೂಸ್ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಯಾವಾಗ? ಮಲ್ಟಿಪ್ಲಿಕೇಶನ್ ಅಂತಂದ್ರೆ ಮಕ್ಕಳ ಫಸ್ಟ್ ಒನ್ ಸೆಕೆಂಡ್ ಒನ್ ಎರಡೂ ಕೆಲಸ ಆದ್ರೇನೆ ನನ್ನ ಕೆಲಸ ಮುಗ್ದಂಗೆ, ಆಗ ಮಲ್ಟಿಪ್ಲಿಕೇಶನ್. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ ವರ್ಕ್ ಸೆಕೆಂಡ್ ವರ್ಕ್, ಫಸ್ಟ್ ಜಾಬ್ ಸೆಕೆಂಡ್ ಜಾಬ್, ಆ ಎರಡೂ ಕೆಲಸ ಆದ್ರೆ ನನ್ನ ಕೆಲಸ ಮುಗ್ದಂಗೆನೆ. ಆಗ ಮಿಡಲ್ ಏನ್ ಮಾಡ್ತೀನಿ ಮಕ್ಕಳ? ಮಿಡಲ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ತೀನಿ. ಈಗ ಅಡಿಷನ್ ಯಾವಾಗ? ಫಸ್ಟ್ ಜಾಬ್ ಮುಗಿಸಿದಲ್ದೇನೆ ಇನ್ನೊಂದು ವೇ ಕೂಡ ಇದೆ. ದೇರ್ ಇಸ್ ಅ ಡಿಫರೆಂಟ್ ವೇ ಆಫ್ ಡೂಯಿಂಗ್ ದ ಸೇಮ್ ಜಾಬ್ ಅಂತ ಬಂದಾಗ ವಿ ಯೂಸ್ ಅಡಿಷನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಅದಕ್ಕೇನೆ ಮಕ್ಕಳ ಇಲ್ಲಿ ಅಡಿಷನ್ ರೂಲ್ ಏನಂತ ಬರೀತೀವಿ ಇದರಲ್ಲಿ? ವಾಟ್ ಡು ವಿ ರೈಟ್ ಇನ್ ದ ಅಡಿಷನ್ ರೂಲ್? If the same main job can be done in n different ways, okay, if the same main job can be done in n different ways, okay, so then okay, so okay, n different ways, then find the number of ways, ಒಂದು ನಿಮಿಷ ಮಕ್ಕಳ, ಇಲ್ಲಿ ಕೂಡ ಬರ್ದಿದ್ದೀನಾ? ಓಕೆ, find the number of ways, okay, in which each different way of doing the job can be done. Okay, find the number of ways in which each different ways can be accomplished. Okay, find the number of ways in which each different ways can be accomplished. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಹಾಗಾದ್ರೆ ಏನು ಮಾಡ್ತೀನಿ ಮಕ್ಕಳ ಇದರಲ್ಲಿ? ಓಕೆ, ಸೊ ಇದರಲ್ಲಿ ಮಕ್ಕಳ ಜಾಬ್ ಮೇನ್ ಜಾಬ್ ಇದೆ. ಸೊ ಮೇನ್ ಜಾಬ್ ಇದೆ ಮಕ್ಕಳ. ದಿಸ್ ಇಸ್ ಫಸ್ಟ್ ಡಿಫರೆಂಟ್ ವೇ. ಓಕೆ, ಇದರಲ್ಲಿ ಫಸ್ಟ್ ಡಿಫರೆಂಟ್ ವೇ ಸ್ಟೂಡೆಂಟ್ಸ್, ಇಟ್ ಇಸ್ ಫಸ್ಟ್ ಡಿಫರೆಂಟ್ ವೇ. ಓಕೆ, ಫಸ್ಟ್ ವೇ, ದಿಸ್ ಇಸ್ ಫಸ್ಟ್ ವೇ. ಇಟ್ ಇಸ್ ನಾಟ್ ಸಬ್ ಜಾಬ್. ಇದು ಫಸ್ಟ್ ಸಬ್ ಜಾಬ್ ಅಲ್ಲ ಮಕ್ಕಳ, ಇಟ್ ಇಸ್ ಫಸ್ಟ್ ವೇ ಅಷ್ಟೇ. ಈ ರೀತಿ ಕೂಡ ಮಾಡ್ಬೋದು. ಆರ್ ಸೆಕೆಂಡ್ ವೇ, ಓಕೆ, ಆರ್ ಥರ್ಡ್ ವೇ,
ಅರ್ಥ ಆಗ್ತಿದೆಯಾ ಮಕ್ಕಳ ಎಲ್ಲರಿಗೂ? and so on up to nth way, and so on up to nth way. Okay, and if this can be done in students, how many ways? q1 ways anta ಅನ್ಕೋಣ. q1 ways, okay, this is q2 ways, this is q3 ways. okay, or ಈ ಮಧ್ಯದಲ್ಲೆಲ್ಲ ಮಕ್ಕಳ or ಬರ್ತಾ ಹೋಗುತ್ತೆ. ಸೊ ಮಧ್ಯದಲ್ಲಿ or, okay, or here also or. okay, so this is q3 way, okay, q3 way, and finally students it is qn way. So the total number of ways, therefore total number of ways equals to it is q1 plus q2 plus q3 and so on up to qn. ಅರ್ಥ ಆಗ್ತಿದೆಯಾ ಮಕ್ಕಳ ಇಲ್ಲಿ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಅದಕ್ಕೇನೆ ಮಕ್ಕಳ ನೋಡಿ, ಅದಕ್ಕೆ ನಾನು ಏನು ಮಾಡಿದ್ದೀನಿ ಇದರಲ್ಲಿ. ಸೊ ದ ಫಸ್ಟ್ ವೇ, ದಿಸ್ ಇಸ್ ದ ಫಸ್ಟ್ ವೇ ಆಫ್ ಡೂಯಿಂಗ್ ದ ಜಾಬ್. ಏನು? ಫಸ್ಟ್ ವೊವೆಲ್ ಅಂಡ್ ದೆನ್ ಕಾನ್ಸನೆಂಟ್. this is the or this is the second way of doing it, that is first consonant and then vowel. So what do we get here? 105 plus 105, it is nothing but 210. I hope this is clear for everyone. ಹಾಗಾದ್ರೆ ಮಕ್ಕಳ ಹಾಗಾದ್ರೆ let me start doing these problems. So find the number of 4 letters words with or without meaning which can be formed out of the letters of the word rose, okay, where the repetition of the letters is not allowed. ಹೌದಲ್ವೇನ್ರ? ನೋಡಿ ಮಕ್ಕಳ, ಇದರಲ್ಲಿ ಏನು ಕಂಡೀಷನ್ಸ್ ಇಲ್ಲ, ಸಪರೇಟ್ ಆಗಿ ಏನು ಕಂಡೀಷನ್ಸ್ ಕೂಡ ಇಲ್ಲ ಮಕ್ಕಳ. ದೇರ್ ಆರ್ ನೋ ಕಂಡೀಷನ್ಸ್ ಎಟ್ ಆಲ್ ಹಿಯರ್. ಹೌದಲ್ಲ? ಐ ನೀಡ್ ಟು ಜಸ್ಟ್ ಫಾರ್ಮ್ ಅ 4 letter ವರ್ಡ್. ಸೊ 1 2 3 4. ಓಕೆ, ಅಂದ್ರೆ ನಾನೇನು ಮಾಡ್ತಾ ಇದ್ದೀನಿ? ಸೊ ವಾಟ್ ಎವರ್ ದ ಮೇನ್ ಜಾಬ್ ವಾಸ್ ಗಿವನ್ ಟು ಮೀ, ಸ್ಟೂಡೆಂಟ್ಸ್, ಐ ಆಮ್ ಡಿವೈಡಿಂಗ್ ದಿಸ್ ಇಂಟು 4 sub jobs. ಹೌದಲ್ಲ? ಡಿವೈಡಿಂಗ್ ಇಂಟು 4 sub jobs, right? Dividing into 4 sub jobs. So now students, what I am doing here, ಇಲ್ಲೇನು ಮಾಡ್ತೀನಿ ಮಕ್ಕಳ? Divide into 4 sub jobs. So ಇದನ್ನ ಯಾವ ರೀತಿ ಮಾಡ್ತೀನಿ? What I am doing here, so I am getting here, I am doing here, it is, so first way, so this is first sub job, okay, this is first sub job, this is second sub job, this is second sub job, this is third sub job, and students it is fourth sub job. This is fourth sub job. Okay, so first sub job can be done in how many ways ಮಕ್ಕಳ? ಯಾಕಂದ್ರೆ ರಿಪಿಟೇಷನ್ ಇಸ್ ನಾಟ್ ಅಲೌಡ್, ಮುಂಚೆ ಮಾಡಿಸಿದ್ನಲ್ಲ ಅದೇ ರೀತಿ. ಸೊ ದಿಸ್ ಕ್ಯಾನ್ ಬಿ ಡನ್ ಇನ್ 4, ಓಕೆ, ದಿಸ್ ಕ್ಯಾನ್ ಬಿ ಡನ್ ಇನ್ 3 ways. ಯಾಕಂದ್ರೆ ರಿಪಿಟೇಷನ್ಸ್ ಇಲ್ಲ. ಮೊದಲನೇದನ್ನ ಮಕ್ಕಳ ಯಾವ್ದಾದ್ರು ಫಿಲ್ ಮಾಡ್ಬೋದು. ಏನೇನು ಆಪ್ಷನ್ಸ್ ಇತ್ತು ಇದರಲ್ಲಿ? ವಾಟ್ ಆರ್ ದ ಆಪ್ಷನ್ಸ್ ಅವೈಲಬಲ್ ಹಿಯರ್? ಸೊ ಆಪ್ಷನ್ಸ್ ಆರ್ ನಥಿಂಗ್ ಬಟ್ ಇಟ್ ಇಸ್ ROSC, 4 ಕೂಡ ಆಯ್ತು. ಆಲ್ ದ 4 letters ವೇರ್ ಅವೈಲೇಬಲ್. ಬಟ್ ಈಗ ಮಕ್ಕಳ ರಿಮೈನಿಂಗ್ 3 letters, ಇದರಲ್ಲಿ ಏನು? ರಿಮೈನಿಂಗ್ 3. ಇದರಲ್ಲಿ ಏನಾಗುತ್ತೆ ಮಕ್ಕಳ? ರಿಮೈನಿಂಗ್. ಸೊ ಇಯರ್ಲಿ ಸ್ಟೂಡೆಂಟ್ಸ್ ರಿಮೈನಿಂಗ್ 3 letters. ಯಾಕಂದ್ರೆ ಸೊ ಇಲ್ಲಿ ಏನಾಗುತ್ತೆ ಮಕ್ಕಳ? ರಿಮೈನಿಂಗ್ 3 letters. ಯಾಕೆ ರಿಮೈನಿಂಗ್ 3 letters? ಯಾಕಂದ್ರೆ ರಿಪಿಟೇಷನ್ ಇಸ್ ನಾಟ್ ಅಲೌಡ್. ರಿಪಿಟೇಷನ್ಸ್ ಅಲೌ ಇಲ್ದೇ ಇರೋದ್ರಿಂದ ಮಕ್ಕಳ ಇಲ್ಲಿ ಆಲ್ರೆಡಿ ಏನು ಫಿಲ್ ಮಾಡಿದ್ದೀನಿ ಅಲ್ಲಿ ಫಿಲ್ ಮಾಡಕ್ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಕ್ಲಾರಿಟಿ ಸಿಕ್ತಲ್ಲ ಮಕ್ಕಳ? ರೈಟ್. ಓಕೆ, ಹಾಗಾದ್ರೆ ಮಕ್ಕಳ ನೆಕ್ಸ್ಟ್ ಇಲ್ಲೇನಾಯ್ತು? ಹಾಗಾದ್ರೆ ಇಲ್ಲಿ 4 ಆಯ್ತು, ಇಲ್ಲಿ 3 ಆಯ್ತು, ಇಲ್ಲಿ 2 ಆಯ್ತು, ಮತ್ತೆ ಇಲ್ಲಿ 1 ಆಯ್ತು. ಸೊ ವಾಟ್ ಇಸ್ ದ ಆನ್ಸರ್ ಹಿಯರ್? It is 4 into 3 12, 24 ಆಯ್ತು. So how many ways students? It is 24 ways. ಅರ್ಥ ಆಗ್ತಿದೆಯೇನ್ರ ಎಲ್ಲರಿಗೂ? So what is the answer students there? The answer is nothing but it is 24. ಅರ್ಥ ಆಗ್ತಿದೆಯಾ ಮಕ್ಕಳ? I hope this is clear for everyone. So coming to the next one. Okay. Yes. So coming to this. ಇಲ್ಲೇನಿದೆ ಮಕ್ಕಳ? Given 4 flags of different colors, how many different signals can be generated if a signal requires the use of 2 flags, one below the other? ನೋಡಿ ಮಕ್ಕಳ. So now what is the main job here? What is the main job students here? Main job is nothing but, okay, students, so forming signal which requires 2 flags. Okay, so now ಏನು ಮಾಡ್ತಾ ಇದ್ದೀನಿ? ಇದು split this into 2 sub jobs. So split this into 2 sub job. First sub job, okay, this is first sub job and this is second sub job. ಯಾಕಂದ್ರೆ ನಾವೇನು ಮಾಡಬೇಕು? we need to fill only we need to use only 2 flags ಅಲ್ಲ ಮಕ್ಕಳ, ಅದಕ್ಕೆ. ಸೊ ಫಸ್ಟ್ ಏನು ಮಾಡ್ತೀನಿ ಮಕ್ಕಳ? ಫಸ್ಟ್ ಸಬ್ ಜಾಬ್ ಇದರಲ್ಲಿ ಏನು ಮಾಡ್ತೀನಿ? ಸೊ fill the signal, okay, fill the first place of the signal. Fill the first place of the signal.
ಹೌದಲ್ಲ, ರೈಟ್. ಸೊ ನೆಕ್ಸ್ಟ್ ಮಕ್ಕಳ ಇದರಲ್ಲೇನು, ಫಿಲ್ ದ ಸೆಕೆಂಡ್ ಪ್ಲೇಸ್ ಆಫ್ ದ ಸಿಗ್ನಲ್. ಫಿಲ್ ದ ಸೆಕೆಂಡ್ ಪ್ಲೇಸ್ ಆಫ್ ದ ಸಿಗ್ನಲ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆ ಮಕ್ಕಳೆಲ್ಲರಿಗೂ? ಸೊ ಈಗ ಏನು ಬರುತ್ತೆ ಇದರಲ್ಲಿ, ವಾಟ್ ಡು ಐ ಗೆಟ್? ಸೊ ನೋಡಿ ಮಕ್ಕಳ, ದ ಫಸ್ಟ್ ವೇ, ದ ಫಸ್ಟ್ ವೇ ಕ್ಯಾನ್ ಬಿ ಫಿಲ್ಡ್ ಇನ್ ಹೌ ಮೆನಿ ವೇಸ್? ದ ಫಸ್ಟ್ ವೇ ಕ್ಯಾನ್ ಬಿ ಫಿಲ್ಡ್ ಇನ್ ಸ್ಟೂಡೆಂಟ್ಸ್ ಹೌ ಮೆನಿ ವೇಸ್? ಇನ್ 4 ways. ಹೌದಲ್ಲ ಮಕ್ಕಳ? ಬಿಕಾಸ್ ದೆರ್ ಆರ್ 4 ಸಿಗ್ನಲ್ಸ್, ಸಾರಿ ದೆರ್ ಆರ್ 4 ಫ್ಲಾಗ್ಸ್. ಹೌದಲ್ಲ? ಸೊ ಎಷ್ಟು ವೇ ಇದೆ ಮಕ್ಕಳ? ಇನ್ ಹೌ ಮೆನಿ ಆಪ್ಷನ್ಸ್ ಐ ಹ್ಯಾವ್ ಗಾಟ್? ಐ ಹ್ಯಾವ್ ಗಾಟ್ 4 ಆಪ್ಷನ್ಸ್ ಹಿಯರ್. ಐ ಹ್ಯಾವ್ ಗಾಟ್ 4 ಆಪ್ಷನ್ಸ್. ಇಲ್ಲೇನೇನು ಕೇಳಿದಾರೆ ಮಕ್ಕಳ? 4 ಫ್ಲಾಗ್ಸ್ ಆಫ್ ಡಿಫರೆಂಟ್ ಕಲರ್ಸ್. ಓಕೆ, ಹೌ ಮೆನಿ ಡಿಫರೆಂಟ್ ಸಿಗ್ನಲ್ಸ್ ಅಂತ ಕೇಳಿದ್ದಾರೆ. ಇಲ್ಲೇನು ಕೇಳಿದ್ದಾರೆ? ಹೌ ಮೆನಿ ಡಿಫರೆಂಟ್ ಸಿಗ್ನಲ್ಸ್, ಅದು ಮುಖ್ಯ ಮಕ್ಕಳ. ಡಿಫರೆಂಟ್ ಸಿಗ್ನಲ್ಸ್ ಅಂದ್ರೆ ಏನು? ನಾನೇನಾದ್ರೂ 2 ಫ್ಲಾಗ್ಸ್ನ ಯೂಸ್ ಮಾಡಿದ್ರೆ ಎರಡು ಕೂಡ ಡಿಫರೆಂಟ್ ಆಗಿರ್ಬೇಕು, ಎರಡು ಕೂಡ ಸೇಮ್ ಕಲರ್ ಇರಬಾರ್ದು. ಅಂದ್ರೆ ರಿಪಿಟೇಷನ್ ಇಸ್ ನಾಟ್ ಅಲೌಡ್ ಹಿಯರ್. ಸಿನ್ಸ್ ರಿಪಿಟೇಷನ್ ಇಸ್ ನಾಟ್ ಅಲೌಡ್, ಸೊ ಎಷ್ಟು ಆಪ್ಷನ್ ಸಿಗುತ್ತೆ ಮಕ್ಕಳ ಇದರಲ್ಲಿ? ಐ ಆಮ್ ಗೆಟಿಂಗ್ ಹಿಯರ್ ಓನ್ಲಿ 3 ಆಪ್ಷನ್ಸ್. ಐ ಆಮ್ ಗೆಟಿಂಗ್ ಹಿಯರ್ ಓನ್ಲಿ 3 ಆಪ್ಷನ್ಸ್. ಸೊ ಎಷ್ಟಾಯ್ತು ಮಕ್ಕಳ ಇದರಲ್ಲಿ? ಹೌ ಮಚ್ ಗಾಟ್ ಹಿಯರ್? ಸೊ ಇಟ್ ಇಸ್ ನಥಿಂಗ್ ಬಟ್ 4 into 3 ವಿಚ್ ಇಸ್ ನಥಿಂಗ್ ಬಟ್ 12. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆಯಲ್ಲ ಮಕ್ಕಳ? ರೈಟ್, ಓಕೆ. ಸೊ ಹಾಗಾದ್ರೆ ಮಕ್ಕಳ ನೆಕ್ಸ್ಟ್ ಒನ್ಗೆ ಬರೋಣ. ಸೊ ಲೆಟ್ ಮಿ ಕಮ್ ಟು ದ ನೆಕ್ಸ್ಟ್ ಒನ್. ನೋಡಿ ಈ ಪ್ರಾಬ್ಲಮ್ ನೋಡಿ. ಫೈಂಡ್ ದ ನಂಬರ್ ಆಫ್ ಡಿಫರೆಂಟ್ ಸಿಗ್ನಲ್ಸ್ ದಟ್ ಕ್ಯಾನ್ ಬಿ ಜನರೇಟೆಡ್ ಬೈ ಅರೇಂಜಿಂಗ್ ಅಟ್ ಲೀಸ್ಟ್ 2 ಫ್ಲಾಗ್ಸ್. ಇಲ್ಲೇನಿದೆ ಮಕ್ಕಳ? ಮುಂಚೆ ಬರೀ 2 ಫ್ಲಾಗ್ಸ್ ಇತ್ತು, ಈಗೇನಿದೆ ಅಟ್ ಲೀಸ್ಟ್ 2 ಫ್ಲಾಗ್ಸ್ ಇದೆ. ಈಗೇನಿದೆ ಮಕ್ಕಳ? ಅಟ್ ಲೀಸ್ಟ್ 2 ಫ್ಲಾಗ್ಸ್. ವಾಟ್ ಯು ಮೀನ್ ಬೈ ಅಟ್ ಲೀಸ್ಟ್ 2 ಫ್ಲಾಗ್ಸ್? ಅಟ್ ಲೀಸ್ಟ್ 2 ಫ್ಲಾಗ್ಸ್ ಅಂದ್ರೆ ಮಕ್ಕಳ ಮಿನಿಮಮ್ 2 ಫ್ಲಾಗ್ಸ್. ವಾಟ್ ಯು ಮೀನ್ ಬೈ ಅಟ್ ಲೀಸ್ಟ್ 2 ಫ್ಲಾಗ್ಸ್? ಎಸ್, ಅಟ್ ಲೀಸ್ಟ್ 2 ಫ್ಲಾಗ್ಸ್ ಅಂದ್ರೆ ಮಕ್ಕಳ, at least 2 flags andre it is minimum 2 flags. What do you mean by this? This is nothing but it is minimum 2 flags. Minimum 2 flags. Hagadre makla, what does this mean? This means that signals with makla, find the number of different signals. Okay, signals with 2 flags or, so nodi makla idralli signals with 2 flags. Signals with 2 flags or okay, so signals with 2 flags or it is signals with, okay, signals with ಎಷ್ಟು ಮಕ್ಕಳ ಎಷ್ಟಿದೆ? How many? Okay, so that can be generated by arranging 2 flags. Okay, 5 different flags are available. So signals with 2 flags. So next makla, signals with 3 flags. Signals with 3 flags or signals with 4 flags. Okay, so or signals with 4 flags. Signals with 4 flags. So signals with 4 flags or students, it is signals with, or then it is signals with 5 flags. Signals with 5 flags. Signals with 5 flags. ಅರ್ಥ ಆಗಿದೆ ಮಕ್ಕಳೆಲ್ಲರಿಗೂ? Signals with 5 flags. See, the main job, ನಾನು ಕೊಟ್ಟಿರೋದು ಸೇಮ್ ಕೆಲಸ ಮಕ್ಕಳ. ಏನು? What is that I need to do? I need to fill the, I need to form the signals with flags. ನನ್ನ ಕೆಲಸ ಸೇಮ್ ಏನೇ. ಯಾವುದು? I need to form the signals with flags. ನಾನೇನು ಮಾಡಬೇಕು? ನಾನು ಸಿಗ್ನಲ್ಸ್ನ ಫಾರ್ಮ್ ಮಾಡಬೇಕು ಫ್ಲಾಗ್ಸ್ನ ಯೂಸ್ ಮಾಡಿ. ಬಟ್ ಸ್ಟೂಡೆಂಟ್ಸ್, ಇದೇ ಕೆಲಸನ ಬೇರೆ ಬೇರೆ ರೀತಿ ಮಾಡ್ಬೋದು. ಅಂದ್ರೆ ನಾನು ಸಿಗ್ನಲ್ಸ್ 2 ಫ್ಲಾಗ್ ಯೂಸ್ ಮಾಡಿ ಸಿಗ್ನಲ್ಸ್ ಫಾರ್ಮ್ ಮಾಡ್ಬೋದು, ಅಥವಾ 3 ಫ್ಲಾಗ್ಸ್ನ ಯೂಸ್ ಮಾಡಿ ಸಿಗ್ನಲ್ಸ್ ಫಾರ್ಮ್ ಮಾಡ್ಬೋದು, ಅಥವಾ 4 ಫ್ಲಾಗ್ಸ್ನ ಯೂಸ್ ಮಾಡಿ ಸಿಗ್ನಲ್ಸ್ನ ಫಾರ್ಮ್ ಮಾಡ್ಬೋದು, ಅಥವಾ 5 ಫ್ಲಾಗ್ನ ಯೂಸ್ ಮಾಡಿ ಸಿಗ್ನಲ್ಸ್ನ ಕೂಡ ಫಾರ್ಮ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ ಮಕ್ಕಳ? ಸೊ ದೀಸ್ ಆರ್ ದ ಡಿಫರೆಂಟ್ ವೇಸ್ ವಿಚ್ ಐ ಹ್ಯಾವ್ ಗಾಟ್. ಸೊ ಹಾಗಾದ್ರೆ ಮಕ್ಕಳ ಇದ್ರಲ್ಲಿ ಬರೋಣ. ಓಕೆ, ಸೊ ಫಸ್ಟ್, ಸೊ ಇದರಲ್ಲಿ ಏನಿದೆ ಮಕ್ಕಳ? ಸಿಗ್ನಲ್ಸ್ ವಿತ್, ಸೊ ನೋಡಿ, ಸೊ ಸೊಲ್ಯೂಷನ್. ಹಾಗಾದ್ರೆ ಏನಾಗುತ್ತೆ ಮಕ್ಕಳ ಇದರಲ್ಲಿ? ಸೊ ಫಸ್ಟ್ ಫ್ಲಾಗ್ ವಿತ್ 2 ಸಿಗ್ನಲ್ಸ್. ಸೊ ಫಸ್ಟ್ ಮಕ್ಕಳ ಸಿಗ್ನಲ್ ವಿತ್ 2 ಫ್ಲಾಗ್ಸ್. ಸೊ ಏನಾಗುತ್ತೆ ಮಕ್ಕಳ? ಫಸ್ಟ್ ಇದರಲ್ಲಿ ಸಿಗ್ನಲ್ ವಿತ್ 2 ಫ್ಲಾಗ್ಸ್ ಪ್ಲಸ್ ಸಿಗ್ನಲ್ ವಿತ್ 3 ಫ್ಲಾಗ್ಸ್. Okay, plus signal with 4 flags. Okay, plus signal with 5 flags. ಅರ್ಥ ಆಗಿದೆ ಎಲ್ಲರಿಗೂ? ಸೊ ನೋಡಿ ಮಕ್ಕಳ, ಈಗ ನೋಡಿ ಈ ತರ ನನಗೆ ಡಿಫ್ರೆಂಟ್ ವೇಸ್ ಅಂತ ಗೊತ್ತಾಯ್ತು. ಸೇಮ್ ಕೆಲಸನ ಬೇರೆ ಬೇರೆ ರೀತಿಯಲ್ಲಿ ಗೊತ್ತಾಯ್ತು. ಈಗ ನೋಡಿ ಇದೊಂದನ್ನು ಮಾತ್ರ ತಗೊಳ್ಳೋಣ ಮಕ್ಕಳ. ಇದೇನಾಯ್ತು? ಇದರಲ್ಲಿ 2 ಸಬ್ ಜಾಬ್ ಬರುತ್ತೆ. ಇದರಲ್ಲಿ ಏನಾಗುತ್ತೆ ಮಕ್ಕಳ? ಇದರಲ್ಲಿ 2 ಸಬ್ ಜಾಬ್ ಇದೆ. ಏನು? ಫಸ್ಟ್ ಸಬ್ ಜಾಬ್ ಮತ್ತೆ ಸೆಕೆಂಡ್ ಸಬ್ ಜಾಬ್. ಹೌದಲ್ಲ? ಇದರಲ್ಲಿ ಎಷ್ಟು ಸಬ್ ಜಾಬ್ ಇದೆ ಮಕ್ಕಳ? ಇದರಲ್ಲಿ there are 3 ಸಬ್ ಜಾಬ್ಸ್. Here there are 3 ಸಬ್ ಜಾಬ್. ಫಸ್ಟ್ ಸಬ್ ಜಾಬ್, ಸೆಕೆಂಡ್ ಸಬ್ ಜಾಬ್ ಮತ್ತೆ ಥರ್ಡ್ ಸಬ್ ಜಾಬ್. ಹೌದಲ್ವೇನ್ರೋ? ದಿಸ್ ಇಸ್ ಥರ್ಡ್ ಸಬ್ ಜಾಬ್, ರೈಟ್? ಅಂಡ್ ಇಲ್ಲಿಗೆ ಬರೋಣ. ಇದರಲ್ಲಿ ಎಷ್ಟಿದೆ ಮಕ್ಕಳ? there are 4 ಸಬ್ ಜಾಬ್. Here there are 4 ಸಬ್ ಜಾಬ್. 1 2 3 4. ಫಸ್ಟ್ ಸಬ್ ಜಾಬ್,
this is first sub job, second sub job, third sub job, and then fourth sub job. ಅರ್ಥ ಆಗ್ತಿದ್ಯಾ? And last one students, there are 5 sub jobs here. There are 5 sub jobs, 1 2 3 4 5. So here there are 5 sub jobs. First sub job, second sub job, third sub job, fourth sub job, and then fifth sub job. I hope this is clear. So ಇಲ್ಲಿ ನೋಡಿ ಏನಾಗುತ್ತಿದ್ದು, this first sub job, okay, this can be done in how many ways? 5. ಯಾಕಂದ್ರೆ there are 5 different signals. But as you know students, repetition is not allowed. ಅಂದ್ರೆ ಎರಡು ಸೇಮ್ ಫ್ಲಾಗ್ಸ್ನ ಯೂಸ್ ಮಾಡಿ ಸಿಗ್ನಲ್ಸ್ಗಳನ್ನ ನಾನು ಫಾರ್ಮ್ ಮಾಡೋಕ್ಕಾಗಲ್ಲ. ಅಂದರೆ ಎರಡು ಸೇಮ್ ಕಲರ್ನ ಯೂಸ್ ಮಾಡಿ ಸಿಗ್ನಲ್ನ ಫಾರ್ಮ್ ಮಾಡಿದ್ರೆ ಏನಾಗುತ್ತೆ, ಅದು ಒಂದೇ ಒಂದು ಸಿಗ್ನಲ್ ಆಗುತ್ತೆ ಮಕ್ಕಳು, ಅದು ಎರಡು ಸಿಗ್ನಲ್ ಆಗೋದಿಲ್ಲ. ಅಂದರೆ ಎರಡು ಕಲರ್ ಇರೋ ಸಿಗ್ನಲ್ ಆಗೋದಿಲ್ಲ, ಒಂದೇ ಕಲರ್ ಇರೋ ಸಿಗ್ನಲ್ ಆಗುತ್ತೆ. ಓಕೆ, ಆ ರೀತಿ ಮಾಡೋಂಗಿಲ್ಲ. ನಾನೇನು ಮಾಡಬೇಕು, ಎರಡು ಡಿಫ್ರೆಂಟೇ ಯೂಸ್ ಮಾಡಬೇಕು. ಆ್ಯಂಡ್ ರಿಪಿಟೇಷನ್ ನಾಟ್ ಅಲೌಡ್. ಸೊ ರಿಪಿಟೇಷನ್ ನಾಟ್ ಅಲೌಡ್ ಇರೋದು ಮಕ್ಕಳ, ಮೊದಲನೇದಾಗ ಎಷ್ಟಿರುತ್ತೆ ನನಗೆ, ನಾನು ನೋಡಿದಾಗ ನನ್ನ ಕಣ್ಣು ಮುಂದೆ ಎಷ್ಟಿರುತ್ತೆ, 5 ಕಲರ್ ಇರುತ್ತೆ ಮಕ್ಕಳ. ಸೊ ಒಂದು ಕಲರ್ನ ಇಲ್ಲಿ ಹಾಕ್ಬಿಟ್ಟೆ. ಒಂದು ಕಲರ್ನ ಹಾಕಿದ್ಮೇಲೆ ನನ್ನ ಕಣ್ಣು ಮುಂದೆ ಎಷ್ಟು ಕಲರ್ ಕಾಣಿಸುತ್ತೆ, ಈಗ 4. ಯಾಕಂದರೆ ಮೊದಲನೇ ಯಾವ ಕಲರ್ ಯೂಸ್ ಮಾಡಿದ್ದೆ ಆ ಕಲರ್ನ ಮತ್ತೆ ಯೂಸ್ ಮಾಡಂಗಿಲ್ಲ. ಉಳಿದಿರೋ 4 ಕಲರ್ ಅಷ್ಟೇ. ಉಳಿದಿರೋ 4 ಕಲರಲ್ಲಿ ಯಾವುದೋ ಒಂದು ಕಲರ್ನ ಫಿಲ್ ಮಾಡ್ತೀನಿ. ಹೌದು, ನಾನು ಫಿಲ್ ಮಾಡೋದು ಒಂದೇ ಕಲರ್, ಬಟ್ ನಾನು ಬರೀತಿರೋದಿಲ್ಲಿ ಎಷ್ಟು ಆಪ್ಷನ್ಸ್ ಇದೆ ಅಂತ. ನಾನು ಬರೀತಿರೋದೇನಿಲ್ಲಿ ಎಷ್ಟು ಆಪ್ಷನ್ಸ್ ಇದೆ ಅಂತ. ಸೊ ಹೌ ಮೆನಿ ಆಪ್ಷನ್ಸ್ ಐ ಹ್ಯಾವ್ ಗಾಟ್ ಇಯರ್ 4. ಸೊ ಎರಡನ್ನೂ ಸೇರಿಸಿ ಏನಾಗುತ್ತೆ ಮಕ್ಕಳ, 5 into 4 is nothing but 20. ಎಸ್. ಸೊ ಇಲ್ಲಿಗೆ ಬರೋಣ ಮಕ್ಕಳ. ಇಲ್ಲಿ ನೋಡಿ, ಫಸ್ಟ್ ಎಷ್ಟಿತ್ತು, 5. ಹೌದು, ಫಸ್ಟ್ ಐ ಹ್ಯಾಡ್ 5 ಆಪ್ಷನ್ಸ್, 5 ಕಲರ್ಸ್ ಇತ್ತು. ನಾನು ಫಿಲ್ ಮಾಡೋದು ಒಂದೇ ಕಲರ್. ಹೌದು, ಬಟ್ ಎಷ್ಟು ಆಪ್ಷನ್ಸ್ ಇದೆ, ದರ್ ಆರ್ 5 ಆಪ್ಷನ್ಸ್. ನೆಕ್ಸ್ಟ್ ಮಕ್ಕಳ, ಐ ನೀಡ್ ಟು ಫಾರ್ಮ್, ಓಕೆ ಸಾರಿ, ಐ ನೀಡ್ ಟು ಫಿಲ್ ದ ಸೆಕೆಂಡ್ ಪ್ಲೇಸ್. ಹೌದು, ಆ ಸೆಕೆಂಡ್ ಪ್ಲೇಸ್ನ ಫಿಲ್ ಮಾಡೋದಕ್ಕೆ ಎಷ್ಟು ಆಪ್ಷನ್ ಇದೆ, 4 ಆಪ್ಷನ್ಸ್. ನಾನು ಬರೀತಿರೋದೇನು ಮಕ್ಕಳ, ಇದರಲ್ಲಿ ನಂಬರ್ ಆಫ್ ಆಪ್ಷನ್ಸ್ ಅವೈಲಬಲ್. ಆ್ಯಂಡ್ ಇಲ್ಲಿ ಮಕ್ಕಳ, ದರ್ ಆರ್ 3 ಆಪ್ಷನ್ಸ್. ಹೌದಲ್ಲ? ಸೊ ಟುಗೆದರ್ ವಾಟ್ ವಿ ಗೆಟ್, ಇಟ್ ಇಸ್ 5 into 4 into 3, ವಿಚ್ ಇಸ್ ನಥಿಂಗ್ ಬಟ್ 60. ಓಕೆ, ಸೊ ನೆಕ್ಸ್ಟ್ ಒನ್ ನೋಡಿ ಮಕ್ಕಳ, ಇದರಲ್ಲಿ ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಇಯರ್, ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಇಲ್ಲೇನಾಗುತ್ತೆ ಮಕ್ಕಳ ನೋಡಿ ಇದರಲ್ಲಿ. ಸೊ ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ. ಓಕೆ, ಇಲ್ಲಿಗೆ ಬರೋಣ ಮಕ್ಕಳ. ಸೊ ನೋಡಿ, ನನಗೆ ಫಸ್ಟ್ ಪ್ಲೇಸ್ನ ಫಿಲ್ ಮಾಡ್ಬೇಕಾದ್ರೆ ಎಷ್ಟು ಆಪ್ಷನ್ ಇದೆ, ದರ್ ಆರ್ 5 ಆಪ್ಷನ್ಸ್. ನೆಕ್ಸ್ಟ್ ಪ್ಲೇಸ್ನ ಮಕ್ಕಳ 4, ಯಾಕಂದರೆ ಮೊದಲನೇ ಕಲರ್ ಫಿಲ್ ಮಾಡಿದ್ದ ಮತ್ತೆ ಯೂಸ್ ಮಾಡೋಂಗಿಲ್ಲ. ನೆಕ್ಸ್ಟ್ ಏನಾಗುತ್ತೆ ಮಕ್ಕಳ, 3. ನೆಕ್ಸ್ಟ್ ಏನಾಗುತ್ತೆ 2. ಸೊ ವಾಟ್ ವಿ ಗಾಟ್ ಇಯರ್, 5 into 4 into 3 into 2. ಸೊ ವಿಚ್ ಇಸ್ ನಥಿಂಗ್ ಬಟ್ ಇಟ್ ಈಸ್ 20 60 120. ಅರ್ಥ ಆಗ್ತಿದೆಯೇನ್ರೋ? ಆ್ಯಂಡ್ ಲಾಸ್ಟಲ್ಲಿ ಬನ್ನಿ, ಲಾಸ್ಟಲ್ಲಿ ಮಕ್ಕಳ ಇಯರ್. ಸೊ ಕಮಿಂಗ್ ಟು ದಿಸ್, ಐ ನೀಡ್ ಟು ಫಿಲ್ ದ ಫಸ್ಟ್ ಪ್ಲೇಸ್ ಇಯರ್. ಸೊ ಫಸ್ಟ್ ಪ್ಲೇಸ್ನ ಫಿಲ್ ಮಾಡೋದಕ್ಕೆ ಎಷ್ಟು ಆಪ್ಷನ್ ಇದೆ ಮಕ್ಕಳ, 5 ಆಪ್ಷನ್ಸ್. ಸೊ ಸೆಕೆಂಡ್ ಪ್ಲೇಸ್ನ ಫಿಲ್ ಮಾಡೋದಕ್ಕೆ 4 3 2 1. ಸೊ ವಿ ಗಾಟ್ ಇಯರ್ ಇಟ್ ಈಸ್ 5 into 4 into 3 into 2 into 1. ದಟ್ಸ್ ವೈ ಇಟ್ ಈಸ್ ನಥಿಂಗ್ ಬಟ್ 120. ಹಾಗಾದರೆ ಟೋಟಲ್ ನಂಬರ್ ಆಫ್ ವೇಸ್ ಎಷ್ಟು ಮಕ್ಕಳ, therefore total number of ways equals to, therefore total number of ways equals to, it is nothing but student, it is 20 plus, it is nothing but 20 plus 60, 20 plus 60 plus 120 plus 120. So therefore it is 80 plus 240. Okay, so therefore it is 320. ಅರ್ಥ ಆಗಿದೆಯೇನ್ರೋ? So how many ways students, it is 320 ways. These are nothing but 320 ways. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅಲ್ಲ? ರೈಟ್. ಸೊ ಹಾಗಾದರೆ ಮಕ್ಕಳ, ಲೆಟ್ ಮಿ ಮೂವ್ ಟು ದ ನೆಕ್ಸ್ಟ್ ಒನ್. ಓಕೆ, ಸೊ ನೋಡಿ ಇದರಲ್ಲಿ ಹೌ ಮೆನಿ 2-digit even numbers can be formed? How many 2-digit even numbers can be formed from the digits 1 2 3 4 5 if the digits can be repeated? ಹಿಂಗೆ ಕೊಟ್ಟಿದ್ದಾರೆ ಮಕ್ಕಳ, ಇದರಲ್ಲಿ digits can be repeated ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಐ ನೀಡ್ ಟು ಫಾರ್ಮ್ ಓನ್ಲಿ 2-digit even number. ಐ ನೀಡ್ ಟು ಫಾರ್ಮ್ ಅ 2-digit even number. ಹೌದಲ್ಲ? ಸೊ ನೋಡಿ ಮಕ್ಕಳ, ಇದರಲ್ಲಿ 1 2 3 ಸಾರಿ, ಇದರ್ ಆರ್ ಓನ್ಲಿ 2 digits. ಸೊ ನಾನೇನು ಮಾಡ್ತೀನಿ, ಓಕೆ, ದ ಸೇಮ್ ಜಾಬ್ ಕ್ಯಾನ್ ಬಿ ಡನ್ ಇನ್ 2 ways ಮಕ್ಕಳ. ದ ಸೇಮ್ ಜಾಬ್ ಕ್ಯಾನ್ ಬಿ ಡನ್ ಇನ್ 2 ways. 2 ಡಿಫ್ರೆಂಟ್ ವೇಸಲ್ಲಿ ಮಾಡ್ಬೋದು. ಯಾವುದದು 2 ಡಿಫ್ರೆಂಟ್ ವೇಸ್? ಓಕೆ, ಐ ಕ್ಯಾನ್ ಡೂ ಇಟ್ ಇನ್ 2 ಡಿಫ್ರೆಂಟ್ ವೇಸ್. ಯಾವುದದು ಮಕ್ಕಳ 2 ಡಿಫ್ರೆಂಟ್ ವೇಸ್? ನೋಡಿ ಇದರಲ್ಲಿ, ಓಕೆ, ಸೊ ನೋಡಿ ಮಕ್ಕಳ, ಇದರಲ್ಲಿ ವಾಟ್ ಇಸ್ ದ ಜಾಬ್? ಸ್ಟೂಡೆಂಟ್ಸ್? ಜಾಬ್ ಇಸ್ ನಥಿಂಗ್ ಬಟ್ ಫಾರ್ಮ್ 2-digit even number. ಫಾರ್ಮ್ 2-digit even number. 2-digit even number. ಓಕೆನಾ? ಸೊ ಇಲ್ಲೇನಾಗುತ್ತೆ, ಸೊ ಎಷ್ಟು ಇವನ್ ನಂಬರ್ಸ್ ಇದೆ ಮಕ್ಕಳ ಇದರಲ್ಲಿ? ಐ ಹ್ಯಾವ್ ಗಾಟ್ ಓನ್ಲಿ 2 and 4 ಇಯರ್. ಓಕೆ, ಸೊ ಇಟ್ ಈಸ್ ಫಸ್ಟ್ ವೇ. ಸೊ ಫಸ್ಟ್ ವೇ ನೋಡಿ ಮಕ್ಕಳ ಇದರಲ್ಲಿ, ಸೊ ದಿಸ್ ಈಸ್ ಫಸ್ಟ್ ವೇ, ದಿಸ್ ಈಸ್ ಫಸ್ಟ್ ವೇ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ವೇ. ಫಸ್ಟ್ ವೇ ಏನು ಮಕ್ಕಳ? ಯೂನಿಟ್ಸ್ ಪ್ಲೇಸಲ್ಲಿ, ಸೊ ಯೂನಿಟ್ಸ್ ಪ್ಲೇಸಲ್ಲಿ 2, ಯೂನಿಟ್ಸ್ ಪ್ಲೇಸಲ್ಲಿ ಏನು ಮಕ್ಕಳ? 2. ಓಕೆ, ಸೊ ಇದರಲ್ಲಿ ಏನು? ಯೂನಿಟ್ಸ್ ಪ್ಲೇಸಲ್ಲಿ 4. ಯೂನಿಟ್ಸ್ ಪ್ಲೇಸಲ್ಲಿ ಏನು ಮಕ್ಕಳ? ಯೂನಿಟ್ಸ್ ಪ್ಲೇಸಲ್ಲಿ 4. ಯೂನಿಟ್ಸ್ ಪ್ಲೇಸಲ್ಲಿ ಏನು ಯೂಸ್ ಮಾಡ್ತೀವಿ? ಯೂನಿಟ್ ಪ್ಲೇಸ್ ಈಕ್ವಲ್ಸ್ ಟು 4 ಆ್ಯಂಡ್ ಯೂನಿಟ್ ಪ್ಲೇಸ್ ಈಕ್ವಲ್ಸ್ ಟು 2.
ಸೊ ಇದರಲ್ಲಿ ಏನಾಗುತ್ತೆ ಮಕ್ಕಳ, ಇದರಲ್ಲಿ ಇದು ಫಿಕ್ಸ್ಡ್ ಆಗುತ್ತೆ. ಓಕೆ, ಇಯರ್ ದೇರ್ ಆರ್ 2 ಪ್ಲೇಸಸ್ ಟು ಬಿ ಫಿಲ್ಡ್. ಇದರಲ್ಲಿ ಏನು ಮಕ್ಕಳ, ಇದು 2 ಹಾಕಿದ್ರೆ ದಿಸ್ ಪ್ಲೇಸ್ ಇಸ್ ಫಿಕ್ಸ್. ಇದು ಫಿಕ್ಸ್ ಮಕ್ಕಳ. ಇಲ್ಲೇನು 4, ಈ ಜಾಗ ಫಿಕ್ಸ್. ಈ ಜಾಗ ನಾವು ಚೇಂಜ್ ಮಾಡಂಗಿಲ್ಲ. ಈಗ ನೋಡಿ ಮಕ್ಕಳ, ಇದನ್ನೇನಾಗುತ್ತೆ, ಹೌ ಮೆನಿ ವೇಸ್ ದಿಸ್ ಕ್ಯಾನ್ ಬಿ ಫಿಲ್ಡ್. ನೋಡಿ, ಇಯರ್ ಇಟ್ ಕ್ಯಾನ್ ಬಿ ರಿಪೀಟೆಡ್, ದಿಸ್ ಕ್ಯಾನ್ ಬಿ ರಿಪೀಟೆಡ್ ಅಂತ ಬಂದಿದೆ. ಸೊ ಆಪ್ಷನ್ಸ್ ಏನಾಗುತ್ತೆ ಮಕ್ಕಳ, ಇದರಲ್ಲಿ ಆಪ್ಷನ್ಸ್ ಈಕ್ವಲ್ಸ್ ಟು 5. ಆಪ್ಷನ್ಸ್ ಯಾವುದು 5 ಡಿಫರೆಂಟ್ ಆಪ್ಷನ್ಸ್. ಯಾಕೆ, ಐ ಕ್ಯಾನ್ ಯೂಸ್ ಎನಿ ಆಫ್ ದ ಡಿಜಿಟ್ ಇಯರ್, ಯಾವ್ದಾದ್ರು ಡಿಜಿಟ್ ಯೂಸ್ ಮಾಡ್ಬೋದು. ಸೊ ಇಯರ್ ವಿ ಗೆಟ್ 5 into 1. ಸೊ ಇದೇನಾಗೈತೆ ಮಕ್ಕಳ, ಇದು ಓನ್ಲಿ 1 ವೇ. ಓಕೆ, ದಿಸ್ ಇಸ್ 5 ways. ಓಕೆ, 5 ಆಪ್ಷನ್ಸ್, ಇಯರ್ ಓನ್ಲಿ 1 ಆಪ್ಷನ್. ಯಾವ್ದು ಮಕ್ಕಳ 1 ಆಪ್ಷನ್, ಇಲ್ಲಿ ಯಾವ್ದು ಒಂದೇ ಆಪ್ಷನ್, 2 is the only option. ಇಯರ್ ಫಿಕ್ಸ್ ಮಕ್ಕಳ, ಇದು ಫಿಕ್ಸ್ ಆಗೋಗಿದೆ. ಸೊ ಇದೇನು ಬಂತು ಮಕ್ಕಳ, ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ 5. ಓಕೆ, 5 into 1, ದಿಸ್ ಇಸ್ 5 into 1 ವಿಚ್ ಇಸ್ ಈಕ್ವಲ್ ಟು 5. ಇದರಲ್ಲಿ ನೋಡಿ ಮಕ್ಕಳ, ಇದರಲ್ಲಿ ಸೇಮ್ ಥಿಂಗ್. ಎಷ್ಟು ಆಪ್ಷನ್ಸ್ ಇದೆ ಮಕ್ಕಳ, ಇದರಲ್ಲಿ ಎಷ್ಟು ಆಪ್ಷನ್ಸ್ ಇಸ್ ಈಕ್ವಲ್ ಟು 5. ಇದರಲ್ಲಿ ಎಷ್ಟು ಆಪ್ಷನ್ಸ್ ಇದೆ. ಓಕೆ, ಇದರಲ್ಲಿ ಒಂದೇ ಒಂದು ಆಪ್ಷನ್. ಯಾವುದು ಮಕ್ಕಳ, ಒಂದೇ ಒಂದು ಆಪ್ಷನ್, ಓನ್ಲಿ 1 ಆಪ್ಷನ್. ಯಾವುದು 1 ಆಪ್ಷನ್, ಇದು ದಟ್ ಇಸ್ ದ ಫಿಕ್ಸ್ಡ್ ಪ್ಲೇಸ್ ಇಸ್ 4. ಸೊ ಏನಾಗುತ್ತೆ ಮಕ್ಕಳ, ಇದರಲ್ಲಿ ಕೂಡ ಇಟ್ ಇಸ್ 5 into 1. ಸೊ ಇದರಲ್ಲಿ ಏನಾಗುತ್ತೆ, ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ 5 into 1 ವಿಚ್ ಇಸ್ ಈಕ್ವಲ್ ಟು 5. ಹಾಗಾದ್ರೆ ಟೋಟಲ್ ವೇಸ್ ಏನಾಗುತ್ತೆ ಮಕ್ಕಳ, therefore total number of ways, therefore total number of ways equals to, therefore total number of ways equals to, it is 5 plus 5 equals to 10. ಅರ್ಥ ಆಗ್ತಿದೆ ಅಂತ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ ಮಕ್ಕಳ, ಯಾಕೆ ಇಲ್ಲಿ ಅಡಿಷನ್ ಯೂಸ್ ಮಾಡಿದೆ ಅಂತ ಅರ್ಥ ಆಗ್ತಿದೆಯಾ? ಡಿಡ್ ಯು ಆಲ್ ಗೆಟ್ ಇಯರ್ ವೈ ಐ ಆಮ್ ಯೂಸಿಂಗ್ ಅಡಿಷನ್ ಇಯರ್? ಅರ್ಥ ಆಗ್ತಿದೆಯಾ ಮಕ್ಕಳ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಫೈನ್. ಸೊ ಈಗ ಬರೋಣ ಮಕ್ಕಳ ಪರ್ಮಿಟೇಷನ್ಸ್ಗೆ. ಲೆಟ್ ಮಿ ಕಮ್ ಟು ದ ಕಾನ್ಸೆಪ್ಟ್ ಆಫ್ ಪರ್ಮಿಟೇಷನ್ಸ್ ನಾವು. ಸೊ ಗೊತ್ತಾಗ್ತಿದೆಯಾ ಮಕ್ಕಳ, ಮಲ್ಟಿಪ್ಲಿಕೇಶನ್ ರೂಲ್ ಮತ್ತು ಅಡಿಷನ್ ರೂಲ್ಸ್ನ ಯಾವ ರೀತಿ ಯೂಸ್ ಮಾಡೋದಂತ. ಸೊ ನಾವು ಲೆಟ್ ಮಿ ಕಮ್ ಟು ದ ಪರ್ಮಿಟೇಷನ್ಸ್. ಸೊ ಪರ್ಮಿಟೇಷನ್ಸ್ ಅಲ್ಲಿ ಕೂಡ ಮಕ್ಕಳ ಇದೇ ರೀತಿ ಆಗೋದು. ಸೊ ನಾನು ನಿಮಗೆ ಪರ್ಮಿಟೇಷನ್ಸ್ ಅಲ್ಲಿ ಕೂಡ ಮಕ್ಕಳ ಇದೇ ರೀತಿ ಆಗೋದು. ಸೊ ಕಮಿಂಗ್ ಟು ದ ಪರ್ಮಿಟೇಷನ್ಸ್ ಹಿಯರ್, ಕಮಿಂಗ್ ಟು ದ ಕಾನ್ಸೆಪ್ಟ್ ಆಫ್ ಪರ್ಮಿಟೇಷನ್ಸ್. ಎಸ್, ಸೊ ಪರ್ಮಿಟೇಷನ್ಸ್ ಅಲ್ಲಿ ಏನಾಗುತ್ತೆ ಹಾಗಾದ್ರೆ, ವಾಟ್ ಯು ಮೀನ್ ಬೈ ಪರ್ಮಿಟೇಷನ್ಸ್? ನೋಡಿ ಮಕ್ಕಳ, ಪರ್ಮಿಟೇಷನ್ಸ್ ಆಫ್ n different objects given r places or selecting r places. ಏನಿದು ಪರ್ಮಿಟೇಷನ್ಸ್ ಅಂದ್ರೆ? ಪರ್ಮಿಟೇಷನ್ಸ್ ಅಂದ್ರೆ ಮಕ್ಕಳ ಅರೇಂಜ್ಮೆಂಟ್ಸ್. ಪರ್ಮಿಟೇಷನ್ಸ್ ಅಂದ್ರೆ ಅರೇಂಜ್ಮೆಂಟ್ಸ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್, ಇಟ್ ಇಸ್ ಕಾಲ್ಡ್ ಆಸ್ ಅರೇಂಜ್ಮೆಂಟ್. ಇದೇನು ಮಕ್ಕಳ, ಇದು ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅರೇಂಜ್ಮೆಂಟ್ಸ್. ಏನಿದೆ ಅರೇಂಜ್ಮೆಂಟ್ಸ್ ಮಕ್ಕಳ? ಇದರಲ್ಲಿ ಆರ್ಡರ್ ಮ್ಯಾಟರ್ಸ್ ಕೊಂಡ್ರು. ಇದರಲ್ಲಿ ಏನಾಗುತ್ತೆ, ಆರ್ಡರ್ ಮ್ಯಾಟರ್ಸ್. ವಾಟ್ ಹ್ಯಾಪನ್ ಸ್ಟೂಡೆಂಟ್ಸ್ ಹಿಯರ್, ಆರ್ಡರ್ ಮ್ಯಾಟರ್ಸ್. ಆರ್ಡರ್ ಏನಾಗುತ್ತೆ ಮಕ್ಕಳ, ಆರ್ಡರ್ ಇಲ್ಲಿ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಯಾವ ಆರ್ಡರ್ ನಾವು ಅರೇಂಜ್ ಮಾಡ್ತೀವಿ ಅನ್ನೋದು ಲೆಕ್ಕಕ್ಕೆ ಬರುತ್ತೆ ಕೊಂಡ್ರು. ಆರ್ಡರ್ ಯಾವ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ತೀವಿ ಅನ್ನೋದು ಲೆಕ್ಕಕ್ಕೆ ಬರುತ್ತೆ. ಸೊ ಸಪೋಸ್ ಇಫ್ ಯು ಹ್ಯಾವ್ ಗಾಟ್ 3 ಆಪ್ಷನ್ಸ್, ಸಪೋಸ್ ಇಫ್ ವಿ ಹ್ಯಾಡ್ ಸ್ಟೂಡೆಂಟ್ಸ್ ಗಿವನ್ 3 ಆಪ್ಷನ್ಸ್, ಯಾವುದು ಮಕ್ಕಳ 3 ಆಪ್ಷನ್ಸ್? 3 ಆಪ್ಷನ್ಸ್ ಬಂದು ಎ ಬಿ ಸಿ ಅಂತ ಅನ್ಕೊಳ್ಳಿ. 3 ಆಪ್ಷನ್ಸ್ ಬಂದು ಎ ಬಿ ಸಿ ಅಂತ ಅನ್ಕೊಳ್ಳಿ ಮಕ್ಕಳ. ಸೊ ಫಿಲ್ 2 ಪ್ಲೇಸಸ್ ಅಂತ ಅನ್ಕೊಳ್ಳಿ. ಸೊ ಐ ನೀಡ್ ಟು ಫಿಲ್ ಯರ್ 2 ಪ್ಲೇಸಸ್ ಅಂತ ಅನ್ಕೊಳ್ಳಿ ಮಕ್ಕಳ. ಓಕೆ, ಸೊ ಐ ನೀಡ್ ಟು ಅರೇಂಜ್, ಐ ಹ್ಯಾವ್ ಗಿವನ್ 3 ಆಪ್ಷನ್ಸ್. ಸೊ ಎ ಬಿ ಸಿ ಅಂತ 3 ಆಪ್ಷನ್ ಇದೆ, ಬಟ್ ಐ ನೀಡ್ ಟು ಫಿಲ್ 2 ಪ್ಲೇಸಸ್. ನಾನೇನು ಮಾಡ್ತೀನಿ ಗೊತ್ತಾ, ಇಲ್ಲಿ ನೋಡಿ ಮಕ್ಕಳ, ಎ ಹಾಕೊಳ್ತೀನಿ. ಓಕೆ, ಸೊ ಎ ಹಾಕೊಳ್ತೀನಿ ಮಕ್ಕಳ, ಇದರಲ್ಲಿ ಬಿ ಬರ್ಬೋದು, ಆ್ಯಂಡ್ ಎ ಹಾಕೊಳ್ತೀನಿ, ಇದೇ ಜಾಗದಲ್ಲಿ ಸಿ ಬರ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಎ ಸಿ, ಐ ಕ್ಯಾನ್ ಗೆಟ್ ಯರ್ ಎ ಸಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆ ಎಲ್ಲರಿಗೂ ಮಕ್ಕಳ? ಅಥವಾ ಇನ್ನೊಂದು ಜಾಸ್ತಿ ಹಾಕೊಳ್ಳೋಣ. ಸೊ ಎ ಬಿ ಸಿ ಡಿ ಅಂತ ಅನ್ಕೊಳ್ಳಿ ಮಕ್ಕಳ, ಗಿವನ್ 3 ಆಪ್ಷನ್ಸ್. ಓಕೆ, ಸೊ ಇಲ್ಲಿ ಒಂದು ಕೆಲಸ ಮಾಡ್ತೀನಿ. ಸೊ ವಾಚ್ ಯರ್, ಗಿವನ್ 4 ಆಪ್ಷನ್ಸ್. ಎಸ್, ಗಿವನ್ 4 ಆಪ್ಷನ್ಸ್. ಲೆಟ್ ಮಿ ಕನ್ಸಿಡರ್ ಯರ್ ಎ ಬಿ ಸಿ ಡಿ. ಓಕೆ, ಎ ಬಿ ಸಿ ಡಿ ಸ್ವಲ್ಪ ಇನ್ನೂ ಚೆನ್ನಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಇದು ತಗೊಳ್ತಾ ಇದ್ದೀನಿ. ಆ್ಯಂಡ್ ಫಿಲ್ 3 ಪ್ಲೇಸಸ್ ಸ್ಟೂಡೆಂಟ್ಸ್. ಫಿಲ್ ಯರ್ ಹೌ ಮೆನಿ ಪ್ಲೇಸಸ್? 3 ಪ್ಲೇಸಸ್. ಓಕೆ, ಸೊ ನೋಡಿ ಮಕ್ಕಳ, ಇದರಲ್ಲಿ ಎ ಹಾಕೊಳ್ತೀನಿ. ಓಕೆ, ಇನ್ನು 2 ಪ್ಲೇಸ್ ಫಿಲ್ ಮಾಡಬೇಕು, ಹೌದಲ್ಲ? ಸೊ ಎ 2 ಪ್ಲೇಸ್ ಫಿಲ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ ಮಕ್ಕಳ, ಇದರಲ್ಲಿ ಐ ಶಾಲ್ ರೈಟ್ ಯರ್ ಬಿ ಸಿ ಆ್ಯಂಡ್ ದೆನ್ ಸಿ ಬಿ. ಇಷ್ಟನೇನ್ರು ಆಗೋದು? ಖಂಡಿತ ಇಲ್ಲ. ಸೊ ಇನ್ನು ಮಕ್ಕಳ ಎ ಹಾಕೊಂಡಾಗ, ಓಕೆ, ಸೊ ಇದೇ ನೋಡಿ ಎ. ಸೊ ಎ ಹಾಕೊಂಡಾಗ ಮಕ್ಕಳ ಇನ್ನೂ 2 ಪ್ಲೇಸ್ ಫಿಲ್ ಆಗುತ್ತೆ. ಯಾವುದಿದು? ಸೊ ಯಾವುದಿದು ಮಕ್ಕಳ? ಸೊ ಇಟ್ ಇಸ್ ನಥಿಂಗ್ ಬಟ್ ಬಿ ಡಿ ಆ್ಯಂಡ್ ಡಿ ಬಿ. ಇಷ್ಟೇನೇನ್ರು? ಇಷ್ಟೇನ ಆಗೋದು? ಇಲ್ಲ, ಇನ್ನೂ 2 ಆಪ್ಷನ್ ಬರುತ್ತೆ ಮಕ್ಕಳ. ಯಾವುದದು ಮಕ್ಕಳ? ಇಟ್ ಇಸ್ ನಥಿಂಗ್ ಬಟ್ ಸಿ ಡಿ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಸಿ ಡಿ. ಓಕೆ, ಸಿ ಡಿ ಆ್ಯಂಡ್ ಡಿ ಸಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಬೇಕಾದರೆ ಸ್ವಲ್ಪ ಇಂಕ್ ಚೇಂಜ್ ಮಾಡೋಣ, ನಿಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಬಿ ಡಿ ಮತ್ತು ಡಿ ಬಿ. ಓಕೆನಾ? ಸೊ ನೆಕ್ಸ್ಟ್ ಮಕ್ಕಳ, ಇದರಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಇದರಲ್ಲಿ ಸಿ ಡಿ. ಓಕೆ, ಸೊ ಇಯರ್ ಇಟ್ ಇಸ್ ಸಿ ಡಿ ಆ್ಯಂಡ್ ಇಟ್ ಇಸ್ ಡಿ ಸಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ?
ರೈಟ್. ಇದು ಎ ಇದ್ದಾಗ, ಎ ಇಲ್ಲಿ ಫಿಕ್ಸ್ ಇದ್ದಾಗ, ಎ ಫಿಕ್ಸ್ ಇದ್ದಾಗ ಈ ರೀತಿ ಬರಿತೀವಿ. ಅದೇ ರೀತಿ ನೋಡಿ ಮಕ್ಕಳ, ಅದೇ ರೀತಿ ನೋಡಿ, ಸಪೋಸ್ ಇಫ್ ಐ ಕೀಪ್ ಬಿ ಫಿಕ್ಸ್ಡ್ ಇಯರ್. ಸೊ ಇಲ್ಲಿ ಎಷ್ಟು ಬರುತ್ತೆ ನಾನು ಆಲ್ರೆಡಿ ಹೇಳ್ಬಿಡ್ತೀನಿ ಮಕ್ಕಳ. ಸೊ 4p3. ಸೊ ಇಟ್ ಇಸ್ ನಥಿಂಗ್ ಬಟ್ 4p3. ಇಟ್ ಇಸ್ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 24. ಎಷ್ಟು ಬರುತ್ತೆ ಮಕ್ಕಳ ಇದರಲ್ಲಿ? 24 ಬರುತ್ತೆ. ಯಾಕೆ? ಎ ಫಿಕ್ಸ್ ಇದ್ದಾಗ ಮಕ್ಕಳ 6 ಫಾರ್ಮ್ಸ್, 6 ವೇಸ್, ಹೌದಲ್ಲ? ಅದೇ ರೀತಿ ಬಿ ಫಿಕ್ಸ್ ಇದ್ದಾಗ, ಸೊ ಇಲ್ಲಿ ಬಿ ಫಿಕ್ಸ್ ಇದ್ದಾಗ ಮಕ್ಕಳ, ಇಲ್ಲಿ ಬಿ ಫಿಕ್ಸ್ ಇದೆ. ಬಿ ಫಿಕ್ಸ್ ಇದ್ದಾಗ ಏನಾಗುತ್ತೆ? ಇದು ದಿಸ್ ಇಸ್ ಫಿಕ್ಸ್. ಸೊ ಇದರಲ್ಲಿ ಎಷ್ಟಿದೆ ಮಕ್ಕಳ? ಇಲ್ಲಿ ಬಿ ಫಿಕ್ಸ್ ಇದೆ. ಸೊ ಉಳ್ಕೊಳ್ಳೋದು ಎಷ್ಟು? ಈ 3, 1 2 3. ಸೊ ಏನು ಬರುತ್ತೆ ಇದರಲ್ಲಿ? ವಿ ರೈಟ್ ಇಯರ್ 3 ಆಪ್ಷನ್ಸ್. ಇಲ್ಲಿ ಎಷ್ಟಿತ್ತು? 3 ಆಪ್ಷನ್ಸ್ ಇತ್ತು. ಆ್ಯಂಡ್ ಇಲ್ಲಿ ಎಷ್ಟು ಆಪ್ಷನ್ಸ್ ಇದೆ ಮಕ್ಕಳ? ಇಲ್ಲಿ ಎಷ್ಟಿದೆ? 2 ಆಪ್ಷನ್ಸ್ ಇದೆ. ಇಲ್ಲಿ ಎಷ್ಟಿದೆ? 2 ಆಪ್ಷನ್ಸ್ ಇದೆ. ಸೊ ಏನು ಬಂತಿದ್ದು? 3 × 2 = 6. ಯಾವಾಗ? ಬಿ ಫಿಕ್ಸ್ ಇದ್ದಾಗ. ಬಿ ಫಿಕ್ಸ್ ಇದ್ದಾಗ 6 ವೇಸ್, ಎ ಫಿಕ್ಸ್ ಇದ್ದಾಗ 6 ವೇಸ್. ಓಕೆ. ಸೊ ಇಲ್ಲಿ ಏನು ಬರುತ್ತೆ? ವಾಟ್ ವಿ ಗೆಟ್ ನಾವು? ಇದೇ ರೀತಿ ಮಕ್ಕಳ ಸಿ ಫಿಕ್ಸ್ ಇದ್ದಾಗ, ಇಲ್ಲಿ ಏನಿದೆ? ದಿಸ್ ಇಸ್ ಫಿಕ್ಸ್. ಇದೇನಿದೆ ಮಕ್ಕಳ? ದಿಸ್ ಇಸ್ ಫಿಕ್ಸ್. ಇದು ಫಿಕ್ಸ್ ಇದೆ. ಬಟ್ ಇನ್ನೆರಡು ಪ್ಲೇಸ್ ಏನಿದೆ? ಇದು ಏನಾಗುತ್ತೆ ಮಕ್ಕಳ? ಇದರಲ್ಲಿ 3 ಆಪ್ಷನ್ಸ್, ಇದರಲ್ಲಿ ಏನು? 3 ಆಪ್ಷನ್ಸ್. ಓಕೆ. ಇದರಲ್ಲಿ ಏನಿದೆ ಮಕ್ಕಳ? ಇದರಲ್ಲಿ 2 ಆಪ್ಷನ್ಸ್. ಹೌದಲ್ಲ? ಸೊ ಇಯರ್ ವಾಟ್ ವಿ ಗೆಟ್ ಇಯರ್? 3 × 2 = 6. ಇದೇ ರೀತಿ ನೋಡಿ ಮಕ್ಕಳ, ಇದೇ ರೀತಿ ಏನಾಗುತ್ತೆ? ಡಿ ಫಿಕ್ಸ್. ಓಕೆ. ಇದೇ ರೀತಿ ಏನಾಗುತ್ತೆ ಇದರಲ್ಲಿ? ಏನಾಗುತ್ತೆ ಮಕ್ಕಳ? ಡಿ ಫಿಕ್ಸ್, ಡಿ. ಓಕೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಫಿಕ್ಸ್ ಪ್ಲೇಸ್. ಇದೇನಾಗಿದೆ ಮಕ್ಕಳ? ಇದು ಫಿಕ್ಸ್ ಆಗಿದೆ. ಓಕೆ. ಸೊ ಇಲ್ಲೇನಾಗಿದೆ? ವಾಟ್ ಐ ಆಮ್ ಡೂಯಿಂಗ್ ಇಯರ್ 3 ಆಪ್ಷನ್ಸ್. ಯಾಕೆ ಮಕ್ಕಳ 3 ಆಪ್ಷನ್ಸ್? ಡಿ ಫಿಕ್ಸ್ ಆಗಿದೆ. ಯಾವ್ದಾದ್ರು 3 ಆಪ್ಷನ್? ಎ ಬಿ ಸಿ ಆರ್ 3 ಆಪ್ಷನ್ಸ್. ಓಕೆ. ಸೊ ಫಸ್ಟ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 3 ways and the second place can be filled in 2 ways. Okay. So there are 2 options. ಏನಾಯ್ತು ಮಕ್ಕಳ ಇದರಲ್ಲಿ? 3 × 2 = 6 ಆಪ್ಷನ್ಸ್. ಅರ್ಥ ಆಗ್ತಿದ್ಯಾ? ಸೇಮ್ ಒಂದೇ ಕೆಲಸ ಮಾಡ್ತಿರೋದು ಮಕ್ಕಳ. ಒಂದೇ ಕೆಲಸ ಯಾವುದು? ಫಿಲ್ಲಿಂಗ್ 3 ಪ್ಲೇಸ್ ಇಸ್ ದ ಜಾಬ್. ಬಟ್ ಐ ಆಮ್ ಡೂಯಿಂಗ್ ಇಟ್ ಇನ್ ಡಿಫರೆಂಟ್ ವೇಸ್. ಫಸ್ಟ್ ಡಿಫರೆಂಟ್ ವೇ, ಸೆಕೆಂಡ್ ಡಿಫರೆಂಟ್ ವೇ, ಥರ್ಡ್ ಡಿಫರೆಂಟ್ ವೇ ಆ್ಯಂಡ್ ಫೋರ್ತ್ ಡಿಫರೆಂಟ್ ವೇ. ಡಿಫರೆಂಟ್ ವೇಸ್ ಮಾಡಿದಾಗ ಏನು ಮಾಡ್ತೀವಿ ಮಕ್ಕಳ? ವಿ ವಿಲ್ ಡೂ ವಾಟ್? ಅಡಿಷನ್. ಸೊ ಅಡಿಷನ್ ರೂಲ್ ಯೂಸ್ ಮಾಡ್ತೀವಿ ಈಗ. ಸೊ ಅಡಿಷನ್ ರೂಲ್ ಯೂಸ್ ಮಾಡಿ ಏನು ಮಾಡ್ತೀವಿ ಮಕ್ಕಳ? ವಿ ಆರ್ ರೈಟಿಂಗ್ 6 + 6 + 6 + 6 ವಿಚ್ ಇಸ್ ನಥಿಂಗ್ ಬಟ್ 24. ಅರ್ಥ ಆಗ್ತಿದೆ ಅಂದ್ರೋ? ಯಾಕೆ ಅಡಿಷನ್ ಅಂತ ಗೊತ್ತಾಯ್ತಾ? ನಾನು ಫಿಲ್ ಮಾಡ್ತಿರೋದು 3 ಪ್ಲೇಸ್ ಮಕ್ಕಳ. ಐ ನೋ ಇಟ್. ಐ ಆಮ್ ಫಿಲ್ಲಿಂಗ್ ಓನ್ಲಿ ಹೌ ಮೆನಿ ಪ್ಲೇಸಸ್ ಹಿಯರ್? I am filling here only 3 places. I know it. But this can be done in 4 different ways. First way is keeping A fixed. Second way is keeping B fixed. Or third way is keeping C fixed. Or fourth way is keeping D fixed. So ಎಲ್ಲ ಕೂಡ ಆರ್ ಈ ರೀತಿನೂ ಮಾಡ್ಬೋದು, ಇಲ್ಲ ಈ ರೀತಿನೂ ಮಾಡ್ಬೋದು, ಅಥವಾ ಈ ರೀತಿನೂ ಮಾಡ್ಬೋದು, ಅಥವಾ ಈ ರೀತಿ ಕೂಡ ಮಾಡ್ಬೋದು. ಆರ್ ಅದರಿಂದ ಮಕ್ಕಳ ಏನಾಗುತ್ತೆ? ವಿ ಆರ್ ಗೆಟಿಂಗ್ ಯರ್ ಅಡಿಷನ್ ರೂಲ್. ಓಕೆ. ಇಲ್ಲಿ ಅಡಿಷನ್ ರೂಲ್ ಬಂತು ಮಧ್ಯದಲ್ಲಿ. ಆ್ಯಂಡ್ ಮಧ್ಯದಲ್ಲಿ ಮಕ್ಕಳ ಇಲ್ಲೇನು ಬಂತು? ಇಲ್ಲಿ ಮಲ್ಟಿಪ್ಲಿಕೇಶನ್ ರೂಲ್ ಬರ್ತಾ ಇದೆ. ಯಾಕಂದ್ರೆ ನಾನೇನು ಮಾಡ್ತಾ ಇದ್ದೀನಿ ಇದರಲ್ಲಿ? ಇಯರ್ ಸ್ಟೂಡೆಂಟ್ಸ್, ಐ ಆಮ್ ಫಿಲ್ಲಿಂಗ್ 3 ಪ್ಲೇಸಸ್. ಸೊ ದಟ್ ಇಸ್ ಮೈ ಜಾಬ್. ಹೌದು. ಐ ಆಮ್ ಡಿವೈಡಿಂಗ್ ಇಂಟು ವಾಟ್ 3 ಸಬ್ ಜಾಬ್ಸ್. ಸೊ ದಿಸ್ ಐ ಆಮ್ ಕೀಪಿಂಗ್ ಫಿಕ್ಸ್ಡ್. ಫಸ್ಟ್ ವೇ ಮುಗ್ದೋಯ್ತು. ಆ್ಯಂಡ್ ಇಲ್ಲೇನಾಗಿದೆ ಮಕ್ಕಳ? ಈ ಜಾಗನ ಏನು ಮಾಡ್ತಾ ಇದ್ದೀನಿ ನಾನು? ವಾಟ್ ಐ ಆಮ್ ಡೂಯಿಂಗ್? ಐ ಆಮ್ ಫಿಲ್ಲಿಂಗ್ ದಿಸ್ ಇನ್ 3 ಹೌ ಮೆನಿ ವೇಸ್? 3 ways. ಬಿಕಾಸ್ ಐ ಹ್ಯಾಡ್ ಗಾಟ್ 3 ಆಪ್ಷನ್ಸ್ ಆ್ಯಂಡ್ ನೆಕ್ಸ್ಟ್ ಕ್ಯಾನ್ ಬಿ ಫಿಲ್ಡ್ ಇನ್ 2 ways. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಇಲ್ಲೇನು ಬಂತು ಮಕ್ಕಳ? ಮಲ್ಟಿಪ್ಲಿಕೇಶನ್ ರೂಲ್ ಬಂತು. ಇಲ್ಲಿ ನೋಡಿ ಮಲ್ಟಿಪ್ಲಿಕೇಶನ್ ರೂಲ್, ಇಲ್ಲಿ ಕೂಡ ಮಲ್ಟಿಪ್ಲಿಕೇಶನ್ ರೂಲ್. ಅರ್ಥ ಆಗ್ತಿದೆಯಾ ಮಕ್ಕಳ ಎಲ್ಲರ ಕಡೆ? ಸೊ ಮಧ್ಯದಲ್ಲಿ ಮಲ್ಟಿಪ್ಲಿಕೇಶನ್ ರೂಲ್ ಬಂದಿದ್ದಕ್ಕೇನೆ 6 ಸಿಕ್ಕಿದ್ದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಅದಕ್ಕೇನೆ ಮಕ್ಕಳ ನಾವು ಈ ರೀತಿ ಬರಿತೀವಿ. ಆ್ಯಂಡ್ ಮೇಜರ್ಲಿ ಸ್ಟೂಡೆಂಟ್ಸ್ ಹಿಯರ್ ನಾವೇನು ಮಾಡ್ತೀವಿ ಮಕ್ಕಳ? NPR is nothing but we are using this formula n factorial divided by n minus r factorial, where this r lies between 0 and n. ಅರ್ಥ ಆಗ್ತಿದೆಯಾ ಮಕ್ಕಳ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇದರಲ್ಲಿ ಮಕ್ಕಳ ಫ್ಯಾಕ್ಟೋರಿಯಲ್ ಕಾನ್ಸೆಪ್ಟ್ ಬರುತ್ತೆ. ವಾಟ್ ಯು ಮೀನ್ ಬೈ ಫ್ಯಾಕ್ಟೋರಿಯಲ್ ಸ್ಟೂಡೆಂಟ್ಸ್? ಇದಕ್ಕಿಂತ ಮುಂಚೆ ಫ್ಯಾಕ್ಟೋರಿಯಲ್ ಕಾನ್ಸೆಪ್ಟ್ ಬರುತ್ತೆ. ವಾಟ್ ಯು ಮೀನ್ ಬೈ ಫ್ಯಾಕ್ಟೋರಿಯಲ್ಸ್? ಸೊ ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್. ಓಕೆ. ಸೊ ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ if n is some natural number, students. ಸೊ ನಾವೇನು ಮಾಡ್ತೀವಿ ಮಕ್ಕಳ? ವಿ ರಿಪೀಟೆಡ್ಲಿ ಮಲ್ಟಿಪ್ಲೈ ದ ಕನ್ಸಿಕ್ಯೂಟಿವ್ ಏನು ಅದಕ್ಕಿಂತ ಏನಂತ ಹೇಳ್ಬೋದು ಮಕ್ಕಳ? Okay, we can take like this. Factorial is nothing but students, multiple of first n consecutive natural numbers. N factorial is nothing but multiplying first n consecutive natural numbers. N factorial is nothing but students, okay, so multiplying
ಓಕೆ ನೋಡಿ ಮಕ್ಕಳ ಇದರಲ್ಲಿ ಇಟ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ n ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲೈಯಿಂಗ್ ಓಕೆ ಮಲ್ಟಿಪ್ಲೈಯಿಂಗ್ first n consecutive natural numbers ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಅದಕ್ಕೆ ನಮ್ಮ ಮಕ್ಕಳ ಏನು ಬರಿತೀವಿ ಇದರಲ್ಲಿ? ವಾಟ್ ಡು ವಿ ರೈಟ್? ವಿ ರೈಟ್ ಹಿಯರ್ ಇಟ್ ಇಸ್ 1 into 2 into 3 okay into 4 and so on up to n. So this is what we do. So this is also rewritten as students n into n minus 1 into n minus 2 into n minus 3 and so on students up to it is 3 into 2 into 1 3 into 2 into 1. ಅರ್ಥ ಆಗ್ತಿದೆ ಮಕ್ಕಳ ಎಲ್ಲರಿಗೂ? ಬೇಕಾದ್ರೆ ಇಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಮಕ್ಕಳ. ಇಟ್ ಇಸ್ n minus 2 ಓಕೆ ಇಂಟು n minus 1 ಇಂಟು n. ಅರ್ಥ ಆಗ್ತಿದೆ ಮಕ್ಕಳ? ಈ ರೀತಿ ಬರಿತಾ ಹೋಗ್ತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಫಸ್ಟ್ n ಓಕೆ ಮಲ್ಟಿಪ್ಲೈಯಿಂಗ್ ಫಸ್ಟ್ n ಕಾನ್ಸಿಕ್ಯೂಟಿವ್ ನ್ಯಾಚುರಲ್ ನಂಬರ್ಸ್. ಅದನ್ನ ಈ ರೀತಿ ಕೂಡ ಬರಿತಾ ಹೋಗ್ಬೋದು. ಇದೇ ರೀತಿ ನಾವೇನು ಮಾಡ್ಬೋದು? ವಿ ಕ್ಯಾನ್ ರೈಟ್ ಸ್ಟೂಡೆಂಟ್ಸ್ 6 ಫ್ಯಾಕ್ಟೋರಿಯಲ್ ಓಕೆ ಸೊ 5 ಫ್ಯಾಕ್ಟೋರಿಯಲ್ 4 factorial 3 factorial and then 2 factorial. So what is 6 factorial? It is nothing but 6 into 5 into 4 into 3 into 2 into 1 which is nothing but 720. And then students here it is 5 factorial. It is nothing but 5 into 4 into 3 into 2 into 1 which is nothing but 120. And then it is 4 into 3 into 2 into 1 okay which is nothing but 24. And this is students 3 into 2 into 1 which is nothing but 6 and it is 2 into 1 which is nothing but 2. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಕ್ಲಾರಿಟಿ ಸಿಕ್ತಲ್ಲ ಮಕ್ಕಳ? ರೈಟ್ ಓಕೆ. ಸೊ ಹಾಗಾದ್ರೆ ಮಕ್ಕಳ ಮೂವಿಂಗ್ ಫರ್ದರ್. ಎಸ್ ಲೆಟ್ ಮಿ ಮೂವ್ ಫರ್ದರ್ ಇಯರ್. ಸೊ ಇದರಲ್ಲಿ ಮಕ್ಕಳ ಇನ್ನೆರಡು ವ್ಯಾಲ್ಯೂ ಬೇಕು. ದಟ್ ಇಸ್ ನಥಿಂಗ್ ಬಟ್ 0 ಫ್ಯಾಕ್ಟೋರಿಯಲ್ ವಿಚ್ ಇಸ್ ನಥಿಂಗ್ ಬಟ್ 1 ಆ್ಯಂಡ್ 1 ಫ್ಯಾಕ್ಟೋರಿಯಲ್ ಇಸ್ ಆಲ್ಸೋ ನಥಿಂಗ್ ಬಟ್ 1. ಈ ಎರಡು ವ್ಯಾಲ್ಯೂ ಕೂಡ ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ಹಾಗಾದ್ರೆ ಮಕ್ಕಳ ಏನಕ್ಕೆ ಫ್ಯಾಕ್ಟೋರಿಯಲ್ ಬೇಕು ಸರ್? ಮಲ್ಟಿಪ್ಲಿಕೇಶನ್ ರೂಲೇ ಇದೆಯಲ್ಲ ಸರ್. ಏನಕ್ಕೆ ಸರ್ ಫ್ಯಾಕ್ಟೋರಿಯಲ್ ಬೇಕಂದ್ರೆ ಮಕ್ಕಳ ನೋಡಿ ನಿಮಗೆ ಮಲ್ಟಿಪ್ಲಿಕೇಶನ್ ರೂಲ್ ಮತ್ತು ಅಡಿಷನ್ ರೂಲ್ ಇಫ್ ದ ನಂಬರ್ ಆಫ್ ಡಿಜಿಟ್ಸ್ ಆರ್ ವೆರಿ ಲೆಸ್ ಮಕ್ಕಳ, ತುಂಬಾನೇ ಕಡಿಮೆ ವ್ಯಾಲ್ಯೂಸ್ ಅಂದರೆ 5 6 ವ್ಯಾಲ್ಯೂಸ್ ಈ ರೀತಿ ಇದ್ರೆ ಮಕ್ಕಳ ಮಲ್ಟಿಪ್ಲಿಕೇಶನ್ ರೂಲ್ ತುಂಬ ಈಸಿ. ಬಟ್ ವೆನ್ ಇಟ್ ಕಮ್ಸ್ ಟು ಹ್ಯೂಜ್ ನಂಬರ್ಸ್ ಅಂದರೆ ಆಪ್ಷನ್ಸ್ ಜಾಸ್ತಿ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. ಎಸ್ ಸಾರಿ ಯಾ ಸೊ ಆಪ್ಷನ್ಸ್ ಜಾಸ್ತಿ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ ಮಕ್ಕಳ. ಜಸ್ಟ್ ಅಸ್ಯೂಮ್ ದೇ ಹ್ಯಾವ್ ಗಿವನ್ ಯು 100 ಆಪ್ಷನ್ಸ್ 200 ಆಪ್ಷನ್ಸ್. ಸೊ ಈ ರೀತಿ ಜಾಸ್ತಿ ಆಪ್ಷನ್ಸ್ ಕೊಟ್ಟಾಗ ಮಕ್ಕಳ ಯು ಕಾಂಟ್ ಯೂಸ್ ದಿ ಮಲ್ಟಿಪ್ಲಿಕೇಶನ್ ರೂಲ್ ಆ್ಯಂಡ್ ಅಡಿಷನ್ ರೂಲ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್ ವಿಲ್ ಬಿ ನಾಟ್ ದಟ್ ಈಸಿ ಮಕ್ಕಳ. ಕ್ಯಾಲ್ಕುಲೇಷನ್ಸ್ ಅಷ್ಟು ಈಸಿ ಆಗಿರೋದಿಲ್ಲ, ಕ್ಯಾಲ್ಕುಲೇಷನ್ಸ್ ಟಫ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಮಲ್ಟಿಪ್ಲಿಕೇಶನ್ಸ್ ರೂಲ್ದು ಅಪ್ಗ್ರೇಡೆಡ್ ವರ್ಷನ್ ನಿಮಗೆ ಪರ್ಮಿಟೇಷನ್ಸ್. ಓಕೆ ಮಲ್ಟಿಪ್ಲಿಕೇಶನ್ ರೂಲ್ ಏನು ಯೂಸ್ ಮಾಡ್ತೀರಿ ಮಕ್ಕಳ ಅದ್ರದ್ದು ಅಪ್ಗ್ರೇಡೆಡ್ ವರ್ಷನ್ ಇಸ್ ನಥಿಂಗ್ ಬಟ್ ಯುವರ್ ಪರ್ಮಿಟೇಷನ್ಸ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ ಫೈನ್. ಸೊ ಇದರಲ್ಲಿ ನೋಡಿ ಮಕ್ಕಳ ಸೊ ಕೆಲವು ವಿಷಯಗಳು ನಮಗೆ ಗೊತ್ತಾಗಬೇಕಾಗುತ್ತೆ ಇದರಲ್ಲಿ. ದಟ್ ಇಸ್ NP0. NP0 is what? n factorial divided by n factorial which is nothing but 1. Okay, NPN is nothing but students n factorial divided by 0 factorial which is nothing but n factorial. Okay na? So it is NP1. n factorial is n factorial divided by n minus 1 factorial which is nothing but n into n minus 1 factorial divided by n minus 1 factorial which is nothing but n. ಅರ್ಥ ಆಗ್ತಿದೆಯಾ ಮಕ್ಕಳ? ಸೊ ದೀಸ್ ಥಿಂಗ್ಸ್ ಶುಡ್ ಬಿ ನೋನ್ ಟು ಯು ಆಲ್ ಸ್ಟೂಡೆಂಟ್ಸ್. ಇದೆಲ್ಲ ವಿಷಯಗಳು ನಿಮಗೆ ಗೊತ್ತಿರಬೇಕು. ಓಕೆ ಮಕ್ಕಳ. ಸೊ ಹಾಗಾದ್ರೆ ವಿ ಶಾಲ್ ಸ್ಟಾರ್ಟ್ ವಿತ್ ಸಮ್ ಪ್ರಾಬ್ಲಮ್ಸ್. ಒಂದೆರಡು ಪ್ರಾಬ್ಲಮ್ ತಗೋಣ ಮಕ್ಕಳ. ಓಕೆ ಎಸ್ ಒಂದೆರಡು ಮೂರು ಪ್ರಾಬ್ಲಮ್ ಮಾಡೋಣ. ಸೊ ಯಾವ ಮೆಥಡ್ ಬೆಟರ್ ಅಂತ ನೋಡೋಣ ಮಕ್ಕಳ. ನೋಡಿ ಹೌ ಮೆನಿ 3 digits ನಂಬರ್ಸ್ ಕ್ಯಾನ್ ಬಿ. ಸೊ ನೋಡಿ ಮಕ್ಕಳ ಪರ್ಮಿಟೇಷನ್ಸ್ ಯೂಸ್ ಮಾಡ್ಬೇಕಾದ್ರೆ ಒಂದು ವಿಷಯ ಗೊತ್ತಿರಬೇಕು. ರಿಪಿಟೇಷನ್ಸ್ ಆರ್ ನಾಟ್ ಅಲೌಡ್ ಇನ್ ಪರ್ಮಿಟೇಷನ್ಸ್ಲಿ ಮಕ್ಕಳ ರಿಪಿಟೇಷನ್ಸ್ ಯೂಶ್ವಲಿ ಅಲೌವ್ ಇರೋದಿಲ್ಲ. ನೋಡಿ ರಿಪಿಟೇಷನ್ ಆಫ್ ದಿ ಆಬ್ಜೆಕ್ಟ್ಸ್ ಆರ್ ನಾಟ್ ಅಲೌಡ್. ಅರ್ಥ ಆಗ್ತಿದ್ಯಾ? ಸೊ ರಿಪಿಟೇಷನ್ ಇಸ್ ನಾಟ್ ಅಲೌಡ್ ಸ್ಟೂಡೆಂಟ್ಸ್. ಇದರಲ್ಲಿ ಒಂದು ವಿಷಯ ತಿಳ್ಕೊಬೇಕು ಮಕ್ಕಳ, ಎಲ್ಲೆಲ್ಲಿ ರಿಪಿಟೇಷನ್ ನಾಟ್ ಅಲೌಡ್ ಇರುತ್ತೆ ಅಲ್ಲಿ ಮಾತ್ರ ನಾನು ಪರ್ಮಿಟೇಷನ್ಸ್ ಯೂಸ್ ಮಾಡಕ್ ಸಾಧ್ಯ. ರಿಪಿಟೇಷನ್ ಓಕೆ ರಿಪಿಟೇಷನ್ ಇಸ್ ನಾಟ್ ಅಲೌಡ್ ಇಯರ್. ರಿಪಿಟೇಷನ್ ಇಸ್ ನಾಟ್ ಅಲೌಡ್. ಓಕೆ ರಿಪಿಟೇಷನ್ ಇಸ್ ನಾಟ್ ಅಲೌಡ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ನೋಡಿ ಒಂದೇ ಪ್ರಾಬ್ಲಮ್ ನ ಮಕ್ಕಳ. ಲೆಟ್ ಮಿ ಟ್ರೈ ಟು ಡೂ ಇಟ್ ಬೈ ಬೋತ್ ಮಲ್ಟಿಪ್ಲಿಕೇಶನ್ ರೂಲ್ ಆ್ಯಂಡ್ ಅಡಿಷನ್ ರೂಲ್ ಮಕ್ಕಳ. ಸಾರಿ ಮಲ್ಟಿಪ್ಲಿಕೇಶನ್ ರೂಲ್ ಮತ್ತು ಪರ್ಮಿಟೇಷನ್ಸ್ ಎರಡೂ ರೂಲ್ ಕೂಡ ಯೂಸ್ ಮಾಡ್ತಾ ಬರೋಣ. ಇಲ್ಲೇನಿದೆ ಮಕ್ಕಳ, ನೋ ಡಿಜಿಟ್ ಇಸ್ ರಿಪೀಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಮಲ್ಟಿಪ್ಲಿಕೇಶನ್ ನಿಮಗೆ ಪರ್ಮಿಟೇಷನ್ಸ್ನ ಆರಾಮ್ಸೆ ಯೂಸ್ ಮಾಡ್ಬೋದು. ಸೊ n is equal to 9 ಕೊಟ್ಟಿದ್ದಾರೆ ಆ್ಯಂಡ್ r is equal to ಏನಿದೆ ಮಕ್ಕಳ 3 ಇದೆ. ಸೊ ಏನು ಬರುತ್ತೆ ಇದರಲ್ಲಿ? ಸೊ ವಿ ಗಾಟ್ ಯರ್ 9p3. ಸೊ ಇಟ್ ಇಸ್ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇಟ್ ಇಸ್ 6 ಫ್ಯಾಕ್ಟೋರಿಯಲ್. ಹೌದಲ್ಲ? ರೈಟ್. ಸೊ ವಿ ಗಾಟ್ ಯರ್ 9 into 7 into 6 ಓಕೆ ಫ್ಯಾಕ್ಟೋರಿಯಲ್. Sorry 9 into 8 into 7. So 9 into 8 into 7 into 6 factorial divided by 6 factorial. So we got here it is
9 into 8 into 7. ಸೊ ಏನು ಬರುತ್ತೆ ಮಕ್ಕಳ ಇದರಲ್ಲಿ 9 into 8 is nothing but it is nothing but 72 into 7. ಹೌದಲ್ಲ ಮಕ್ಕಳ? ಸೊ ಹಿಯರ್ ವಿ ಗಾಟ್ 72 is 14 and 7 into 4 it is 504. ಅರ್ಥ ಆಗಿದೆ ಎಲ್ಲರಿಗೂ? ದಿಸ್ ಇಸ್ ಯೋರ್ ಪರ್ಮಿಟೇಷನ್ ಕಾನ್ಸೆಪ್ಟ್. ಇದ್ಯಾವ್ದು ಮಕ್ಕಳ? ಇದು ನಿಮ್ಮ ಪರ್ಮಿಟೇಷನ್ ಕಾನ್ಸೆಪ್ಟ್. ದಿಸ್ ಇಸ್ ಯೋರ್ ಪರ್ಮಿಟೇಷನ್ ಕಾನ್ಸೆಪ್ಟ್. ಹಾಗಾದ್ರೆ ಮಕ್ಕಳ ಹೇಳಿ. ಸೊ ಕಮಿಂಗ್ ಟು ದಿಸ್ ಯಾವುದಕ್ಕೆ? ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಇಸ್ ಮಲ್ಟಿಪ್ಲಿಕೇಶನ್ ರೂಲ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಇಸ್ ಮಲ್ಟಿಪ್ಲಿಕೇಶನ್ ರೂಲ್. ಸೊ ಮಲ್ಟಿಪ್ಲಿಕೇಶನ್ ರೂಲಲ್ಲಿ ಮಕ್ಕಳ ಇದೇ ಪ್ರಾಬ್ಲಮ್ನ ಮಾಡೋಣ. ಸೊ ನೀವೇ ಕೇಳ್ಬೋದು, ಸರ್ ಎರಡು ಮೆಥಡಲ್ಲಿ ಮಾಡಿದ್ರು ಕೂಡ ಮಾರ್ಕ್ಸ್ ಕೊಡ್ತಾರಾ? ಖಂಡಿತ ಕೊಡ್ತಾರೆ ಮಕ್ಕಳ, ಡೋಂಟ್ ವರಿ. ಇಲ್ಲೇನು ಮಾಡಬೇಕು ಮಕ್ಕಳ? ಐ ನೀಡ್ ಟು ಫಿಲ್ 3 places. ಹೌದಲ್ಲ? ಬಿಕಾಸ್ ಯುವರ್ 3 digit numbers can be formed. ಸೊ ಹಾಗಾದ್ರೆ ದ ಫಸ್ಟ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್. ಓಕೆ, ದ ಫಸ್ಟ್ ಪ್ಲೇಸ್ ಫಿಲ್ ಮಾಡೋದಕ್ಕೆ ಎಷ್ಟು ಆಪ್ಷನ್ಸ್ ಇತ್ತು ಮಕ್ಕಳ? ಹೌ ಮೆನಿ ಆಪ್ಷನ್ಸ್ ಐ ಹ್ಯಾಡ್? ಆಪ್ಷನ್ಸ್ ಐ ಹ್ಯಾಡ್ ಇಸ್ ನಥಿಂಗ್ ಬಟ್ 9. ಆಪ್ಷನ್ಸ್ ಎಷ್ಟಿತ್ತು ಮಕ್ಕಳ? 9 ಆಪ್ಷನ್ಸ್ ಇತ್ತು. ಹೌದಲ್ಲ? ಆ್ಯಂಡ್ ಸೆಕೆಂಡ್ ಪ್ಲೇಸ್ ಫಿಲ್ ಮಾಡೋದಕ್ಕೆ? ಸೊ ಸೆಕೆಂಡ್ ಪ್ಲೇಸ್ ಫಿಲ್ ಮಾಡೋದಕ್ಕೆ ಎಷ್ಟು ಆಪ್ಷನ್ಸ್ ಇತ್ತು ಮಕ್ಕಳ? ಓನ್ಲಿ 8. ಯಾಕೆ? ರಿಪಿಟೇಷನ್ ಇಸ್ ನಾಟ್ ಅಲೌಡ್. ಅಂದರೆ ಫಸ್ಟ್ ನನ್ನ ಕೈಯಲ್ಲಿ 9 ನಂಬರ್ಸ್ಗಳಿತ್ತು ಮಕ್ಕಳ. ಆ 9 ನಂಬರಲ್ಲಿ ಒಂದು ನಂಬರ್ನ ಇಲ್ಲಿ ಇಟ್ಬಿಟ್ಟೆ, ಯಾವುದೋ ಒಂದು ನಂಬರ್ನ ಇಲ್ಲಿ ಇಟ್ಬಿಟ್ಟೆ ಅಷ್ಟೇ. ಬಟ್ ಈಗ ನನಗೆ ನೆಕ್ಸ್ಟ್ ಪ್ಲೇಸ್ನ ಫಿಲ್ ಮಾಡ್ಬೇಕಾದ್ರೆ ಕೈ ನೋಡಿದ್ರೆ ಎಷ್ಟು ಸಿಗ್ತಾ ಇದೆ? ದರ್ ಆರ್ ಓನ್ಲಿ 8 ಆಪ್ಷನ್ಸ್ ಅವೈಲಬಲ್. ಸೊ ಏನಾಗುತ್ತೆ ಮಕ್ಕಳ? 8 ಆ್ಯಂಡ್ ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ? ನೆಕ್ಸ್ಟ್ ನನಗೆ ಇದರಲ್ಲಿ ಮಕ್ಕಳ ಆಪ್ಷನ್ಸ್ ಅವೈಲಬಲ್ ಆರ್ ನಥಿಂಗ್ ಬಟ್ 7. So what do we get here? We get here 9 into 8 into 7. So we get it is nothing but it is 504. ಅರ್ಥ ಆಗ್ತಿದೆಯೇನ್ರಿ ಎಲ್ಲರಿಗೂ? I hope this is clear for everyone. So coming to the next one. How many 4 digits numbers are there with no digit repeated? Okay, so ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ಒಂದು ವಿಷಯ ಇದೆ ಮಕ್ಕಳ. ಇಲ್ಲಿ ಒಂದು ವಿಷಯ ಇದೆ ಏನಂತ ಅಂದ್ರೆ, ಲಿಸನ್ ಟು ಮಿ ಸ್ಟೂಡೆಂಟ್ಸ್, if I use the concept of permutations. Okay, so ನೋಡಿ ಇದರಲ್ಲಿ there are 2 different ways ಮಕ್ಕಳ. First way and second way. And this is second way. I will tell you students what is first way and second way ಅಂತ ಹೇಳ್ತೀನಿ. ಸೊ ಇದರಲ್ಲಿ ನೋಡಿ ಫಸ್ಟ್ ವೇ ಅಲ್ಲಿ ಮಕ್ಕಳ, ಕಮಿಂಗ್ ಟು ದ ಫಸ್ಟ್ ವೇ, ಇಲ್ಲೇನಿದೆ ಮಕ್ಕಳ? ಕಮಿಂಗ್ ಟು ದ ಫಸ್ಟ್ ವೇ ಇಯರ್. ಎಸ್, ಸೊ ಈ ರೀತಿ ತಗೊಂಡ್ರೆ ತಪ್ಪಾಗತ್ತೆ. ಒಂದು ನಿಮಿಷ ಮಕ್ಕಳ, ಓಕೆ, ಇದರಲ್ಲಿ 4 digit ನಂಬರ್ಸ್ ಅಲ್ವಾ? ಸೊ 4 digit ನಂಬರ್ ಇದೆ. ಸೊ 4 digit ನಂಬರಲ್ಲಿ ಮಕ್ಕಳ ನನಗೆ 0 ಕೂಡ, ಅಂದರೆ ಆಪ್ಷನ್ಸ್ ಅವೈಲಬಲ್. ಫಸ್ಟ್ ಆಪ್ಷನ್ಸ್ ಅವೈಲಬಲ್ ಇತ್ತು ಮಕ್ಕಳ. ಆಪ್ಷನ್ಸ್ ಅವೈಲಬಲ್ ಏನಿದ್ರಲ್ಲಿ? ವಾಟ್ ಆರ್ ದಿ ಆಪ್ಷನ್ಸ್ ಅವೈಲಬಲ್? Options are students, it is nothing but 0 to 9. But 4 digit number ಅಲ್ಲಿ ಮಕ್ಕಳ, the thousands place cannot be 0. Okay, 4 digit number ಅಲ್ಲಿ ಮಕ್ಕಳ, so ಇದರಲ್ಲಿ ವಿಷಯ ತಿಳ್ಕೊಳ್ಳಿ. So 4 digit number, so coming to the 4 digit number ಅಲ್ಲಿ ಮಕ್ಕಳ ಈ ರೀತಿ ಮಾಡೋಣ. Okay, so 4 digit number ಅಲ್ಲಿ ಮಕ್ಕಳ, watch here everyone. So 4 digit number ಅಲ್ಲಿ, okay, so 1000 place cannot be 0. So 1000 place cannot be 0. ಅರ್ಥ ಆಗ್ತಿದ್ಯಾ? 1000's place cannot be 0. ಅರ್ಥ ಆಗ್ತಿದೆಯೇನ್ರಿ ಎಲ್ಲರಿಗೂ? cannot be 0. ಓಕೆ, ಸೊ ಹಾಗಾದ್ರೆ ಏನಾಗುತ್ತೆ ಮಕ್ಕಳ? ಪರ್ಮಿಟೇಷನ್ಸ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡ್ರೆ I need to fill the 4 places here. ಸೊ 4 ಪ್ಲೇಸಸ್ನ ಫಿಲ್ ಮಾಡ್ಬೇಕಂತಂದ್ರೆ I need to fill the 4 places. ನೋಡಿ ಮಕ್ಕಳ ಯಾವ ರೀತಿ ಮಾಡ್ತೀನಿ ನಾನು ಇದನ್ನ ಅಂತ. ಸೊ ದಿಸ್ ಫಸ್ಟ್ ವೇ, ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಆಪ್ಷನ್ಸ್ ಎಷ್ಟಿದೆ ಮಕ್ಕಳ? ಆಪ್ಷನ್ಸ್ ಬಂದು ಎಷ್ಟಿದೆ ಮಕ್ಕಳ? ಆಪ್ಷನ್ಸ್ ಆರ್ ನಥಿಂಗ್ ಬಟ್ 9 ಆಪ್ಷನ್ಸ್. ಯಾಕೆ ಮಕ್ಕಳ 9 ಆಪ್ಷನ್ಸ್ ಅಂತಂದ್ರೆ ಡಿಜಿಟ್ಸ್ ಫ್ರಮ್ ವಾಟ್? ಡಿಜಿಟ್ಸ್ 1 to 9. ಹೌದಲ್ಲ? ಡಿಜಿಟ್ಸ್ 1 to 9. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಮಕ್ಕಳ ಫಸ್ಟ್ ನನ್ನ ಕೈಯಲ್ಲಿ ಏನಿತ್ತು? 10 digits ಇತ್ತು. ಬಟ್ ನನಗೆ ಗೊತ್ತು ಈ ಪ್ಲೇಸ್ನ ಫಿಲ್ ಮಾಡೋದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಮಕ್ಕಳ? ಕೈಯಲ್ಲಿರೋ 10 digits ಅಲ್ಲಿ 0ನ ಆಚೆ ಇಟ್ಬಿಡ್ತಾ ಇದ್ದೀನಿ. 0ನ ಆಚೆ ಇಟ್ಟೆ. ಕೈಯಲ್ಲಿ ಎಷ್ಟು ಡಿಜಿಟ್ ಇತ್ತು ಮಕ್ಕಳ? 10 digits ಇತ್ತು. ಬಟ್ ನನಗೆ ಗೊತ್ತು ಈ ಪ್ಲೇಸ್ ನಾನು 0 ಯೂಸ್ ಮಾಡ್ಕೊಂಡು ಫಿಲ್ ಮಾಡೋಂಗಿಲ್ಲ ಅಂತ ನನಗೆ ಗೊತ್ತು. ಸೊ ನಾನೇನು ಮಾಡಿದೆ? ಆ 0ನ ತೆಗೆದು ಆಚೆ ಇಟ್ಬಿಟ್ಟೆ. ಈ ಕೈಯಲ್ಲಿ ಎಷ್ಟಿದೆ? 1 to 9 ಇದೆ. ಸೊ 1 to 9 ಬಂತು. ಇದನ್ನು ಫಿಲ್ ಮಾಡಿದೆ ಅಲ್ಲ ಮಕ್ಕಳ? ಫಿಲ್ ಮಾಡಿದ್ಮೇಲೆ ಏನಾಯಿತು? ಈ 3 ಪ್ಲೇಸಸ್ನ ನಾನು ಫಿಲ್ ಮಾಡಬೇಕೀಗ. ಐ ನೀಡ್ ಟು ಫಿಲ್ ದೀಸ್ 3 places. ಸೊ ನಾನೇನು ಮಾಡ್ತೀನಿ ಈಗ? ಮತ್ತೆ 0ನ ಕೈಗೆ ತಗೊಳ್ತೀನಿ. ಬಟ್ ಒಂದು ವಿಷಯ ಮರಿಬಾರ್ದು, ನಾನು ಮುಂಚೆ ಕೈಯಲ್ಲಿ ಇದ್ದಿದ್ದು 9 digits ಇತ್ತಲ್ಲ ಮಕ್ಕಳ, ಆ 9 digits ಅಲ್ಲಿ ಒಂದನ್ನು ಆಲ್ರೆಡಿ ಇಟ್ಬಿಟ್ಟಿದ್ದೀನಿ. ಅರ್ಥ ಆಗ್ತಿದ್ಯಾ? ಮುಂಚೆ 9 digits ಇತ್ತು, ಒಂದು ಆಲ್ರೆಡಿ ಇಟ್ಬಿಟ್ಟಿದ್ದೀನಿ. ಕೈಯಲ್ಲಿ ಎಷ್ಟಿದೆ ಈಗ? ಕೈಯಲ್ಲಿ 8 digits ಮಾತ್ರ ಇದೆ. ಅದ್ರ ಜೊತೆಗೆ ಇನ್ಯಾವುದನ್ನು ತಗೊಳ್ತಾ ಇದ್ದೀನಿ? 0ನ ಆಚೆಗೆ ಇಟ್ಟಿದ್ನಲ್ಲ, ಆ 0ನ ಕೂಡ ಒಳಗಡೆ ತಗೊಳ್ತಾ ಇದ್ದೀನಿ ಈಗ. ಐ ಹೋಪ್ ಇಟ್ ಇಸ್ ಕ್ಲಿಯರ್ ಫಾರ್ ಯು ಆಲ್. ಅರ್ಥ ಆಗ್ತಿದ್ಯಾ ಮಕ್ಕಳ? ಸೊ ಮತ್ತೆ ರಿಪೀಟ್ ಮಾಡ್ತೀನಿ ಕೇಳಿ.
ನಾನೀಗ 4 ಡಿಜಿಟ್ ನಂಬರ್ಸ್ನ ಫಾರ್ಮ್ ಮಾಡಬೇಕು. ಥೌಸಂಡ್ಸ್ ಪ್ಲೇಸಲ್ಲಿ 0 ಬರೋಂಗಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಹತ್ರ ಆಪ್ಷನ್ಸ್ ಇದ್ದಿದ್ದು 0 to 9 ಅನ್ನೋ ಡಿಜಿಟ್ಸ್ಗಳು. ಸೊ 0ನ ಮಕ್ಕಳ ಆಚೆ ಇಟ್ಬಿಡ್ತೀನಿ. ಸೊ 1 to 9 ಮಾತ್ರ ಇದೆ. 1 to 9 ಅಲ್ಲಿ ಮಕ್ಕಳ ಯಾವುದೋ ಒಂದು ನಂಬರ್ನ ತೆಗ್ದಿಲ್ಲ ಹಾಕ್ಬಿಟ್ಟೆ, ಯಾವುದೋ ಒಂದು ನಂಬರ್. ಸೊ ಅದಕ್ಕೆ 9 ಆಪ್ಷನ್ಸ್ ಇತ್ತಲ್ಲ ಮಕ್ಕಳ ನನ್ನ ಹತ್ರ, 9 ಆಪ್ಷನ್ಸ್ ಇತ್ತು. ಸೊ 9 ಆಪ್ಷನ್ಸ್ ಅಂತ ಬರ್ಕೊಂಡಿದ್ದೀನಿ. ಅದರಲ್ಲಿ ಯಾವುದೋ ಒಂದು ನಂಬರ್ನ ತೆಗ್ದಿಲ್ಲ ಹಾಕ್ಬಿಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಈಗ ಎಷ್ಟಿದೆ ಮಕ್ಕಳ ನನ್ನ ಹತ್ರ? ಹೌ ಮೆನಿ ಆಪ್ಷನ್ಸ್ ಐ ಹ್ಯಾವ್ ಗಾಟ್ ಓನ್ಲಿ 8 ಆಪ್ಷನ್ಸ್. ಈ 8 ಆಪ್ಷನ್ಸ್ ಜೊತೆಗೆ ಇನ್ನೊಂದು ಯಾವ್ದಿತ್ತು ಮಕ್ಕಳ? 0ನ ತೆಗ್ದಿಲ್ಲ ಹಾಕೊಂಡಿದ್ದೀನಿ. ಮತ್ತೆ 0ನ ಹಾಕೊಂಡ್ಮೇಲೆ ಮಕ್ಕಳ ಇಲ್ಲಿ ಎಷ್ಟು ಆಪ್ಷನ್ಸ್ ಬರುತ್ತೆ ಈಗ? ಓಕೆ, ಸೊ ಇಲ್ಲಿ ಎಷ್ಟು ಆಪ್ಷನ್ ಬರುತ್ತೆ? ನೌ ಐ ಗೆಟ್ ಹಿಯರ್ ಅಗೇನ್, ಓಕೆ ಹಿಯರ್ ಸ್ಟೂಡೆಂಟ್ಸ್ ಅಗೇನ್ ಐ ಗೆಟ್ 9 ಆಪ್ಷನ್ಸ್. ಸೊ 9 ಆಪ್ಷನ್ಸ್. ಯಾಕೆ 9 ಆಪ್ಷನ್ಸ್ ಯಾವುದು? 0 ವಿತ್, ಇದರಲ್ಲಿ ಯಾವುದು ಮಕ್ಕಳ? 0 ವಿತ್, ಓಕೆ 0 ವಿತ್ ರಿಮೈನಿಂಗ್ 8 ಡಿಜಿಟ್ಸ್. ಸೊ 0 ವಿತ್ ರಿಮೈನಿಂಗ್ 8 ಡಿಜಿಟ್ಸ್. ಅರ್ಥ ಆಗ್ತಿದ್ಯಾ? ರಿಮೈನಿಂಗ್ 8 ಡಿಜಿಟ್ಸ್. ಅರ್ಥ ಆಗ್ತಿದ್ಯಾ ಮಕ್ಕಳ? ಸೊ ಇಲ್ಲಿ ನೋಡಿ, ಓಕೆ ಇಲ್ಲಿ ಎಷ್ಟಾಗುತ್ತೆ ಮಕ್ಕಳ ಹಾಗಾದ್ರೆ? ಸೊ ರಿಪಿಟೇಷನ್ ವಿತ್ ನೋ ಡಿಜಿಟ್ ರಿಪೀಟೆಡ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಈ ಕೆಲಸ ಮಾಡ್ತಿರೋದು. ಸೊ ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳ ಇದರಲ್ಲಿ? ಇಟ್ ಈಸ್ 8 ಆಪ್ಷನ್ಸ್. ಓಕೆ ಇಟ್ ಈಸ್ 8 ಆಪ್ಷನ್ಸ್ ಅಂಡ್ ದಿಸ್ ಇಸ್ 7 ಆಪ್ಷನ್ಸ್. ಅರ್ಥ ಆಗ್ತಿದ್ಯಾ? ಸೊ ವಿ ಗಾಟ್ ಇಯರ್ ಸ್ಟೂಡೆಂಟ್ಸ್ 9 into 8 into 7. ಸೊ ಏನು ಬರುತ್ತೆ ಇದರಲ್ಲಿ? 81 into 56. ಸೊ ಇಟ್ ಈಸ್ 81 into 56 is nothing but 56. ಇಲ್ಲೇನು ಬರುತ್ತೆ? 6 into 1 6, 6 into 8 is nothing but 48. Okay, 6 into 8 is nothing but 48. 5 into 1 is 5, 5 into 8 is 40. So we got here 6. Okay, so ಒಂದು ನಿಮಿಷ ಮಕ್ಕಳ, let me write here. Yes, let me write here. 81 into 56. 81 into 56 is nothing but, so it is 6 and then 48. Then 5 into 1 is nothing but 5. 5 into 8 is 40. So what we get? 6844. So ಏನು ಬಂತು ಮಕ್ಕಳಲ್ಲಿ? 4486. ಹೌದಲ್ಲ? We got here 4486. ಸರ್ ಇದನ್ನ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಅಲ್ಲಿ ಮಾಡಿದೆ. ಹೌದು, ಇದನ್ನ ಯಾವ ರೂಲಲ್ಲಿ ಮಾಡಿದೆ ಮಕ್ಕಳ? ನಾನು ಮಲ್ಟಿಪ್ಲಿಕೇಶನ್ ರೂಲಲ್ಲಿ ಮಾಡಿದೆ. ಐ ಡಿಡ್ ಇಟ್ ಇನ್ ಮಲ್ಟಿಪ್ಲಿಕೇಶನ್ ರೂಲ್. ಐ ಅಗ್ರಿ ವಿತ್ ಇಟ್. ಹಾಗಾದ್ರೆ ಪರ್ಮಿಟೇಷನ್ ಹೇಗೆ ಮಕ್ಕಳ? ಹಾಗಾದ್ರೆ ಪರ್ಮಿಟೇಷನ್ಸ್ ಅಲ್ಲಿ ಹೇಗೆ? ಹೌ ಟು ಡೂ ಇಟ್ ಇನ್ ಪರ್ಮಿಟೇಷನ್. ಸೊ ಆನ್ಸರ್ ಏನು ಬಂತು ಮಕ್ಕಳ ಇದರಲ್ಲಿ? 4486. ಹೌದಲ್ಲ? ಸೊ ಮಲ್ಟಿಪ್ಲಿಕೇಶನ್ ಕರೆಕ್ಟಾಗಿ ಮಾಡಿದ್ದೀನಲ್ವಾ? 81 into 56, ರೈಟ್. 56. ಓಕೆ, ಸೊ ಮತ್ತೆ ಒಂದ್ಸಲ ಕ್ರಾಸ್ ವೆರಿಫೈ ಮಾಡಿಬಿಡ್ತೀನಿ. 80 plus 1 into 56. 80 plus 1 into 56. So 56 plus, so 56 into 8. It is nothing but 400. Yes, 56. Yeah, it is nothing but students 0. So ಇಲ್ಲಿ 400. 400 plus 48. 448. It is nothing but 448. So ಏನು ಬರುತ್ತೆ ಇದರಲ್ಲಿ? 6. So 8 5 13. So 5 and then 4. ಹೌದಾ? 4 5 3 6. ನಾನು ಏನು ತಪ್ಪು ಮಾಡಿದೆ ಇದರಲ್ಲಿ? 6 into 1 6, 6 into 8 is nothing but 48. 5 into 1 is 5. ಓಕೆ, ಇಲ್ಲಿ ತಪ್ಪು ಮಾಡಿದ್ದೀನಿ ನೋಡಿ. ಐ ಹ್ಯಾವ್ ಡನ್ ರಾಂಗ್ ಹಿಯರ್. ಏನು ತಪ್ಪು ಮಾಡಿದ್ದೀನಿ ಮಕ್ಕಳ? 5 into 8 is nothing but 40. So 6 13 5 and then 4. 4 5 3 6. Yes, perfect. It is nothing but 4 5 3 6. Perfect. Okay, so total number of A is nothing but 4 5 3 6. ಹಾಗಾದ್ರೆ ಪರ್ಮಿಟೇಷನ್ಸ್ ಕಾನ್ಸೆಪ್ಟ್ ಮಕ್ಕಳ. ಸೊ ಲೆಟ್ ಮಿ ಯೂಸ್ ಯರ್ ಪರ್ಮಿಟೇಷನ್ಸ್ ಕಾನ್ಸೆಪ್ಟ್. ಸೊ ಪರ್ಮಿಟೇಷನ್ಸ್ ಕಾನ್ಸೆಪ್ಟ್ ಅಲ್ಲಿ ನೋಡಿ, ನಾನೇನು ಮಾಡ್ತಾ ಇದ್ದೀನಿ ಇದರಲ್ಲಿ? ವಾಟ್ ಐ ಆಮ್ ಡೂಯಿಂಗ್ ಸ್ಟೂಡೆಂಟ್ಸ್? ಸೊ ಇದರಲ್ಲಿ ಏನಿದೆ? ಸೊ ಇದನ್ನ ನನ್ನ ಮಕ್ಕಳ ಇದರಲ್ಲಿ ಎರಡು ಡಿಫ್ರೆಂಟ್ ಜಾಬ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್ ದಿಸ್ ಇಂಟು 2 ಡಿಫ್ರೆಂಟ್ ಜಾಬ್ಸ್. ಯಾವುದು 2 ಡಿಫ್ರೆಂಟ್ ಜಾಬ್? ಮೊದಲನೇದು ಮಕ್ಕಳ ಥೌಸಂಡ್ಸ್ ಪ್ಲೇಸ್ನ ಫಿಲ್ ಮಾಡೋದು. ಎಷ್ಟು ಆಪ್ಷನ್ಸ್ ಇತ್ತು? 9 ಆಪ್ಷನ್ಸ್. ಇದರಲ್ಲಿ 9 ಆಪ್ಷನ್ಸ್ ಇತ್ತು. ಓಕೆ, 9 ಆಪ್ಷನ್ಸ್ ಮುಗಿದೋಯ್ತು. ಇದನ್ನ ಮಕ್ಕಳ ಇದರಲ್ಲಿ ಏನು? ರಿಮೈನಿಂಗ್ 9. ಓಕೆ, n is equal to 9. ಸೊ ರಿಮೈನಿಂಗ್ 8 ಡಿಜಿಟ್ಸ್ ವಿತ್ 0. ಯಾವುದು? ರಿಮೈನಿಂಗ್ 8 ಡಿಜಿಟ್ಸ್ ವಿತ್ 0. ಅರ್ಥ ಆಗ್ತಿದ್ಯಾ? n is equal to 8. ಬಟ್ ಎಷ್ಟು ಪ್ಲೇಸ್ ಫಿಲ್ ಮಾಡ್ಬೇಕು ಮಕ್ಕಳ? ಐ ನೀಡ್ ಟು ಫಿಲ್ ಓನ್ಲಿ 3 ಪ್ಲೇಸಸ್ ಹಿಯರ್. r is equal to 3. ಸೊ ಏನು ಬರುತ್ತೆ ಇದರಲ್ಲಿ ಮಕ್ಕಳ? ವಿ ಗೆಟ್ ಹಿಯರ್ ಇಟ್ ಇಸ್ 9 into 9 P3. ಅರ್ಥ ಆಗ್ತಿದ್ಯಾ? 9 into 9 P3. ಸೊ ವಾಟ್ ವಿ ಗೆಟ್ ಹಿಯರ್? ಸೊ ವಿ ಗೆಟ್ ಹಿಯರ್ 9 into 9 factorial divided by 6 factorial, which is nothing but students, it is 4536. It is 4536. ಅರ್ಥ ಆಗಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿವನ್. ಕ್ಲಾರಿಟಿ ಸಿಕ್ಕಿದೆಯಲ್ಲ ಮಕ್ಕಳ? ರೈಟ್. ಸೊ ಇಲ್ಲಿ ನೋಡಿ, ಇಫ್ ನೋ ಡಿಜಿಟ್ ಇಸ್ ರಿಪೀಟೆಡ್ ಅಗೇನ್,
ಹೌ ಮೆನಿ 3 ಡಿಜಿಟ್ ಈವನ್ ನಂಬರ್ಸ್ ಕ್ಯಾನ್ ಬಿ ಮೇಡ್? ಸೊ ಸೇಮ್ ಥಿಂಗ್ ಮಕ್ಕಳ ಲಾಸ್ಟ್ ಟೈಮ್ ಮಾಡಿದ್ದೆ ಅಲ್ವಾ, ಲಾಸ್ಟ್ ಟೈಮ್ ಒಂದು ಪ್ರಾಬ್ಲಮ್ ಮಾಡಿದ್ದೆ ಅಲ್ವಾ ಏನ್ರು, 2 ಇದೆ, 4 ಇದೆ, 6 ಇದೆ. ನೋ ಡಿಜಿಟ್ ಇಸ್ ರಿಪೀಟೆಡ್. ಸೊ ಹಾಗಾದ್ರೆ ಇದರಲ್ಲಿ ಮಕ್ಕಳ ಫಸ್ಟ್ ವೇ, ದರ್ ಇಸ್ ಫಸ್ಟ್ ವೇ, ಸೆಕೆಂಡ್ ವೇ, ಓಕೆ ಸೆಕೆಂಡ್ ವೇ ಆ್ಯಂಡ್ ಥರ್ಡ್ ವೇ. ದಿಸ್ ಇಸ್ ಅ ಥರ್ಡ್ ವೇ. ಸೊ ಫಸ್ಟ್ ವೇ ಅಲ್ಲಿ ಏನು ಮಕ್ಕಳ, ವಾಟ್ ಇಸ್ ಅ ಫಸ್ಟ್ ವೇ? ಫಸ್ಟ್ ವೇ ಇಸ್ ನಥಿಂಗ್ ಬಟ್ ಯೂನಿಟ್ಸ್ ಪ್ಲೇಸಲ್ಲಿ ಯಾವುದು 2, ಯೂನಿಟ್ಸ್ ಪ್ಲೇಸ್ ಈಕ್ವಲ್ಸ್ ಟು 2, ಇದರಲ್ಲಿ ಯೂನಿಟ್ಸ್ ಪ್ಲೇಸ್ ಈಕ್ವಲ್ಸ್ ಟು 4. ಓಕೆ ಯೂನಿಟ್ಸ್ ಪ್ಲೇಸಲ್ಲಿ ಏನು ಮಕ್ಕಳ, ಯೂನಿಟ್ಸ್ ಪ್ಲೇಸ್ ಈಕ್ವಲ್ಸ್ ಟು 4 ಆ್ಯಂಡ್ ಇದರಲ್ಲಿ ಏನು ಯೂನಿಟ್ಸ್ ಪ್ಲೇಸಲ್ಲಿ 6. ಓಕೆ ಯೂನಿಟ್ಸ್ ಪ್ಲೇಸಲ್ಲಿ ಏನು ಬರುತ್ತೆ ಮಕ್ಕಳ 6. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಎಷ್ಟು ಡಿಜಿಟ್ ಬೇಕು, 3 ಡಿಜಿಟ್ಸ್. ಸೊ ಇದರಲ್ಲಿ 3 ಡಿಜಿಟ್ಸ್ 1 2 3. ಸೊ 1 2 3 ಆ್ಯಂಡ್ 1 2 3. ಓಕೆ ಇಲ್ಲಿ ಯಾವುದು ಮಕ್ಕಳ ಫಿಕ್ಸ್ ಇದು? ಸೊ 2 ಫಿಕ್ಸ್ಡ್, ಇದರಲ್ಲಿ 4 ಫಿಕ್ಸ್ಡ್ ಆ್ಯಂಡ್ ಇದರಲ್ಲಿ 6 ಫಿಕ್ಸ್ಡ್. ಹೌದಲ್ಲ, ದಿಸ್ ಇಸ್ ಫಿಕ್ಸ್, ದಿಸ್ ಇಸ್ ಫಿಕ್ಸ್, ದಿಸ್ ಇಸ್ ಫಿಕ್ಸ್. ಹೌದಲ್ವಾ? ರೈಟ್. ಈಗ ನೋಡಿ, ಈಗ ನೋಡಿ ಮಕ್ಕಳ ಇದರಲ್ಲಿ ವಾಟ್ ಐ ಕ್ಯಾನ್ ಡೂ ಇಯರ್, ವಾಟ್ ಐ ಕ್ಯಾನ್ ಡೂ ಇಯರ್ ಸ್ಟೂಡೆಂಟ್ಸ್. ಇನ್ನು ಎಷ್ಟು ಉಳ್ಕೊಂಡಿದೆ ಮಕ್ಕಳ ಇದರಲ್ಲಿ, ಇನ್ನು ಎಷ್ಟು ಉಳ್ಕೊಂಡಿದೆ? ದರ್ ಆರ್ ಇಲ್ಲಿ ನೋಡಿ ಎರಡು ರೀತಿ. ದಿಸ್ ಇಸ್ ಒನ್ ವೇ, ಇದನ್ನ ಮಕ್ಕಳ ಒನ್ ವೇ, ದಿಸ್ ಇಸ್ ಒನ್ ವೇ, ದಿಸ್ ಇಸ್ ಒನ್ ವೇ. ಓಕೆ ದಿಸ್ ಇಸ್ ಒನ್ ವೇ. ಅರ್ಥ ಆಗ್ತಿದೆಯಾ ಮಕ್ಕಳ? ಸೊ ಉಳಿದಿರೋದೇನು 2 ಜಾಬ್ ಇದೆ ಮಕ್ಕಳ. ಐ ಹ್ಯಾವ್ ಗಾಟ್ 2 ಜಾಬ್ಸ್ ಹಿಯರ್, ಐ ಹ್ಯಾವ್ ಗಾಟ್ 2 ಜಾಬ್ಸ್ ಹಿಯರ್, ಐ ಹ್ಯಾವ್ ಗಾಟ್ 2 ಜಾಬ್ಸ್, ಸಾರಿ ಐ ಹ್ಯಾವ್ ನೀಡ್ ಟು ಫಿಲ್ 2 ಪ್ಲೇಸಸ್. ಬಟ್ ಎಷ್ಟು ಆಪ್ಷನ್ಸ್ ಇದೆ ಮಕ್ಕಳ, ಎಷ್ಟು ಆಪ್ಷನ್ಸ್ ಇದೆ? ಸೊ ಎನ್ ಈಸ್ ಈಕ್ವಲ್ ಟು ಎಷ್ಟು ಆಪ್ಷನ್ಸ್ ಇದೆ ಮಕ್ಕಳ ಇದರಲ್ಲಿ? ಓಕೆ ಎನ್ ಈಸ್ ಈಕ್ವಲ್ ಟು ಎಷ್ಟು ಆಪ್ಷನ್ಸ್ ಬರುತ್ತೆ ಮಕ್ಕಳ ಇದರಲ್ಲಿ? ಎನ್ ಈಸ್ ಈಕ್ವಲ್ ಟು, ಸೊ ಇದರಲ್ಲಿ ನೋಡಿ ಎನ್ ಈಸ್ ಈಕ್ವಲ್ ಟು, ಓಕೆ ಎನ್ ಈಸ್ ಈಕ್ವಲ್ ಟು ನೋಡಿ ಟೋಟಲ್ ಇದ್ದಿದ್ದೆಷ್ಟು, ಟೋಟಲ್ ಇದ್ದಿದ್ದೆಷ್ಟು ಮಕ್ಕಳ? ಟೋಟಲ್ ಇದ್ದಿದ್ದು 6. ಹೌದಲ್ಲ, 1 2 3 4 5 6, ದೇರ್ ವೇರ್ 6 ನಂಬರ್ಸ್. ಬಟ್ ಆಲ್ರೆಡಿ ಒಂದನ್ನು ಪ್ಲೇಸ್ ಫಿಲ್ ಮಾಡಿಬಿಟ್ಟಿದ್ದೀನಿ ಮಕ್ಕಳ, ಒಂದನ್ನು ಆಲ್ರೆಡಿ ಫಿಲ್ ಮಾಡಿಬಿಟ್ಟಿದ್ದೀನಿ. ಎಷ್ಟು ಸಿಗುತ್ತೆ ಈಗ? 5 ಆ್ಯಂಡ್ ಆರ್ ಇಸ್ ಈಕ್ವಲ್ ಟು ಎಷ್ಟು ಮಕ್ಕಳ? 2. ಯಾಕಂದರೆ ಐ ಹ್ಯಾವ್ ಆಲ್ರೆಡಿ ಫಿಲ್ಡ್ ಫಸ್ಟ್ ಪ್ಲೇಸ್. ಸೊ ನೋ ಡಿಜಿಟ್ ಇಸ್ ರಿಪೀಟೆಡ್, ಯಾವುದೇ ಡಿಜಿಟ್ ಮಕ್ಕಳ ರಿಪೀಟ್ ಆಗಂಗಿಲ್ಲ. ನೋ ಡಿಜಿಟ್ ಇಸ್ ರಿಪೀಟೆಡ್. ಅರ್ಥ ಆಗ್ತಿದೆಯಾ? ಫಸ್ಟ್ ವೇ ಇಸ್ ನಥಿಂಗ್ ಬಟ್, ಓಕೆ ದಿಸ್ ಇಸ್ ಒನ್ ವೇ. ಯಾವುದು ಫಿಕ್ಸ್ 2 ಫಿಕ್ಸ್, 2 ಬಿಟ್ಟು ಇನ್ನು ಯಾವುದೂ ಹಾಕಂಗಿಲ್ಲ. ಇನ್ನು ಉಳಿದಿರೋ ನಂಬರ್ಸ್ಗಳನ್ನ ಮಕ್ಕಳ ಇಲ್ಲ ಹಾಕ್ಬೋದು. ಈಗ 2 ಬಿಟ್ಬಿಟ್ಟಿದ್ದೀನಿ. ಇದರಲ್ಲಿ ಫಸ್ಟ್ ವೇಲಿ ಮಕ್ಕಳ 2 ಇಲ್ಲ, ಯಾವುದನ್ನು ಫಿಲ್ ಮಾಡೋದಕ್ಕೆ? ಇವೆರಡನ್ನು ಫಿಲ್ ಮಾಡೋದಕ್ಕೆ. ಸೊ ಅದಕ್ಕೆ ಎಷ್ಟು ಆಪ್ಷನ್ಸ್ ಇದೆ ಇದರಲ್ಲಿ? 1 2 3 4 5, ದೇರ್ ಆರ್ 5 ಆಪ್ಷನ್ಸ್. ಸೊ ಎನ್ ಇಸ್ ಈಕ್ವಲ್ ಟು 5. ಬಟ್ ಹೌ ಮೆನಿ ಪ್ಲೇಸಸ್ ಐ ನೀಡ್ ಟು ಫಿಲ್? 2 ಪ್ಲೇಸಸ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಲ್ಲ ಕಡೆ ಮಕ್ಕಳ ಹಿಂಗೆ ಆಗುತ್ತೆ, ಇಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಇಲ್ಲಿ ನೋಡಿ ಎನ್ ಇಸ್ ಈಕ್ವಲ್ ಟು 5, ಯಾಕೆ ಇಲ್ಲಿ 4 ಬಿಟ್ಬಿಡ್ಬೇಕು, 4 ಬಿಟ್ಬಿಡ್ಬೇಕು. ಏನು ಉಳ್ಕೊಂಡಿರೋದು 5, ಬಟ್ ಎಷ್ಟು ಪ್ಲೇಸ್ ಫಿಲ್ ಮಾಡಬೇಕು? 2 ಪ್ಲೇಸಸ್. ಅರ್ಥ ಆಗ್ತಿದೆಯಾ ಮಕ್ಕಳ? ಅದೇ ರೀತಿ ನೆಕ್ಸ್ಟ್ ನೋಡಿ 6, ಇನ್ನು ಉಳಿದಿರೋ ಎಷ್ಟು ಪ್ಲೇಸ್ನ ಫಿಲ್ ಮಾಡಬೇಕು ಮಕ್ಕಳ? ಐ ನೀಡ್ ಟು ಫಿಲ್ 2 ಪ್ಲೇಸಸ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇಲ್ಲಿ ಕೂಡ ಏನಾಗುತ್ತೆ, ವಾಟ್ ವಿ ಗೆಟ್? ಸೊ ವಿ ಗೆಟ್ ಹಿಯರ್ ಎನ್ ಇಸ್ ಈಕ್ವಲ್ ಟು 5 ಆ್ಯಂಡ್ ಆರ್ ಇಸ್ ಈಕ್ವಲ್ ಟು 2. ಸೊ ವಿ ಗಾಟ್ ಹಿಯರ್ ಸ್ಟೂಡೆಂಟ್ಸ್, ವಿ ಗಾಟ್ ಹಿಯರ್ ಇಟ್ ಇಸ್ 5p2 ಇಂಟು 1. ಓಕೆ ಇಲ್ಲೂ ಕೂಡ 5p2 ಇಂಟು 1 ಆ್ಯಂಡ್ ಇಲ್ಲೂ ಕೂಡ ಮಕ್ಕಳ 5p2 ಇಂಟು 1. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ವಾಟ್ ವಿ ಗೆಟ್? ವಿ ಗಾಟ್ ಹಿಯರ್, ಸೊ 5p2 is nothing but 5 factorial divided by 3 factorial. Okay, and here it is 5 factorial divided by 3 factorial, and here also it is 5 factorial divided by 3 factorial. So what is, okay, so what is this students? 5 factorial by 3 factorial is nothing but 120 by 6, which is nothing but 20. This is nothing but 20 and this is nothing but 20. So we got here 20 plus 20 plus 20. Okay, so therefore we got here 60 ways. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆಯಲ್ಲ ಮಕ್ಕಳ? ಓಕೆ, ಸೊ 1 2 3 ಇದರಲ್ಲಿ 3 ವೇಸ್, ಇದರಲ್ಲಿ ಎನಿ ಒನ್ ಆಫ್ ದ ಒಂದು ಬಿಟ್ಟರೆ 5 ಆ್ಯಂಡ್ ಇಡಿಯರ್ 4. ಯಾ ಪರ್ಫೆಕ್ಟ್, ಯಾ ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆಯಲ್ಲ ಮಕ್ಕಳ ಎಲ್ಲರಿಗೂ? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಓಕೆ ಮಕ್ಕಳ, ಸೊ ಇಲ್ಲಿಗೆ ನನ್ನ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಕಣ್ರೋ. ನಿಮಗೆ ಮಕ್ಕಳ ಕಾಂಬಿನೇಷನ್ಸ್ ಬೇಕಂತಂದರೆ ಯು ನೀಡ್ ಟು ಕಮೆಂಟ್ ಡೌನ್, ಕಮೆಂಟ್ ಮಾಡ್ಬೇಕು ಮಕ್ಕಳ. ಯಾಕಂದರೆ ಪರ್ಮಿಟೇಷನ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪರ್ಮಿಟೇಷನ್ಸ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಯಾವುದು? ಇಫ್ ದ ಆಬ್ಜೆಕ್ಟ್ಸ್ ಆರ್ ರಿಪೀಟೆಡ್. ಆ ಕಾನ್ಸೆಪ್ಟ್ ಮತ್ತು ಕಾಂಬಿನೇಷನ್ ಕಾನ್ಸೆಪ್ಟ್ ಬೇಕಂತಂದರೆ ಮಕ್ಕಳ ಫ್ಯೂಚರಲ್ಲಿ ಒಂದು ಕ್ಲಾಸ್ ಕೊಡ್ತೀನಿ ನಾನು. ಆ ಕ್ಲಾಸಲ್ಲಿ ಎರಡನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ನನಗೆ ಬೇಕಾಗಿರೋದು ಮಕ್ಕಳ ನಿಮ್ಮ ಕಮೆಂಟ್ಸ್. ಯಾಕಂದರೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಇದೆ ಕಾನ್ಸೆಪ್ಟ್ನ ಕಲಿಬೇಕಂತ ನಾನು ತಿಳ್ಕೋಬೇಕು. ಸೊ ಅದಕ್ಕಾಗಿನೇ ಮಕ್ಕಳ ನಾನು ಈ ಒಂದು ಏನಂತ ಹೇಳ್ಬೋದು, ಒಂದು ಪರೀಕ್ಷೆ, ಒಂದು ಟೆಸ್ಟ್ ಕೊಡ್ತಾ ಇದ್ದೀನಿ ನಿಮಗೆ. ಎಷ್ಟು ಜನ ನೀವು ಇದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀನಿ ಮಕ್ಕಳ ಕಾಂಬಿನೇಷನ್ಸ್ ಬೇಕಂತ, ಅಷ್ಟು ಬೇಗ ನಿಮಗೆ ಕಾಂಬಿನೇಷನ್ಸ್ ಮೇಲೆ ಒಂದು ವಿಡಿಯೋ ಬರುತ್ತೆ. ಓಕೆನಾ? ಸೊ ಹಾಗಾದರೆ ಮಕ್ಕಳ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್ ಮಕ್ಕಳ. ಸ್ಟಡಿ ವೆಲ್, ಆಲ್ ದಿ ಬೆಸ್ಟ್.